ಹರೇ ಕೃಷ್ಣ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು 6th ಚಾಪ್ಟರ್ ದ ಲಿವಿಂಗ್ ಆರ್ಗಾನಿಸಮ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಹ್ಯಾಬಿಟೇಟ್ಸ್ ಶುರು ಮಾಡ್ತಿದ್ವಿ. ಬನ್ನಿ ಶುರು ಮಾಡೋಣ. Payali and Bojo went on vacation to many places of interest. One such trip took them to River Ganga in Rishikesh. They climbed the mountains of the Himalayas where it was very cold. They saw many kinds of trees on these mountains, oaks, pines and deodars, very different from the ones near their home on the plains. In yet another trip, they traveled to Rajasthan and moved on camels to the hot desert. They collected different kinds of cactus plants from the trip. Finally, they went on a trip to Puri and visited the sea beach, dotted with casuarina trees. While recollecting all the fun they had on these trips, a thought struck them. All these places were so different from one another. Some were cold, some were hot, some were dry, and some places so humid. And yet, all of them had organisms, living creatures of various kinds. ಸೊ ಇಲ್ಲಿ ಏನು ಹೇಳ್ತೀವಿ ಅಂದರೆ ಫಸ್ಟ್ ಪ್ಯಾರಲ್ಲಿ, ಸೊ ಪಯಲಿ ಮತ್ತು ಬೋಜೋ ಟ್ರಿಪ್ಗೆ ಹೋಗ್ತಾರೆ. ಇಲ್ಲಿ ಫಸ್ಟ್ ಹೋಗೋದವರು ರಿವರ್ ಗಂಗಾ ಹೋಗ್ತಾರೆ ರಿಷಿಕೇಶಲ್ಲಿ. ಅಲ್ಲಿ ತುಂಬ ಕೋಲ್ಡ್ ಇರುತ್ತೆ ವೆದರು, ಮತ್ತು ಅಲ್ಲಿ ಅವರು ಎಷ್ಟೊಂದು ಮರಗಳು ನೋಡ್ತಾರೆ. ಯಾವ ಮರ? ಓಕ್, ಪೈನ್ಸ್ ಆ್ಯಂಡ್ ಡಿಯೋಡಾರ್ಸ್, ವೆರಿ ಡಿಫ್ರೆಂಟ್ ಮರಗಳು ನೋಡ್ತಾರೆ. ಸೊ ಹಂಗೆ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಹೋಗ್ತಾರೆ ರಾಜಸ್ಥಾನಲ್ಲಿ. ಸೊ ಅಲ್ಲಿ ಕ್ಯಾಮಲಲ್ಲೆಲ್ಲ ಹೋಗ್ತಾರೆ. ಹಾಟ್ ಡೆಸರ್ಟ್, ಫುಲ್ಲು ಹಾಟ್ ಟೆಂಪ್ರೇಚರ್ ಇರುತ್ತೆ. ಅಲ್ಲಿ ಅವರು ಕ್ಯಾಕ್ಟಸ್ ಪ್ಲಾಂಟ್ಸ್ನೆಲ್ಲ ನೋಡಿ ಕಲೆಕ್ಟ್ ಮಾಡ್ತಾರೆ. ಫೈನಲಿ ದೆ ವೆಂಟ್ ಆನ್ ಪೂರಿಗೆ ಹೋದಾಗ ಸಿ ಬೀಚ್ ಹತ್ರ ಏನೇನು ನೋಡ್ತಾರೆ? ಕ್ಯಾಸೋರಿನಾ ಟ್ರೀಸ್ ಅಂತ ನೋಡ್ತಾರೆ. ಸೊ ಎಲ್ಲ ಡಿಫ್ರೆಂಟ್ ನೋಡಿ ಅವ್ರಿಗೊಂದು ತಲೆಯಲ್ಲಿ ಒಂದು ಥಾಟ್ ಸ್ಟ್ರಕ್ ಆಗುತ್ತೆ. ಏನು? ಎಲ್ಲ ಪ್ಲೇಸಸ್ ಡಿಫ್ರೆಂಟ್ ಆಗಿದೆ, ಮತ್ತು ಕೆಲವು ಕೋಲ್ಡ್ ಇದೆ, ಕೆಲವು ಹಾಟ್ ಇದೆ, ಕೆಲವು ಡ್ರೈ ಇದೆ, ಕೆಲವು ಹ್ಯೂಮಿಡ್ ಇದೆ. ಸೊ ಎಲ್ಲ ಡಿಫ್ರೆಂಟ್ ಇದ್ದರು. ಎಲ್ಲದರಲ್ಲೂ ನಮಗೆ ಲಿವಿಂಗ್ ಆರ್ಗಾನಿಸಮ್ಸ್ ಇದೆಯಲ್ಲ. ಸೊ ಎಲ್ಲ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಇತ್ತು. ಸೊ ದೇ ಟ್ರೈ ಟು ಥಿಂಕ್ ಆಫ್ ಅ ಪ್ಲೇಸ್ ಆನ್ ಅರ್ತ್ ವೇರ್ ದೆರ್ ಮೇ ನಾಟ್ ಬಿ ಎನಿ ಲಿವಿಂಗ್ ಕ್ರಿಯೇಚರ್ಸ್. ಸೊ ಯೋಚನೆ ಮಾಡಿದ್ರು. ಎಲ್ಲ ಕಡೆ ಹೋದಾಗ ಮರ ಗಿಡಗಳಿದ್ವು. ಸೊ ಅವರು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು, ಈ ಭೂಮಿಲಿ ಯಾವ ಪ್ಲೇಸ್ ಇರ್ಬೋದು, ಯಾವ ಕ್ರಿಯೇಚರ್ಸ್ ಲಿವಿಂಗ್ ಬೀಲ್ಸ್ ಇಲ್ಲದೇ ಇರೋವಂಥ ಪ್ಲೇಸು. ಬೋಜೋ ಥಾಟ್ ಆಫ್ ಪ್ಲೇಸಸ್ ನಿಯರ್ ಹಿಸ್ ಹೋಮ್. ಇನ್ಸೈಡ್ ದ ಹೌಸ್ he tried the cupboards. He had thought that there may not be any living organisms there, but he found one tiny spider in the cupboard. Outside the home too, there did not seem to be any places he could not think of that did not having any living creatures. ಸೊ ಅವನು ಮನೇಲಿ ಬಂದ್ಬಿಟ್ಟು ಕಬೋರ್ಡಲ್ಲಿ ನೋಡ್ತಾನೆ. ಇಲ್ಲಿ ಇರೋಕ್ಕಾಗಲ್ಲ ಅಲ್ವಾ ಯಾವ ಲಿವಿಂಗ್ ಬೀಯಿಂಗ್ಸು ಅಂತ ಕಬೋರ್ಡಲ್ಲಿ ನೋಡ್ತಾನೆ. ಬಂದ್ಬಿಟ್ಟು ಅಲ್ಲಿ ಒಂದು ಸಣ್ಣ ಸ್ಪೈಡರ್ ನೋಡ್ತಾನೆ. ಓ, ಇಲ್ಲೂ ಇದೆಯಲ್ವಾ ಅಂತ. ಮತ್ತು ಹೊರಗಡೆ ಹೋಗಿ ನೋಡ್ತಾನೆ. ಸೊ ಅಲ್ಲೂ ನೋಡ್ತಾನೆ. ಸೊ ಲಿವಿಂಗ್ ಬೀಯಿಂಗ್ಸ್ ಇಲ್ದಿರೋಂಥ ಜಾಗ ಅವನಿಗೆ ಎಲ್ಲೂ ಸಿಗೋದೇ ಇಲ್ಲ. ಸಮ್ ಕೈಂಡ್ ಆಫ್ ಅದರ ಎಲ್ಲರೂ ಸಿಕ್ತಿತ್ತು ಅವನಿಗೆ. ನೋಡಿ ಫಿಗರಲ್ಲಿ ಶೀಪ್ಸ್ ಇದೆ, ಅಲ್ಲಿ ಮೇಲೆ ಎಲ್ಲ ಆರ್ತಾ ಇದೆ. ಸೊ ಎಲ್ಲ ಕಡೆ ಸೊ ಲಿವಿಂಗ್ ಬೀಯಿಂಗ್ಸ್ ಇದ್ದೇ ಇರುತ್ತೆ. ಪಹಲಿ ಸ್ಟಾರ್ಟೆಡ್ ಥಿಂಕಿಂಗ್ ಆ್ಯಂಡ್ ರೀಡಿಂಗ್ ಅಬೌಟ್ ಫಾರ್ ವೈ ಪ್ಲೇಸಸ್. ಶಿ ರೆಡ್ ದಟ್ ಪೀಪಲ್ ಹ್ಯಾವ್ ಇವನ್ ಫೌಂಡ್ ಟೈನಿ ಲಿವಿಂಗ್ ಆರ್ಗಾನಿಸಮ್ಸ್ ಇನ್ ದ ಓಪನಿಂಗ್ಸ್ ಆಫ್ ವಾಲ್ಕನೀಸ್ ಗೊತ್ತಲ್ಲ, ಅಲ್ಲಿ ಜ್ವಾಲಾಮುಖಿಯಲ್ಲಿ ಓಪನಿಂಗಲ್ಲಿ ಅಲ್ಲೂ ಕೂಡ ಸಣ್ಣ ಪುಟ್ಟ ಜೀವಿ ಜಂತುಗಳನ್ನೆಲ್ಲ ಸಿಕ್ಕಿದೆ ಅಂತೆಲ್ಲ ಓದ್ತಾಳವಳು. ನೆಕ್ಸ್ಟ್ 6.1 ಆರ್ಗಾನಿಸಮ್ಸ್ ಆ್ಯಂಡ್ ಸರೌಂಡಿಂಗ್ಸ್ ವೇರ್ ದೇ ಲಿವ್. ಸೊ ನೋಡೋಣ ಬನ್ನಿ. Another thought that occurred to Paheli and Bojo was about the kinds of living organisms that were present in different locations that they had visited. ಸೊ ಏನು ಯೋಚನೆ ಮಾಡ್ತಂದರೆ, ಡಿಫ್ರೆಂಟ್ ಟೈಪ್ಸ್ ಇತ್ತಲ್ಲಪ್ಪ ನಾವು ನೋಡಿದ ಕಡೆ. ಬೇರೆ ಜಾಗದಲ್ಲಿ ಬೇರೆ ರೀತಿಯಾಗಿ ಆರ್ಗಾನಿಸಮ್ಸ್ ಇದೆ. ದ ಡೆಸರ್ಟ್ ಹ್ಯಾಡ್ ಕ್ಯಾಮಲ್ಸ್, ದ ಮೌಂಟೇನ್ಸ್ ಹ್ಯಾಡ್ ಗೋಟ್ಸ್ ಆ್ಯಂಡ್ ಯಾಕ್, ಪೂರಿ ಹ್ಯಾಡ್ ಸಮ್ ಅದರ್ ಕ್ರಿಯೇಚರ್ಸ್. ಸೊ ಡೆಸರ್ಟಲ್ಲಿ ಕ್ಯಾಮಲ್ ಸಿಗ್ತಿದೆ, ಮೌಂಟೇನ್ಸ್ ಹತ್ರ ಗೋಟ್ಸು ಮತ್ತು ಯಾಕೆ ಸಿಗ್ತಿದೆ, ಪೂರಿ ಹತ್ರ ಇನ್ನೇನೇನೋ ಬೇರೆ ಸಿಗ್ತಿದೆ. ಕ್ರ್ಯಾಬ್ಸ್ ಆನ್ ದಿ ಬೀಚ್, ಕ್ರ್ಯಾಬ್ಸ್ ಎಲ್ಲ ಸಿಗ್ತಿತ್ತು ಪೂರಿ ಹತ್ರ. ಆ್ಯಂಡ್ ಸಚ್ ಅ ವೆರೈಟಿ ಆಫ್ ಫಿಶ್ ಬೀಂಗ್ ಕಾಟ್ ಬೈ ದ ಫಿಶರ್ಮ್ಯಾನ್ ಅಟ್ ದಿ ಸಿ. ಮತ್ತು ವೆರೈಟಿ ಆಫ್ ಫಿಶು ಎಲ್ಲ ಹಿಡಿತಿದ್ದಾರೆ ಫಿಶರ್ಮ್ಯಾನಲ್ಲಿ. ಆ್ಯಂಡ್ ದೆನ್ there seemed to be some creatures like ants that were present in all different locations. The kinds of plants found in each of this region were so different from the other plants. So what about the surroundings in these different regions were the same. ಸೊ ಅವರೆಲ್ಲ ಡಿಫ್ರೆಂಟ್. ಸೊ ಪ್ಲ್ಯಾಂಟ್ಸ್ ಆಗಲಿ ಅನಿಮಲ್ಸ್ ಆಗಲಿ ಎಲ್ಲ ಕಡೆ ಅವ್ರು ಡಿಫ್ರೆಂಟು. ಏನಪ್ಪ, ಒಂದು ಜಾಗದಲ್ಲಿ ಇರೋ ಥರ ಗಿಡಗಳು ಮರಗಳು ಇನ್ನೊಂದು ಜಾಗದಲ್ಲಿ ಇಲ್ಲ. ಸೊ ಏನು ಸರೌಂಡಿಂಗ್ಸ್ ಏನು ಡಿಫರ್ ಆಗುತ್ತೆ ಜಾಗ ಚೇಂಜ್ ಆಗ್ತಿದ್ದಂಗೆ. ಇಲ್ಲೇ ಆ್ಯಕ್ಟಿವಿಟಿ ಒಂದು ಕೊಟ್ಟಿದ್ದಾರೆ. Let us start with the forest. Think of all the plants, animals and objects that can be found there. List them in column 1, table 6.1. Table 6.1 ಇಲ್ಲಿದೆ ನೋಡಿ. ಇಲ್ಲಿ ನಿಮಗೆ ಫಾರೆಸ್ಟು, ಮೌಂಟೇನ್ಸ್, ಡೆಸರ್ಟ್, ಸಿ, ಎನಿ ಅದರ್ ಕೊಟ್ಟಿದ್ದಾರೆ. ನೀವು ಏನೇನು ನೋಡ್ಬೋದು ಅಂತ ನೀವು ಲಿಸ್ಟ್ ಮಾಡ್ಬೋದು ಆ್ಯಕ್ಟಿವಿಟಿಲಿ. ಡಿಸ್ಕಸ್ ಆಲ್ಸೋ ವಿತ್ ಯೋರ್ ಫ್ರೆಂಡ್ಸ್, ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಟು ಫೈಂಡ್ ಮೋರ್ ಎಕ್ಸಾಂಪಲ್ ಟು ಫಿಲ್ ದ ಟೇಬಲ್ ಫಿಲ್ ಮಾಡ್ಬೇಕಾದ್ರೆ ನೀವು ಎಲ್ಲರೂ ಹೆಲ್ಪ್ ಆಗ್ಬೋದು. ಪೇರೆಂಟ್ಸ್ ಡಿಸ್ಕಸ್ ಮಾಡಿ, ಫ್ರೆಂಡ್ಸ್ ಡಿಸ್ಕಸ್ ಮಾಡಿ. ಯು ಕ್ಯಾನ್ ಆಲ್ಸೋ ಕನ್ಸಲ್ಟ್ ಮೆನಿ ಇಂಟ್ರೆಸ್ಟಿಂಗ್ ಬುಕ್ಸ್ ಇನ್ ಲೈಬ್ರರೀಸ್ ದಟ್ ಟಾಕ್ ಆಫ್ ಅನಿಮಲ್ಸ್, ಪ್ಲಾಂಟ್ಸ್ ಆ್ಯಂಡ್ ಮಿನರಲ್ಸ್ ಆಫ್ ಡಿಫ್ರೆಂಟ್ ರೀಜನ್ಸ್. ಸೊ ಇಷ್ಟೊಂದು ನೀವು ಬುಕ್ಸ್ ಲೈಬ್ರರಿಗೆ ಹೋಗೆಲ್ಲ ಬುಕ್ಸ್ ನೋಡ್ಬೋದು. ಅಲ್ಲೂ ಎಲ್ಲ ನಿಮ್ಗೆ ತಿಳ್ಕೊಬೋದು ಯಾವ ಜಾಗದಲ್ಲಿ ಯಾವ ಥರ ಆರ್ಗಾನಿಸಮ್ಸ್ ಇರುತ್ತೆ ಅಂತ. ನೆಕ್ಸ್ಟು
Try and include many plants, animals and objects, big and small, in each kind of columns in table. What kind of objects you will find that may not be animals or plants? Perhaps parts of plants like dried leaves or parts of animals like bones. You may also find different kinds of soils and pebbles. Water in the oceans may have salts dissolved in it, as discussed in chapter 3. There could be more objects. So ಬರೀ ಪ್ಲ್ಯಾಂಟ್ಸು ಮತ್ತು ಅನಿಮಲ್ಸ್ ಅಂತಲ್ಲ, ನೀವೆಲ್ಲ ಇನ್ಕ್ಲೂಡ್ ಮಾಡ್ಬೋದು. ಈಗ ಈಗ ನಾವು ಒಂದು ಡಿಫ್ರೆಂಟ್ ಜಾಗಕ್ಕೆ ಹೋದಾಗ ಯಾವ ಥರ ಆಬ್ಜೆಕ್ಟ್ ಸಿಗುತ್ತೆ, ಲೈಕ್ ಗಿಡಗಳದ್ದು ಪಾರ್ಟ್ಸ್ ಆಗಿರ್ಬೋದು, ಅನಿಮಲ್ಸ್ದು ಏನಾರ ಬಾಡಿ ಪಾರ್ಟ್ಸ್ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಸಾಯಿಲ್ಸ್ ಆಗಿರ್ಬೋದು, ಕಲ್ಲುಗಳಾಗಿರ್ಬೋದು. ಸೊ ಅದೆಲ್ಲ ನೀವು ಲಿಸ್ಟ್ ಮಾಡ್ಬೋದು. We will discuss the table as we travel through many more interesting places. So next, habitat and adaptations. What do you find from the plants and animals listed in activity 1? Activity 1 ಲಿಸ್ಟ್ ಮಾಡಿದ್ರಲ್ಲ, ಸೊ ಲಿಸ್ಟ್ ಮಾಡಿದ್ಮೇಲೆ ಏನೇನು ಕಾಣುತ್ತೆ ಅದರಲ್ಲಿ? ಡಿಡ್ ಯು ಫೈಂಡ್ ಅ ಲಾರ್ಜ್ ವೆರೈಟಿ ಇನ್ ದಮ್? ಸೊ ಎಲ್ಲ ಏನು ಒಂದೇ ಟೈಪ್ ಇದಾವ? ಎಲ್ಲ ವೆರೈಟಿ ಇದ್ದೇ ಇರುತ್ತಲ್ವಾ? ಹೌದು. ಲುಕ್ ಎಟ್ ವಾಟ್ ಯು ಹ್ಯಾವ್ ಎಂಟರ್ಡ್ ಇನ್ ದ ಕಾಲಮ್ ಫಾರ್ ಅ ಡೆಸರ್ಟ್ ಆ್ಯಂಡ್ ಕಾಲಮ್ ಇನ್ ಫಾರ್ ದ ಸಿ ಇನ್ 6.1. 6.1ಅಲ್ಲಿ ಒಂದು ಕಾಲಮ್ ಸಿಗಿದೆ, ಒಂದು ಕಾಲಮ್ ಡೆಸರ್ಟ್ ಇದೆ. ಸೊ ಅದರ ಅಬ್ಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಆರ್ ದ ಸರೌಂಡಿಂಗ್ಸ್ ಲೈಕ್ ಇನ್ ದಿಸ್ ಟೂ ರೀಜನ್? ಇನ್ ದ ಸಿ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಸರೌಂಡೆಡ್ ಬೈ ಸಲೈನ್ ಸಾಲ್ಟಿ ವಾಟರ್. ಸೊ ಸಿಯಲ್ಲಿ ನೀವು ಲಿಸ್ಟ್ ಮಾಡಿರ್ತೀರಲ್ಲ, ಏನೇ ಎಕ್ಸಾಂಪಲ್ ಶಾರ್ಕ್, ಡಾಲ್ಫಿನ್, ಯಾವ್ದಾರ ಟೈಪ್ ಫಿಶ್ ಆಗಿರ್ಬೋದು. ಸೊ ಈ ಎಲ್ಲ ಏನು ಬಂದ್ಬಿಟ್ಟು ಸರೌಂಡೆಡ್ ಬೈ ಸಲೈನ್ ಅಂದರೆ ಸಾಲ್ಟಿ ವಾಟರ್. ಮೋಸ್ಟ್ ಆಫ್ ದೆಮ್ ಯೂಸ್ ದ ಏರ್ ಡಿಸಾಲ್ವ್ಡ್ ಇನ್ ವಾಟರ್. ಸೊ ಅವರು ಡೈರೆಕ್ಟಾಗಿ ಏರ್ನ ಅವರು ಬ್ರೀತ್ ಮಾಡಲ್ಲ, ವಾಟರ್ ಡಿಸಾಲ್ವ್ ಆಗಿರುತ್ತಲ್ಲ ಆ ಏರ್ನ ಬ್ರೀತ್ ಮಾಡ್ತಾರೆ. ದೇರ್ ಇಸ್ ವೆರಿ ಲಿಟಲ್ ವಾಟರ್ ಅವೈಲೇಬಲ್ ಇನ್ ದಿ ಡೆಸರ್ಟ್. ಸೊ ಡೆಸರ್ಟ್ ಬಂದ್ಬಿಟ್ಟು ಅಲ್ಲಿ ವಾಟರ್ ಇರಲ್ಲ, ತುಂಬ ಕಮ್ಮಿ. ಇಟ್ ಇಸ್ ವೆರಿ ಹಾಟ್ ಇನ್ ದ ಡೇ ಟೈಮ್ ಆ್ಯಂಡ್ ವೆರಿ ಕೋಲ್ಡ್ ಅಟ್ ನೈಟ್. ಸೊ ಡೇ ಟೈಮಲ್ಲಿ ಫುಲ್ ಹಾಟ್ ಇರುತ್ತೆ, ನೈಟ್ ಟೈಮಲ್ಲಿ ಕೋಲ್ಡ್ ಇರುತ್ತೆ. ದ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಆಫ್ ದಿ ಡೆಸರ್ಟ್ ಲೀವ್ ಆನ್ ದ ಡೆಸರ್ಟ್ ಸಾಯಿಲ್ ಆ್ಯಂಡ್ ಬ್ರೀತ್ ಏರ್ ಫ್ರಮ್ ದಿ ಸರೌಂಡಿಂಗ್. ಸೊ ಡೆಸರ್ಟ್ ಸಾಯಿಲ್ ಮೇಲೆ ಇರುತ್ತೆ ಅಲ್ಲ ಇಂದ ಅನಿಮಲ್ಸ್, ಪ್ಲಾಂಟ್ಸ್ ಎಲ್ಲ, ಮತ್ತು ಏರ್ನಿಂದ ಬ್ರೀತ್ ಮಾಡುತ್ತೆ ಸರೌಂಡಿಂಗ್ಸಲ್ಲಿ ಏರಿಂದ. ದ ಸಿ ಆ್ಯಂಡ್ ದಿ ಡೆಸರ್ಟ್ ಆರ್ very different surroundings and we find very different kinds of plants and animals in these two regions, isn't it? ಹೌದಲ್ವಾ? ಸಿ ಮತ್ತು ಡಿಫ್ರೆಂಟ್, ತುಂಬ ಡಿಫ್ರೆಂಟ್ ಜಾಗ, ಮತ್ತು ಅಲ್ಲಿ ಸಿಗೋವಂಥ ನಮಗೆ ಏನೇ ಜೀವಿಗಳು ಅದು ಡಿಫ್ರೆಂಟ್. ಲೆಟ್ಸ್ ಲುಕ್ ಅಟ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಆರ್ಗಾನಿಸಮ್ಸ್ ಫ್ರಮ್ ದಿ ಡೆಸರ್ಟ್ ಆ್ಯಂಡ್ ದಿ ಸಿ. ಅ ಕ್ಯಾಮಲ್ ಆ್ಯಂಡ್ ಅ ಫಿಶ್. ಎ ಬಾಡಿ ಸ್ಟ್ರಕ್ಚರ್ ಆಫ್ ಅ ಕ್ಯಾಮಲ್ ಹೆಲ್ಪ್ಸ್ ಟು ಸರ್ವೈವ್ ಇನ್ ದಿ ಡೆಸರ್ಟ್ ಕಂಡೀಷನ್. ಸೊ ಕ್ಯಾಮಲ್ ಆ್ಯಂಡ್ ಫಿಶ್ ಎಕ್ಸಾಂಪಲ್ ತೊಗೊಂಡ್ರೆ, ಫಿಶ್ ಬಂದ್ಬಿಟ್ಟು ಸಿ ರೀಜನಲ್ಲಿ, ಕ್ಯಾಮಲ್ ಬಂದ್ಬಿಟ್ಟು ಡೆಸರ್ಟ್ ರೀಜನಲ್ಲಿ. ಸೊ ಕ್ಯಾಮಲ್ ತೊಗೊಂಡ್ರೆ ಅದ್ರ ಕ್ಯಾಮಲ್ ಲಾಂಗ್ ಲೆಗ್ಸ್ ಇರುತ್ತೆ, ಮತ್ತು ಅದು ಕ್ಯಾಮಲ್ ಬಾಡಿ ಬಂದ್ಬಿಟ್ಟು ಡೆಸರ್ಟ್ ಕಂಡೀಷನ್ ಸರ್ವೈವ್ ಜೀವಂತವಾಗಿರೋ ಥರ ಏನೋ ಸ್ಟ್ರಕ್ಚರ್ ಇದೆ ಅದ್ರ ಬಾಡಿ ಸ್ಟ್ರಕ್ಚರ್. ಲಾಂಗ್ ಲೆಗ್ಸ್ ಮತ್ತು ಉದ್ದುದ್ದ ಕಾಲುಗಳು ಏನು ಹೆಲ್ಪ್ ಮಾಡ್ತವೆ ಬಾಡೀಸ್ನೆಲ್ಲ, ಅದು ಕೀಪ್ ದರ್ ಬಾಡೀಸ್ ಅವೇ ಫ್ರಮ್ ದಿ ಹೀಟ್. ಕೆಳಗಡೆ ಹೀಟು, ಸ್ಯಾಂಡ್, ಮರಳದು ಹೀಟ್ ಇರುತ್ತಲ್ಲ ಬಿಸಿಲಿಗೆ, ಸೊ ಅದು ಹೀಟಿಂದ ದೂರ ಇಟ್ಕೊಳಕ್ಕೆ ಅಷ್ಟು ಲಾಂಗ್ ಲೆಗ್ಸ್ ಇರುತ್ತೆ. ದೇ ಎಕ್ಸ್ಕ್ರೀಟ್ ಸ್ಮಾಲ್ ಅಮೌಂಟ್ ಆಫ್ ಯೂರಿನ್. ದೇರ್ ಡಂಗ್ ಈಸ್ ಡ್ರೈ ಆ್ಯಂಡ್ ದೇ ಡು ನಾಟ್ ಸ್ವೆಟ್. ಸೊ ಅವರು ತುಂಬ ಕಮ್ಮಿ ನಾವೆಲ್ಲ ಯೂರಿನ್ ವಾಟರ್ ಅಮೌಂಟ್ನ ತೆಗಿತೀವಿ ಅಲ್ವಾ, ಸೊ ಅದು ತುಂಬ ಕಮ್ಮಿ ಅವರು ಎಕ್ಸ್ಕ್ರೀಟ್ ಮಾಡ್ತಾರೆ, ಯಾಕಂದರೆ ವಾಟರ್ ಕಂಟೆಂಟ್ ಅಲ್ಲಿ ಇರಲ್ಲ ಜಾಸ್ತಿ ಡೆಸರ್ಟಲ್ಲಿ. ಸೊ ಅವರು ಸ್ಟೋರ್ ಮಾಡ್ಕೊತಾರೆ ಆದಷ್ಟು ಬಾಡೀಲಿ. ದೇರ್ ಡಂಗ್ ಈಸ್ ಡ್ರೈ. ನಾರ್ಮಲ್ ನೀವು ಕೌ ಡಂಗ್ ಎಲ್ಲ ನೋಡ್ತೀರ, ಅದು ಡ್ರೈ ಇರಲ್ಲ. ಸೊ ನಿಮಗೆ ಗೊತ್ತಾಗ್ತಾ ಇರುತ್ತೆ, ಅದು ಒಂಥರ ಲಿಕ್ವಿಡ್ ಕಂಟೆಂಟು ಇರುತ್ತೆ. ಸೊ ಈ ಕ್ಯಾಮಲ್ ಡಂಗ್ ಬಂದ್ಬಿಟ್ಟು ಡ್ರೈ ಇರುತ್ತೆ, ಮತ್ತು ಅವ್ರು ಸ್ವೆಟ್ ಆಗೋಲ್ಲ. ಸ್ವೆಟ್ ಆಗೋದ್ರಿಂದ ನಾವು ನೀರೆಲ್ಲ ಹೊರಗಡೆ ಹೋಗುತ್ತಲ್ವ ನಮ್ಮ ಬಾಡಿಯಿಂದ, ಸೊ ಅವರು ಪ್ರಿಸರ್ವ್ ಮಾಡೋಕ್ಕೋಸ್ಕರ ಇದೆಲ್ಲ ಅವ್ರಿಗೆ ಫೀಚರ್ಸ್ ಇರುತ್ತೆ ಬಾಡೀಲಿ. ಸಿನ್ಸ್ ಕ್ಯಾಮಲ್ ಲೂಸ್ ವೆರಿ ಲಿಟಲ್ ವಾಟರ್ ಫ್ರಮ್ ದೇರ್ ಬಾಡೀಸ್, ದೇ ಕ್ಯಾನ್ ಲೀವ್ ಫಾರ್ ಮೆನಿ ಡೇಸ್ ವಿತೌಟ್ ವಾಟರ್. ಸೊ ಇದೆಲ್ಲ ಫೀಚರ್ಸ್ ಇರೋದ್ರಿಂದ ಅವರು ವಾಟರ್ನ ಲೂಸ್ ಮಾಡಲ್ಲ, ತುಂಬ ಕಮ್ಮಿ ಸ್ಟೋರ್ ಮಾಡ್ಕೊತಾರೆ ಬಾಡೀಲಿ. ಆದ್ದರಿಂದ ಅವರು ಕ್ಯಾಮಲ್ಗಳೆಲ್ಲ ಏನು ನೀರಿಲ್ದೇ ತುಂಬ ದಿನ ಇರ್ಬೋದು ಡೆಸರ್ಟ್ ರೀಜನಲ್ಲಿ. ಲೆಟ್ ಅಸ್ ಲುಕ್ ಅಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶ್. ಸಮ್ ಆಫ್ ದೆಮ್ ಆರ್ ಶೋನ್ ಇನ್ ಫಿಗರ್ 6.3. ಬನ್ನಿ, ಎಲ್ಲಿದೆ 6.2 ನೋಡಿ, ಕ್ಯಾಮಲ್ ಇದೆ, ಲಾಂಗ್ ಲೆಗ್ಸು ಡೆಸರ್ಟ್ ರೀಜನಲ್ಲಿ ತೋರಿಸಿದ್ರೆ. 6.3 ನೋಡಿ, ಫಿಶ್ ಟ್ಯಾಂಕ್ ಫೋಟೋ ನೋಡಿ. ಇಲ್ಲಿ ತುಂಬ ಡಿಫ್ರೆಂಟ್, ಎಲ್ಲ ಸೇಮ್ ಇದೆ, ಫಿಶ್ಶು ಇಲ್ಲ, ಎಲ್ಲ ಬೇರೆ ಬೇರೆ ರೀತಿಯಾಗಿದೆ. ದೇರ್ ಆರ್ ಸೋ ಮೆನಿ ಕೈಂಡ್ಸ್ ಆಫ್ ಫಿಶ್, ಬಟ್ ಡೂ ಯು ಸಿ ದಟ್ ದೇ ಆಲ್ ಹ್ಯಾವ್ ಸಮಥಿಂಗ್ ಕಾಮನ್ ಅಬೌಟ್ ದರ್ ಶೇಪ್. ಆಲ್ ದ ಒನ್ಸ್ ಶೋನ್ ಹಿಯರ್ ಹ್ಯಾವ್ ದ ಸ್ಟ್ರೀಮ್ ಲೈನ್ ಶೇಪ್ ಬಗ್ಗೆ ಚಾಪ್ಟರ್ 5 ಡಿಸ್ಕಸ್ ಮಾಡಿದ್ವಿ. ಸೊ ನೋಡಿ, ಎಲ್ಲ ಡಿಫ್ರೆಂಟ್ ಇದ್ರು, ಶೇಪ್ ಆಲ್ಮೋಸ್ಟ್ ಸಿಮಿಲರ್ ಇದೆ, ಅದಕ್ಕೆ ಸ್ಟ್ರೀಮ್ ಲೈನ್ ಶೇಪ್ ಅಂತೀವಿ. ಯಾಕಂದರೆ ಸ್ವಿಮ್ ಮಾಡೋಕ್ಕೆ ಒಳಗಡೆ ಎಲ್ಲ ಅವ್ರಿಗೆ ಈಸಿ ಆಗೋಸ್ಕರ ಆ ಥರ ಬಾಡಿ ಶೇಪ್ ಇರುತ್ತೆ. ದಟ್ ಫಿಶ್ ಹ್ಯಾವ್ ಫ್ಲಾಟ್ ಫಿನ್ಸ್ ಆ್ಯಂಡ್ ಟೇಲ್ಸ್ ದಟ್ ಹೆಲ್ಪ್ ದೆಮ್ ಟು ಚೇಂಜ್ ಡೈರೆಕ್ಷನ್ಸ್ ಆ್ಯಂಡ್ ಕೀಪ್ ದರ್ ಬಾಡಿ ಬ್ಯಾಲೆನ್ಸ್ ಇನ್ ವಾಟರ್. ಸೊ ವಾಟರ್ ಇನ್ಸೈಡೆಲ್ಲ ಅವರು ಮೂವ್ಮೆಂಟ್ ಮಾಡೋಕ್ಕೆ ಮತ್ತು ಬ್ಯಾಲೆನ್ಸ್ ಮಾಡೋಕ್ಕೆ ಎಲ್ಲ ಹೆಲ್ಪ್ ಆಗೋಕ್ಕೆ ಇದೆಲ್ಲ ಫಿನ್ಸು, ಸ್ಟ್ರೀಮ್ ಲೈನ್ ಬಾಡಿ ಇರುತ್ತೆ. ಗಿಲ್ಸ್ ಪ್ರೆಸೆಂಟ್ ಇನ್ ದಿ ಫಿಶ್ ಹೆಲ್ಪ್ಸ್ ದೆಮ್ ಟು ಯೂಸ್ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್. ಸೊ ಬ್ರೀತ್ ಮಾಡೋಕೆ ಆಕ್ಸಿಜನ್ ಬೇಕಲ್ವಾ,
ಸೊ ಡೈರೆಕ್ಟ್ ಆಕ್ಸಿಜನ್ ಅಂತೂ ಆಗೋಲ್ಲ, ನೀರೊಳಗಿರುತ್ತೆ. ಸೊ ಆ ಗಿಲ್ಸ್ ಮೂಲಕ ಅವ್ರು ಏನು ಮಾಡ್ತಾರೆ, ವಾಟ್ರಲ್ಲಿ ಡಿಸಾಲ್ವ್ ಆಗಿರೋ ಆಕ್ಸಿಜನ್ನ ಬ್ರೀತ್ ಮಾಡ್ತಾರೆ. ವಿ ಸಿ ದಟ್ ದ ಫೀಚರ್ಸ್ ಆಫ್ ಅ ಫಿಶ್ ಹೆಲ್ಪ್ ಟು ಲೀವ್ ಇನ್ಸೈಡ್ ದಿ ವಾಟರ್ ಆ್ಯಂಡ್ ಫೀಚರ್ಸ್ ಆಫ್ ಅ ಕ್ಯಾಮಲ್ ಹೆಲ್ಪ್ ಟು ಸರ್ವೈವ್ ಇನ್ ದ ಡಿಸರ್ಟ್. ಸೊ ನೋಡಿ, ಇಬ್ಬರಿಗೂ ಬೇರೆ ಬೇರೆ ಥರ ಫೀಚರ್ಸ್ ಇದೆ. ಆ ರೀಜನ್ ತಕ್ಕನಂಗೆ ಜೀವನ ಮಾಡೋಕ್ಕೆ ಅದರದ ಫೀಚರ್ಸ್, ಬಾಡಿ ಫೀಚರ್ಸ್ ಇರುತ್ತೆ. ವಿ ಹ್ಯಾವ್ ಟೇಕನ್ ಓನ್ಲಿ 2 ಎಕ್ಸಾಂಪಲ್ಸ್ ಫ್ರಮ್ ಅ ವೆರಿ ವೈಡ್ ವೆರೈಟಿ ಆಫ್ ಅನಿಮಲ್ಸ್. ಅನಿಮಲ್ಸ್ ಅಂದರೆ ಏನು ಬರೀ ಫಿಶ್ಶು ಕ್ಯಾಮಲ್ ಅಷ್ಟೇ ಅಲ್ವಲ್ಲ, ತುಂಬ ವೈಡ್ ವೆರೈಟಿ ಇದೆ. ಸೊ ಅದರಲ್ಲಿ 2 ಎಕ್ಸಾಂಪಲ್ ತೊಗೊಂಡು ನಾವು ಜಸ್ಟ್ ನೋಡಿದ್ವಿ. ಇನ್ ಆಲ್ ದಿಸ್ ವೆರೈಟಿ ಆಫ್ ಆರ್ಗಾನಿಸಮ್ಸ್ ಯು ವಿಲ್ ಫೈಂಡ್ ದಟ್ ದೇ ಹ್ಯಾವ್ ಸರ್ಟೆನ್ ಫೀಚರ್ಸ್ ದಟ್ ಹೆಲ್ಪ್ ದೆಮ್ ಟು ಲೀವ್ ಇನ್ ದ ಸರೌಂಡಿಂಗ್ಸ್ ಇನ್ ವಿಚ್ ದೇ ಆರ್ ನಾರ್ಮಲಿ ಫೌಂಡ್. ಸೊ ನಾರ್ಮಲಿ ಎಲ್ಲ ಯಾವ ಸರೌಂಡಿಂಗ್ಸ್ ಜಾಸ್ತಿ ಸಿಗುತ್ತೋ ಆ ಸರೌಂಡಿಂಗ್ಸಲ್ಲಿ ಅವರು ಜೀವನ ಮಾಡೋ ರೀತಿಯಾಗಿ ಅವ್ರ ಬಾಡಿ ಫೀಚರ್ಸ್ ಇರುತ್ತೆ. The presence of specific features or certain habits which enable organisms to live naturally in the place is called adaptation. ಸೊ ಅಡಾಪ್ಟೇಷನ್ ಬಂದ್ಬಿಟ್ಟು ಏನಂದರೆ, ಸ್ಪೆಸಿಫಿಕ್ ಫೀಚರ್ ಬಂದ್ಬಿಟ್ಟು ಏನೋ ಆ ಸರೌಂಡಿಂಗ್ಸಲ್ಲಿ ಅವರು ಇರೋ ಹಾಗೆ ಅವ್ರ ಬಾಡಿ ಫೀಚರ್ಸು ಅಥವಾ ಫಿಸಿಕಲ್ ಫೀಚರ್ಸ್ ಇರುತ್ತಲ್ಲ, ಸೊ ಅದಕ್ಕೆ ಏನಂತ ಕರೀತಾರೆ, ಅಡಾಪ್ಟೇಷನ್ ಅಂತ ಕರೀತಾರೆ. ಅಡಾಪ್ಟೇಷನ್ ಆಫ್ ಆರ್ಗಾನಿಸಮ್ ಡಿಫರ್ ಡಿಪೆಂಡಿಂಗ್ ಆನ್ ದರ್ ಪ್ಲೇಸ್ ಆಫ್ ಡ್ವೆಲ್ಲಿಂಗ್. ಸೊ ಡ್ವೆಲ್ಲಿಂಗ್ ಬಂದ್ಬಿಟ್ಟು ಅವ್ರಿರೋ ಜಾಗದಲ್ಲಿ ಅವ್ರಿರೋ ಜಾಗದ ಮೇಲೆ ಡಿಪೆಂಡ್ ಆಗುತ್ತೆ. ಏನೋ ಅಡಾಪ್ಟೇಷನ್ ಬಂದ್ಬಿಟ್ಟು ಅವ್ರು ಯಾವ ಥರ ಫುಡ್ಡು ಇಂಟೇಕ್ ಮಾಡ್ತಾರೆ ಮತ್ತು ಅವ್ರದ್ದು ಏನು ಫೀಚರ್ಸ್ ಇದೆ, ಆ ಬಾಡಿ ಫಿಸಿಕಲ್ ಫೀಚರ್ ಏನಿದೆ ಅದೆಲ್ಲ ಡಿಫರ್ ಆಗುತ್ತೆ ಪ್ಲೇಸ್ ಟು ಪ್ಲೇಸ್. ದಟ್ ಈಸ್ ವೈ ಅ ಫಿಶ್ ಕೆನಾಟ್ ಲೀವ್ ಔಟ್ ಆಫ್ ವಾಟರ್ ಆ್ಯಂಡ್ ಕ್ಯಾಮಲ್ ಕೆನಾಟ್ ಲೀವ್ ಇನ್ ಸಿ. ಸೊ ಅದರಿಂದ ಏನು ನಾವನ್ನೆಲ್ಲ ಎಕ್ಸಾಂಪಲ್ ನೋಡ್ತೀವಲ್ಲ, ಫಿಶ್ಗಿರೋ ಫೀಚರ್ಸ್ ನೋಡೋಕೆ ಹೋದರೆ ಅದು ವಾಟ್ರಿಂದ ಹೊರಗೆ ಇರೋಕ್ಕಾಗತ್ತಾ, ಆಗಲ್ಲ. ಕ್ಯಾಮಲ್ಗಿರೋ ಫೀಚರ್ಸ್ ನೋಡಿದ್ರೆ ಅದು ಇನ್ಸೈಡ್ ದಿ ಸಿ ಇರೋಕ್ಕಾಗತ್ತಾ, ಆಗಲ್ಲ. ನೆಕ್ಸ್ಟ್, ದ ಪ್ಲೇಸ್ ವೇರ್ ಆರ್ಗಾನಿಸಮ್ಸ್ ಲೀವ್ ಈಸ್ ಕಾಲ್ಡ್ ಹ್ಯಾಬಿಟೇಟ್. ಸೊ ಆ ಜಾಗ ನಾವು ಸರೌಂಡಿಂಗ್ಸ್ ಅಂತೀವಲ್ಲ, ಸೊ ಆ ಜಾಗನ ಏನಂತೀವಿ, ಈಗ ಒಂದೊಂದು ಪರ್ಟಿಕ್ಯುಲರ್ ಅನಿಮಲ್ಸ್ಗೂ ಒಂದೊಂದು ಜಾಗ ಇರುತ್ತೆ ಇರೋಕ್ಕೆ, ಅದು ಸೂಟೇಬಲ್ ಜಾಗನೇ ಇರಬೇಕು. ಅದಕ್ಕೆ ಏನಂತ ಕರಿತೀವಿ, ಹ್ಯಾಬಿಟೇಟ್ ಅಂತ ಕರಿತೀವಿ. ಹ್ಯಾಬಿಟೇಟ್ ಮೀನ್ಸ್ ಎ ಡ್ವೆಲ್ಲಿಂಗ್ ಪ್ಲೇಸ್. ಡ್ವೆಲ್ಲಿಂಗ್ ಪ್ಲೇಸ್ ಅಂದರೆ ಇರೋವಂಥ ಜಾಗ, ಹೋಮ್, ಹೌಸ್ ಅನ್ಬೋದು. ದ ಹ್ಯಾಬಿಟೇಟ್ ಪ್ರೊವೈಡ್ಸ್ ಫುಡ್, ವಾಟರ್, ಏರ್, ಶೆಲ್ಟರ್ ಆ್ಯಂಡ್ ಅದರ್ ನೀಡ್ಸ್ ಟು ಆರ್ಗನಿಸಮ್ಸ್. ಹ್ಯಾಬಿಟೇಟ್ ಬಂದ್ಬಿಟ್ಟು ಅವ್ರಿಗೆ ಫುಡ್, ವಾಟರ್, ಏರ್, ಶೆಲ್ಟರ್ ಎಲ್ಲ ನೀಡುತ್ತೆ. ಸೆವರಲ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಲೀವ್ ಇನ್ ದ ಸೇಮ್ ಹ್ಯಾಬಿಟೇಟ್. ಆಲ್ಮೋಸ್ಟ್ ಡಿಫ್ರೆಂಟ್ ಪ್ಲಾಂಟ್ಸು, ಅನಿಮಲ್ಸು ಕೆಲವು ಸೇಮ್ ಹ್ಯಾಬಿಟೇಟಲ್ಲೇ ಇರುತ್ತೆ. ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ದಟ್ ಲೀವ್ ಆನ್ ಲ್ಯಾಂಡ್ ಆರ್ ಸೆಟ್ ಟು ಬಿ ಲೀವ್ ಇನ್ ಟೆರೆಸ್ಟ್ರಿಯಲ್ ಹ್ಯಾಬಿಟೇಟ್ಸ್. ಸೊ ಟೆರೆಸ್ಟ್ರಿಯಲ್ ಹ್ಯಾಬಿಟೇಟ್ಸ್ ನಾವಂತೀವಿ, ಯಾವುದೇ ಪ್ಲಾಂಟ್ಸ್ ಆಗಲಿ, ಅನಿಮಲ್ಸ್ ಆಗಲಿ, ಆರ್ಗಾನಿಸಮ್ ಆಗಲಿ ಭೂಮಿ ಮೇಲೆ ಅಂದರೆ ಲ್ಯಾಂಡ್ ಮೇಲೆ ಜೀವನ ಮಾಡುತ್ತಲ್ಲ, ಅದಕ್ಕೆಲ್ಲ ಏನಂತ ಕರಿತೀವಿ, ಟೆರೆಸ್ಟ್ರಿಯಲ್ ಹ್ಯಾಬಿಟೇಟ್ಸ್ ಅಂತ ಕರಿತೀವಿ. ಸಮ್ ಎಕ್ಸಾಂಪಲ್ ಆಫ್ ಟೆರೆಸ್ಟ್ರಿಯಲ್ ಹ್ಯಾಬಿಟೇಟ್ಸ್ ಆರ್ ಫಾರೆಸ್ಟ್, ಗ್ರಾಸ್. ಸೊ ಟೆರೆಸ್ಟ್ರಿಯಲ್ ಹ್ಯಾಬಿಟೇಟ್ಸ್ ಬಂದ್ಬಿಟ್ಟು ಜಾಗ ಅಲ್ವಾ. ಸೊ ಪ್ಲ್ಯಾಂಟ್ಸಲ್ಲಿ ಬಂದ್ಬಿಟ್ಟು ಹ್ಯಾಬಿಟೆಂಟ್ಸ್ ಅದು ಅಲ್ಲಿ ಇರ್ತವೆ. ಸೊ ಹ್ಯಾಬಿಟೇಟ್ಸ್ ಬಂದ್ಬಿಟ್ಟು ಜಾಗ. ಸೊ ಎಕ್ಸಾಂಪಲ್ ಏನು, ಫಾರೆಸ್ಟ್ಸ್, ಗ್ರಾಸ್ಲ್ಯಾಂಡ್ಸ್, ಡೆಸರ್ಟ್ಸ್, ಕೋಸ್ಟಲ್ ಆ್ಯಂಡ್ ಮೌಂಟೇನ್ ರೀಜನ್ಸ್. ಆನ್ ದಿ ಅದರ್ ಹ್ಯಾಂಡ್, ದ ಹ್ಯಾಬಿಟೇಟ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ animals are that live in water are called aquatic habitats. ಸೊ ಇಲ್ಲಿ ಲ್ಯಾಂಡ್ ಮೇಲಿರೋಂಥದ್ದೆಲ್ಲ ಏನಂತೇವೆ, ಟೆರೆಸ್ಟ್ರಿಯಲ್ ಹ್ಯಾಬಿಟೇಟ್ಸ್. ಸೊ ವಾಟ್ರಲ್ಲಿರೋದೆಲ್ಲ ಏನಂತ ಕರಿತೀವಿ, ಅಕ್ವಾಟಿಕ್ ಹ್ಯಾಬಿಟೇಟ್ಸ್. ಎಕ್ಸಾಂಪಲ್ ಬಂದ್ಬಿಟ್ಟು ಲೇಕ್ಸ್, ರಿವರ್ಸ್, ಓಷನ್ಸ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಅಕ್ವಾಟಿಕ್ ಹ್ಯಾಬಿಟೇಟ್ಸ್. ದೇರ್ ಆರ್ ವೆರಿ ಲಾರ್ಜ್ ವೇರಿಯೇಷನ್ಸ್ among terrestrial habitats like forest, grassland, desert, coastal and mountain regions located in different parts of world. ಸೊ ನಾವು ಟೆರೆಸ್ಟ್ರಿಯಲ್ ಹ್ಯಾಬಿಟೇಟ್ಸ್ ಎಲ್ಲ ತೊಗೊಂಡ್ರೆ ಡಿಫ್ರೆಂಟ್ ವೆರೈಟೀಸ್ ಸಿಗುತ್ತೆ. ಲ್ಯಾಂಡ್ ಎಕ್ಸಾಂಪಲ್, ಲ್ಯಾಂಡ್ಸಲ್ಲಿ ಗ್ರಾಸ್ಲ್ಯಾಂಡ್ಸ್, ಡೆಸರ್ಟ್ಸ್, ಕೋಸ್ಟಲ್ ಆ್ಯಂಡ್ ಮೌಂಟೇನ್ ರೀಜನ್ಸ್ ಹತ್ರ ಡಿಫ್ರೆಂಟ್. ದ ಆರ್ಗಾನಿಸಮ್ಸ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಲಿವಿಂಗ್ ಇನ್ ಹ್ಯಾಬಿಟೇಟ್ ಆರ್ ಇಟ್ಸ್ ಬಯೋಟಿಕ್ ಕಾಂಪೊನೆಂಟ್ಸ್. ದ ನಾನ್ ಲಿವಿಂಗ್ ಥಿಂಗ್ಸ್ ಸಚ್ ಆಸ್ ರಾಕ್ಸ್, ಸಾಯಿಲ್ಸ್, ಏರ್ ಆ್ಯಂಡ್ ವಾಟರ್ ಇನ್ ದ ಹ್ಯಾಬಿಟೇಟ್ ಕಾನ್ಸ್ಟಿಟ್ಯೂಟ್ಸ್ ಇಟ್ಸ್ ಎಬಯೋಟಿಕ್ ಕಾಂಪೊನೆಂಟ್. ಸೊ ಒಂದು ಹ್ಯಾಬಿಟೇಟ್ ಅಂತ ನೋಡಿದ್ರೆ ಅದರಲ್ಲಿ ಒಂದು ಎಕ್ಸಾಂಪಲ್, ಒಂದು ಹ್ಯಾಬಿಟೇಟ್ ತೊಗೊಂಡ್ರೆ ಆ ಹ್ಯಾಬಿಟೇಟಲ್ಲಿ ಪ್ಲಾಂಟ್ಸ್ ಇರುತ್ತೆ, ಅನಿಮಲ್ಸ್ ಇರುತ್ತೆ, ಲಿವಿಂಗ್ ಥಿಂಗ್ಸ್ ಇರುತ್ತೆ. ಅದಕ್ಕೆಲ್ಲ ಏನಂತ ಕರಿತೀವಿ, ಬಯೋಟಿಕ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಬಯೋಟಿಕ್ ಕಾಂಪೊನೆಂಟ್ಸ್ ಆಫ್ ಹ್ಯಾಬಿಟೇಟ್ ಬಂದ್ಬಿಟ್ಟು ಅಲ್ಲಿರೋ ಆರ್ಗಾನಿಸಮ್ಸು, ಲಿವಿಂಗ್ ಆರ್ಗಾನಿಸಮ್ಸ್. ಮತ್ತು ಅದೇ ಹ್ಯಾಬಿಟೇಟಲ್ಲಿ ಕೆಲವು ರಾಕ್ಸ್ ಇರುತ್ತೆ, ಸಾಯಿಲ್ ಇರುತ್ತೆ, ಏರ್ ಇರುತ್ತೆ, ವಾಟರ್ ಇರುತ್ತೆ. ಅವೆಲ್ಲ ಏನಂತ ಕರಿತೀವಿ, ಎಬಯೋಟಿಕ್ ಕಾಂಪೊನೆಂಟ್ಸ್. ಸೊ ಒಂದು ಹ್ಯಾಬಿಟೇಟಲ್ಲಿ 2 ಕಾಂಪೊನೆಂಟ್ಸ್ ಇರುತ್ತೆ, ಬಯೋಟಿಕ್ ಕಾಂಪೊನೆಂಟ್ಸ್, ಎಬಯೋಟಿಕ್ ಕಾಂಪೊನೆಂಟ್ಸ್. ಸೊ ಅದು ಎಕ್ಸಾಂಪಲಲ್ಲಿ ನೋಡಿದ್ವಿ. We know that some plants grow from seeds. Let us look up abiotic factors that affect on seeds as they grow into young plants. ಸೊ abiotic components ಎಫೆಕ್ಟ್ ಏನಂತ ನೋಡೋಣ. ಒಂದು ಬೀಜ ಗಿಡವಾಗೋದ್ರಲ್ಲಿ. ಆಕ್ಟಿವಿಟಿ 2. Recall activity 7 in chapter 4. We made sprouts from gram and maize seeds. When the seed turned into a sprout, it is said to have germinated. ಸೊ ನಾವು ಮೊಳಕೆ ಬರೋದು ಒಂದ್ಸರಿ ಓದಿದ್ವಿ ಚಾಪ್ಟರ್ 4ಅಲ್ಲಿ. ಒಂದು ನಾವು ಸೀಡ್ ಹಾಕಿದ್ರೆ ಅದೇನು ಬರುತ್ತೆ, ಮೊಳಕೆ ಬರುತ್ತೆ, ಸ್ಪ್ರೌಟ್ ಆಗಿ ಟರ್ನ್ ಆಗುತ್ತೆ. ಸೊ ಅವಾಗ ಏನಂತ ಅರ್ಥ ಆಗುತ್ತೆ ನಮಗೆ, ಜರ್ಮಿನೇಟ್ ಆಗಿದೆ ಅನ್ಸುತ್ತೆ, ಗೊತ್ತಾಗುತ್ತೆ. ಅಂದರೆ ಬೆಳೆಯೋಕ್ಕೆ ತಯಾರಾಗಿದೆ ಆಗಿರೋದು ಅಂತ ಗೊತ್ತಾಗುತ್ತೆ. ಸೊ ಇಟ್ ಇಸ್ ಸೆಟ್ ಟು ಬಿ ಜರ್ಮಿನೇಟೆಡ್. ದಿಸ್ ಈಸ್ ದ ಬಿಗಿನಿಂಗ್ ಆಫ್ ದ ಲೈಫ್ ಆಫ್ ದ ನ್ಯೂ ಪ್ಲ್ಯಾಂಟ್. ಸೊ ಒಂದು ಗಿಡವಾಕ್ಕೆ ಅದೊಂದು ಬಿಗಿನಿಂಗ್ ಅಂತಾರಲ್ಲ, ಸೊ ಅದೇ ಸ್ಪ್ರೌಟ್ಸ್ ಬರುತ್ತಲ್ಲ ಮೊಳಕೆ ಬಂದಾಗಲೇ ಅದು ಬಿಗಿನಿಂಗ್.
Collect some dry moong seeds, keep 20 to 30 seeds aside and soak the rest in ವಾಟರ್ ಫಾರ್ ಅ ಡೇ. ಸೊ ನೀವು 20-30 ಸೀಡ್ಸ್ ತೊಗೊಂಡು ಕೆಲವನ್ನ ನೀವು ನೆನೆಸ್ಬಿಟ್ಟು ಕೆಲವನ್ನ ಹಂಗೆ ಸೈಡ್ಗೆ ಇಟ್ಟಿರಿ ನೆನೆಸಿಲ್ದೆ. ಡಿವೈಡ್ ದಿ ಸೋಕ್ ಸೀಡ್ಸ್ ಇಂಟು 4 ಪಾರ್ಟ್ಸ್. ನೀವು ನೆನೆಸಿರ್ತೀರಲ್ಲ ಅದನ್ನು 4 ಪಾರ್ಟಾಗಿ ಡಿವೈಡ್ ಮಾಡಿ. ಕೀಪ್ 1 ಪಾರ್ಟ್ ಕಂಪ್ಲೀಟ್ಲಿ ಸಬ್ಮರ್ಜ್ ಇನ್ ವಾಟರ್ ಫಾರ್ 3 to 4 days. ಸೊ 1 ಪಾರ್ಟ್ ಬಂದ್ಬಿಟ್ಟು ನೀರೊಳಗಡೆ ನೆನೆಸ್ಬಿಟ್ಟು 3-4 ದಿನಗಳ ಬಿಟ್ಬಿಡಿ. ಡೋ ನಾಟ್ ಡಿಸ್ಟರ್ಬ್ ದಿ ಡ್ರೈ ಸೀಡ್ಸ್ ಆ್ಯಂಡ್ ದೋಸ್ ಸಬ್ಮರ್ಜ್ ಇನ್ ವಾಟರ್. ಸೊ ಆ ಡ್ರೈ ಸೀಡ್ಸ್ನು ಮತ್ತು ನೆನೆಸಿರೋ ಸೀಡ್ಸ್ನು ಏನೋ ಇನ್ವಾಲ್ವ್ ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ಅದು ಪಾಡಿಗೆ ಬಿಟ್ಬಿಡಿ. ಕೀಪ್ 1 ಪಾರ್ಟ್ ಆಫ್ ಸೋಕ್ ಸೀಡ್ಸ್ ಇನ್ ಅ ಸನ್ನಿ ರೂಮ್ ಆ್ಯಂಡ್ ಅನದರ್ ಇನ್ ಅ ಕಂಪ್ಲೀಟ್ಲಿ ಡಾರ್ಕ್ ರೀಜನ್ ಲೈಕ್ ಅ ಕಪೋರ್ಡ್ ದಟ್ ಡಸ್ ನಾಟ್ ಅಲೋ ಎನಿ ಲೈಟ್ ಕಮ್ ಇನ್. ಸೊ 1 ಪಾರ್ಟ್ ಇವಾಗಲೇ ನೆನೆಸಿದ್ದಾರೆ. ಸೋಕ್ ಸೀಡ್ಸ್ ಬಂದ್ಬಿಟ್ಟು ನೀವು ಈಗ ಕಟ್ಟಿರ್ತೀರ ಗೊತ್ತಾ, ಈಗ ಬೀಜಗಳನ್ನ ಆ ಕಟ್ಟಿಟ್ಟಿರೋ ಬೀಜನ 1 ಪಾರ್ಟ್ ನೀವು ನೀರಿಗೆ ನೆನೆಸಿರ್ತೀರ, ಇನ್ನೊಂದು ಪಾರ್ಟ್ನ ನೀವು ಸನ್ನಿ ರೂಮ್ ಅಂದರೆ ಬೆಳಕು ಬೀಳ್ತಾ ಇರೋಂಥ ರೂಮ್ಗೆ ಇಡ್ತೀರ, ಇನ್ನೊಂದು ಪಾರ್ಟ್ನ ನೀವು ಡಾರ್ಕ್ ರೂಮ್ ಬೆಳಗ್ಗೆ ಬರೋಲ್ಲ ಅಂಥ ರೂಮಲ್ಲಿ ಇಡ್ತೀರ. ಕೀಪ್ ದ ಲಾಸ್ಟ್ ಪಾರ್ಟ್, 4ನೇ ಪಾರ್ಟ್ ಏನು, ವೆರಿ ಕೋಲ್ಡ್ ಸರೌಂಡಿಂಗ್ಸ್, ಫುಲ್ಲು ಕೋಲ್ಡ್ ಇರಬೇಕು ಅದು ವೆದರ್ ಬಂದು ಅಂಥ ಜಾಗದಲ್ಲಿ ಇಡಿ. ಸೊ ಎಕ್ಸಾಂಪಲ್ ಬಂದ್ಬಿಟ್ಟು ರೆಫ್ರಿಜರೇಟರ್ ಅಥವಾ ಐಸ್ ಹತ್ರ, ಅಲ್ಲಿ ಫ್ರೀಜರೆಲ್ಲ ಇರುತ್ತಲ್ಲ ಆ ಕಡೆ ಇಡ್ಬೋದು. ರಿನ್ಸ್ ದೆಮ್ ಆ್ಯಂಡ್ ರೀಪ್ಲೇಸ್ ದಿ ವಾಟರ್ ಎವ್ರಿ ಡೇ. ಅದನ್ನು ಹೊಸ ನೀರು ದಿನ ಆಗ್ತಿದ್ದಂಗೆ ಬೇರೆ ನೀರಲ್ಲಿ ಅದನ್ನು ಚೇಂಜ್ ಮಾಡ್ತಾರೆ ನೀರನ್ನ. ವಾಟ್ ಯು ನೋಟಿಸ್ ಆಫ್ಟರ್ ಫ್ಯೂ ಡೇಸ್? ಡೂ ದ ಸೀಡ್ಸ್ ಇನ್ ಆಲ್ ದ 5 ಕಂಡೀಷನ್ಸ್ ಜರ್ಮಿನೇಟ್ ಯೂನಿಫಾರ್ಮ್ಲಿ? ಸೊ 4 ಕಂಡೀಷನ್ ನೆನೆಸಿಟ್ಟಿದ್ದೀವಿ, ಇನ್ನೊಂದು ಕಂಡೀಷನ್ ಬಂದ್ಬಿಟ್ಟು ನೆನೆಸೇ ಇಟ್ಟಿಲ್ಲ. ಸೊ ಎಲ್ಲ ಕಂಡೀಷನ್ 5 ಸೇಮ್ ಇರುತ್ತಾ? ಡೂ ಫೈಂಡ್ ಸ್ಲೋವರ್ ಆರ್ ನೋ ಜರ್ಮಿನೇಷನ್ ಇನ್ ಎನಿ ಆಫ್ ದಿಸ್? ಸೊ ಕೆಲದ್ರಲ್ಲಿ ಏನಾದ್ರು ನಿಧಾನವಾಗಿ ಆಗ್ತಿದೆ ಜರ್ಮಿನೇಷನ್ ಅಥವಾ ಕೆಲದ್ರಲ್ಲಿ ಆಗ್ತಾನೆ ಇಲ್ವಾ? ಡೂ ಯು ರಿಯಲೈಸ್ ದಟ್ ಏಬಯೋಟಿಕ್ ಫ್ಯಾಕ್ಟರ್ಸ್ ಲೈಕ್ ಏರ್, ವಾಟರ್, ಲೈಟ್ ಆ್ಯಂಡ್ ಹೀಟ್ ಆರ್ ಇಂಪಾರ್ಟೆಂಟ್ ಫಾರ್ ಗ್ರೋತ್ ಆಫ್ ಪ್ಲಾಂಟ್ಸ್? ಸೊ ನಾವು 5 ಕಂಡೀಷನಲ್ಲೂ ಅದು ಈಕ್ವಲಾಗಿ ಆಗಿರಲ್ಲ. ಸೊ ಒಂದೊಂದು ಕಂಡೀಷನಲ್ಲಿ ಒಂದೊಂದ್ರಲ್ಲಿ ಆಗೇ ಇರೋದಿಲ್ಲ. ಈಗ ಡಾರ್ಕ್ ರೂಮಲ್ಲಿ ಇಡ್ತೀರಾ, ಅಲ್ಲಂತೂ ನಿಮ್ಗೆ ಸನ್ಲೈಟೇ ಇಲ್ಲ, ಸೊ ಅಲ್ಲಿ ನಿಮ್ಗೆ ಜರ್ಮಿನೇಟ ಆಗೋದೇ ಇಲ್ಲ ಅಲ್ಲಿ. ಆಮೇಲೆ ನೀವು ಡ್ರೈ ಆಗಿಬಿಟ್ಟಿರ್ತೀರ, ವಾಟರ್ ಇರೋಲ್ಲ, ಅಲ್ಲೂ ಕೂಡ ಆಗೋಲ್ಲ. ಸೊ ಏಬಯೋಟಿಕ್ ಫ್ಯಾಕ್ಟರ್ಸ್ ಇವೆಲ್ಲ ಯಾವುದು? ವಾಟರ್, ಏರ್, ಲೈಟು. ಸೊ ಎಲ್ಲ ಇದರಿಂದ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಇದರಿಂದನೇ ಲಿವಿಂಗ್ ಆರ್ಗನಿಸಮ್ ಬಂದ್ಬಿಟ್ಟು ಗ್ರೋತ್ ಅನ್ನೋದು ಕಾಣೋದು, ಡೆವಲಪ್ಮೆಂಟ್ ಅನ್ನೋದು ಕಾಣೋದು. ವಿ ಫೈಂಡ್ ದಟ್ ಆರ್ಗನಿಸಮ್ಸ್ ವೆರಿ ಕೋಲ್ಡ್ ರೀಜನ್ಸ್ ಆ್ಯಸ್ ವೆಲ್ ಆಸ್ ವೆರಿ ಹಾಟ್ ಕ್ಲೈಮೇಟ್, ಇಸ್ಂಟ್ ಇಟ್? ಅಂದರೆ ಎರಡೂ ರೀಜನಲ್ಲೂ ನಾವು ಫೈಂಡ್ ಮಾಡ್ತೀವಲ್ವ, ಹಾಟ್ ಇದ್ದರು ಕೋಲ್ಡ್ ಇದ್ದರು. ಹೌ ಡು ದೇ ಮ್ಯಾನೇಜ್ ಟು ಸರ್ವೈವ್? ಹೇಗಿರ್ತವೆ ಹಾಟ್ ರೀಜನಲ್ಲಿ, ಕೋಲ್ಡ್ ರೀಜನಲ್ಲಿ? ಅಡಾಪ್ಟೇಷನ್ಸ್ ಇಸ್ ದ ಮೆಥಡ್ ಬೈ ವಿಚ್ ಆರ್ಗನಿಸಮ್ಸ್ ಗೆಟ್ ವೆಲ್ ಅಡ್ಜಸ್ಟೆಡ್ ಟು ಕ್ಲೈಮೇಟ್. ಸೊ ಹಾಟ್ ಇರಲಿ ಕೋಲ್ಡ್ ಇರಲಿ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗೋದಕ್ಕೇನು ಅಡಾಪ್ಟೇಷನ್ ಅನ್ನೋದು ಗೊತ್ತವಲ್ಲ. ಸೊ ಆ ಅಡಾಪ್ಟೇಷನಿಂದ ಅವು ಜೀವನ ನಡೆಸ್ತವೆ. Adaptation does not take place in a short time because the abiotic factors of a region also change very slowly. ಅಡಾಪ್ಟೇಷನ್ ಬಂದ್ಬಿಟ್ಟು ಸಡನ್ನಾಗಿ ನಿಮಗೆ ಏನೂ ಆಗೋಲ್ಲ. ಈಗ ನೀವು ಸಡನ್ನಾಗಿ ಇನ್ನೊಂದು ರೀಜನ್ಗೆ ಹೋಗ್ಬಿಟ್ರೆ ನೀವು ಅಲ್ಲಿ ಇರೋಕ್ಕಾಗಲ್ಲ. ಸೊ ಯಾಕಂದರೆ ನಿಮ್ಗೆ ಅಡಾಪ್ಟೇಷನ್ ಅನ್ನೋದಿಲ್ಲ, ಅಲ್ಲಿಗೆ ನೀವು ಸೆಟ್ ಆಗೋವಂಥದ್ದು ಏನೂ ನೀವು ಮಾಡ್ಕೊಂಡಿಲ್ಲ. ನಿಮ್ಮ ಬಾಡಿಗಾಗಲಿ, ನಿಮ್ಮದು ಏನು ಮೆಂಟಲಿ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಏನೇ ಆಗಿರ್ಬೋದು. ಯಾಕಂದರೆ ಏಬಯೋಟಿಕ್ ಆಫ್ ರೀಜನ್ ಆಲ್ಸೋ ಚೇಂಜಸ್ ವೆರಿ ಸ್ಲೋಲಿ. ಏಬಯೋಟಿಕ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ರೀಜನ್ ಟು ರೀಜನ್ ಸ್ಲೋ, ಈಗ ಒಂದೇ ರೀಜನಲ್ಲೂ ಚೇಂಜ್ ಆಗ್ಬೋದು. ದೋಸ್ ಆರ್ಗನಿಸಮ್ ವಿಚ್ ಕೆನಾಟ್ ಅಡಾಪ್ಟ್ ಟು ದೀಸ್ ಚೇಂಜಸ್ ಡೈ. ಸೊ ಈಗ ನಿಮ್ಗೊಂದು ಜಾಗದಲ್ಲಿ ಮಳೆ ಜೋರಾಗಿ ಸುರಿತಿದೆ, ಇನ್ನೊಂದು ದಿನ ಮಳೆನೇ ಇಲ್ಲ. ಸೊ ಅಂಥ ಟೈಮಲ್ಲಿ ಮಳೆ ಮೇಲೆ ಡಿಪೆಂಡ್ ಆಗಿರೋಂಥ ಆರ್ಗನಿಸಮ್ಸು ಕೆಲವು ಡೈ ಆಗ್ಬೋದು, ಯಾಕಂದರೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರ್ತವೆ ಕೆಲವು. ಆರ್ಗನಿಸಮ್ಸ್ ಅಡಾಪ್ಟ್ ಟು ಡಿಫ್ರೆಂಟ್ ಏಬಯೋಟಿಕ್ ಫ್ಯಾಕ್ಟರ್ಸ್ ಇನ್ ಡಿಫ್ರೆಂಟ್ ವೇಸ್. ದಿಸ್ ರಿಸಲ್ಟ್ಸ್ ಇನ್ ಅ ವೈಡ್ ವೆರೈಟಿ ಆಫ್ ಆರ್ಗನಿಸಮ್ಸ್ ಇನ್ ಡಿಫ್ರೆಂಟ್ ಹ್ಯಾಬಿಟೇಟ್ಸ್. ಸೊ ಡಿಫ್ರೆಂಟ್ ಹ್ಯಾಬಿಟೇಟಲ್ಲಿ ಡಿಫ್ರೆಂಟ್ ಆರ್ಗನಿಸಮ್ಸ್ ವೆರೈಟಿ ಏನಂದರೆ ಒಂದೊಂದು ಆರ್ಗನಿಸಮ್ಮು ಬೇರೆ ಬೇರೆ ರೀತಿಯಲ್ಲಿ ಅಡಾಪ್ಟೇಷನ್ನ ಹೊಂದಿರ್ತವೆ. ಡೈರೆಕ್ಟ್ಲಿ ಆಗಿರ್ಬೋದು, ಇಂಡೈರೆಕ್ಟ್ಲಿ ಆಗಿರ್ಬೋದು, ಕಂಪ್ಲೀಟ್ಲಿ ಆಗಿರ್ಬೋದು, ಪಾರ್ಷಿಯಲಿ ಆಗಿರ್ಬೋದು. ಸೊ ಒಂದೊಂದು ಆರ್ಗನಿಸಮ್ಸ್ ಒಂದೊಂದು ಟೈಪ್. ಲೆಟ್ ಅಸ್ ಲುಕ್ ಅಟ್ ಸಮ್ ಹ್ಯಾಬಿಟೇಟ್ಸ್, ಅಂಡರ್ಸ್ಟ್ಯಾಂಡ್ ದ ಏಬಯೋಟಿಕ್ ಫ್ಯಾಕ್ಟರ್ಸ್ ಆ್ಯಂಡ್ ದ ಅಡಾಪ್ಟೇಷನ್ಸ್ ಆಫ್ ಅನಿಮಲ್ಸ್ ಇನ್ ದಿಸ್ ಹ್ಯಾಬಿಟೇಟ್ಸ್. ನೋಡೋಣ ಬನ್ನಿ. 6 ಪಾಯಿಂಟ್ ಜರ್ನಿ ಥ್ರೂ ಡಿಫ್ರೆಂಟ್ ಹ್ಯಾಬಿಟೇಟ್ಸ್. ಫಸ್ಟು ಸಮ್ ಟೆರೆಸ್ಟ್ರಿಯಲ್ ಹ್ಯಾಬಿಟೇಟ್ಸ್. ಡೆಸರ್ಟ್ ನೋಡೋಣ ಬನ್ನಿ. We discussed that the abiotic factors of a desert and the adaptations in camels. ಸೊ ನಾವು ಆಗಲೇ ಅಡಾಪ್ಟೇಷನ್ಸು ಮತ್ತು ಏಬಯೋಟಿಕ್ ಫ್ಯಾಕ್ಟರ್ಸ್ ಆಫ್ ಡೆಸರ್ಟು ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ ಇವಾಗಲೇ. ವಾಟ್ ಅಬೌಟ್ ಅದರ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ದಟ್ ಆರ್ ಫೌಂಡ್ ಇನ್ ಡೆಸರ್ಟ್ಸ್? ಡೂ ದೇ ಹ್ಯಾವ್ ದ ಸೇಮ್ ಕೈಂಡ್ ಆಫ್ ಅಡಾಪ್ಟೇಷನ್ಸ್? ಕ್ಯಾಮಲ್ದೇನೋ ನಾವು ಡಿಸ್ಕಸ್ ಮಾಡಿದ್ವಿ. ಬೇರೆ ಅನಿಮಲ್ಸು, ಬೇರೆ ಪ್ಲಾಂಟ್ಸ್ ಇರ್ತಾವಲ್ಲ, ಅವಕ್ಕೂ ಸೇಮ್ ಇರುತ್ತಾ ಫೀಚರ್ಸು? ದೆರ್ ಆರ್ ಡೆಸರ್ಟ್ ಅನಿಮಲ್ಸ್ ಲೈಕ್ ರ್ಯಾಟ್ಸ್ ಆ್ಯಂಡ್ ಸ್ನೇಕ್ಸ್ ವಿಚ್ ಡೂ ನಾಟ್ ಹ್ಯಾವ್ ಲಾಂಗ್ ಲೆಗ್ಸ್ ದೆನ್ ದಿ ಕ್ಯಾಮಲ್ ಹ್ಯಾಸ್. ಕ್ಯಾಮಲ್ ಹ್ಯಾಸ್. ಸೊ ಕ್ಯಾಮಲ್ ಲಾಂಗ್ ಲೆಗ್ಸ್ ಇದೆ ಅಂತ ಓದಿದ್ವಿ. ಡೆಸರ್ಟಲ್ಲಿ ಅದೊಂದೇನೇ ಇರೋದು, ರ್ಯಾಟ್ಸ್ ಸಿಗುತ್ತೆ, ಇಲಿಗಳು, ಹಾವುಗಳೆಲ್ಲ ಇದ್ದಾವೆ, ಅದಕ್ಕೂ ಲಾಂಗ್ ಲೆಗ್ಸ್ ಇರುತ್ತಾ ಕ್ಯಾಮಲ್ ಥರ? ಟು ಸ್ಟೇ ಅವೇ ಫ್ರಮ್ ದಿ ಇಂಟೆನ್ಸ್ ಹೀಟ್ ಡ್ಯೂರಿಂಗ್ ದ ಡೇ ದೇ ಸ್ಟೇ ಇನ್ ಬರೋಸ್ ಡೀಪ್ ಇನ್ ದಿ ಸ್ಯಾಂಡ್. ಸೊ ಹೀಟ್
ಡ್ಯೂರಿಂಗ್ ಡೇ ಟೈಮಲ್ಲಿ ಸಖತ್ ಹೀಟ್ ಇರುತ್ತೆ ಅಂತ ಓದಿದ್ದೀವಲ್ಲ, ಅದರಿಂದ ದೂರ ಇರೋಕ್ಕೋಸ್ಕರ ಅವರು ತುಂಬ ಡೀಪ್ ಸ್ಯಾಂಡ್ ಮರಳಿರುತ್ತಲ್ಲ ಅದ್ರ ಲೆವೆಲ್ ಇರಲ್ಲ, ತುಂಬ ಡೀಪಲ್ಲಿ ಸಣ್ಣ ಸಣ್ಣ ಬಿಲ್ಸ್ ಥರ ಈಗ ಸಣ್ಣ ಸಣ್ಣ ಗೂಡು ಥರ ಮಾಡ್ಕೊಂಡಿರ್ತವೆ ಫುಲ್ ಡೀಪ್ ಆಫ್ ದಿ ಸ್ಯಾಂಡಲ್ಲಿ. ದೀಸ್ ಅನಿಮಲ್ಸ್ ಕಮ್ ಔಟ್ ಓನ್ಲಿ ಡ್ಯೂರಿಂಗ್ ದ ನೈಟ್ ಟೈಮ್ ವೆನ್ ಇಟ್ ಈಸ್ ಕೂಲ್ ಮೇಲೆಗೆ ನೈಟ್ ಆದ ತಕ್ಷಣ ಮೇಲೆ ಎಲ್ಲ ಸ್ಯಾಂಡೆಲ್ಲ ಕೂಲ್ ಆಗುತ್ತೆ. ಆ ಟೈಮಲ್ಲಿ ಈ ಏನು ಕೆಳಗಡೆ ಇರ್ತಾವಲ್ಲ ಆ ಆರ್ಗನಿಸಮ್ಸ್ ಎಲ್ಲ ಮೇಲೆ ಬರ್ತವೆ. Figure 6.5 shows some typical plants that grow in a desert. How are these adapted to desert? 6.5 ನೋಡಿ ಇಲ್ಲಿ ಈ ಥರ ಗಿಡಗಳು ಕಾಣಿಸ್ತಾವಲ್ವ ನಿಮಗೆ, ಈ ಥರ. ಸೊ ಡೆಸರ್ಟಲ್ಲಿ ಬಂದುಬಿಟ್ರೆ ನೋಡಿ ಇಲ್ಲಿ ಸ್ನೇಕ್ ಇದೆ, ಇಲ್ಲಿ ರ್ಯಾಟ್ಸ್ ಇದೆ. ಸೊ ನಿಮ್ಗೆ ಮೇಲೆ ಹೀಟ್ ಇರುತ್ತಲ್ವ, ಅದಕ್ಕೆ ಅದು ಅಂಡರ್ ದಿ ಗ್ರೌಂಡ್ ಈ ಥರ ಗುಹೆಗಳ ಥರ ಮಾಡ್ಕೊಂಡಿರುತ್ತೆ, ಸಣ್ಣ ಸಣ್ಣ ಮನೆಗಳ ಥರ. ಆ್ಯಕ್ಟಿವಿಟಿ 3 ಕೊಟ್ಟಿದ್ದಾರೆ. ಬ್ರಿಂಗ್ ಅ ಪಾಟೆಡ್ ಕ್ಯಾಕ್ಟಸ್ ಆ್ಯಂಡ್ ಅ ಲೀಫಿ ಪ್ಲಾಂಟ್ ಟು ದ ಕ್ಲಾಸ್ ರೂಮ್. ಟೈ ಪಾಲಿಥಿನ್ ಬ್ಯಾಗ್ಸ್ ಟು ಸಮ್ ಪಾರ್ಟ್ಸ್ ಆಫ್ ದಿ 2 plants ಆ್ಯಸ್ ವಾಸ್ ಡನ್ ಫಾರ್ ಆ್ಯಕ್ಟಿವಿಟಿ 4 ಇನ್ ಚಾಪ್ಟರ್ 4 ವೇರ್ ವಿ ಸ್ಟಡಿ ಟ್ರಾನ್ಸ್ಪಿರೇಷನ್ ಇನ್ ಅನಿಮಲ್ಸ್. ಟ್ರಾನ್ಸ್ಪಿರೇಷನ್ ಈಗೇನು ಅಬ್ಸರ್ಪ್ಷನ್ ಆಫ್ ವಾಟರ್ ಅದೆಲ್ಲ ನಾವು ಕಲ್ತಿದ್ವಲ್ಲ. ಸೊ ಈಗ ಏನು 2 ಪಾಲಿಥಿನ್ ಬ್ಯಾಗ್ಸ್ ಬಂದ್ಬಿಟ್ಟು 2 ಪ್ಲಾಂಟ್ಸಿಗೆ ನೀವು ಟೈಮ್ ಮಾಡಿ. ಲೀವ್ ದಿ ಪಾಟೆಡ್ ಪ್ಲಾಂಟ್ಸ್ ಇನ್ ದ ಸನ್ ಆ್ಯಂಡ್ ಅಬ್ಸರ್ವ್ ಆಫ್ಟರ್ ಫ್ಯೂ ಅವರ್ಸ್. ವಾಟ್ ಡು ಯು ಸಿ? ಡು ಯು ನೋಟಿಸ್ ಎನಿ ಡಿಫ್ರೆನ್ಸ್ ಇನ್ ಅಮೌಂಟ್ ಆಫ್ ವಾಟರ್ ಕಲೆಕ್ಟೆಡ್ ಇನ್ ದಿ 2 ಪಾಲಿಥಿನ್ ಬ್ಯಾಗ್ಸ್? ಅಂದರೆ ಪಾಲಿಥಿನ್ ಬ್ಯಾಗ್ಸ್ ನೀವು ಏನು ಕವರ್ ಮಾಡೋ ಪ್ಲ್ಯಾಂಟಿಗೆ 2 ಬಿಟ್ಬಿಡಿ ಸಣ್ಣ ಹತ್ರ. ಸೊ ನೀವೇನಾರು ವಾಟರ್ ಅಬ್ಸರ್ವ್ ಮಾಡ್ತೀರಾ ಆ ಪಾಲಿಥಿನ್ ಬ್ಯಾಗ್ಸಲ್ಲಿ, ಏನಾರ ಬೇರೆ ಬೇರೆ 2 ಪ್ಲ್ಯಾಂಟ್ಸಲ್ಲಿ. ಡೆಸರ್ಟ್ ಪ್ಲ್ಯಾಂಟ್ಸ್ ಲೂಸ್ ವೆರಿ ಲಿಟಲ್ ವಾಟರ್ ಥ್ರೂ ಟ್ರಾನ್ಸ್ಪಿರೇಷನ್. ದ ಲೀವ್ಸ್ ಇನ್ ದಿ ಡೆಸರ್ಟ್ ಪ್ಲ್ಯಾಂಟ್ಸ್ ಆರ್ ಈದರ್ ಆಬ್ಸೆಂಟ್, ವೆರಿ ಸ್ಮಾಲ್, ಆರ್ ದೇ ಆರ್ ಇನ್ ಫಾರ್ಮ್ ಆಫ್ ಸ್ಪೈನ್ಸ್. ಸೊ ಡೆಸರ್ಟ್ ಈಗ ಪ್ಲ್ಯಾಂಟ್ಸ್ ಅಂದಮೇಲೆ ವಾಟರ್ ಇದ್ದೇ ಇರುತ್ತೆ. ಸೊ ವಾಟ್ರು ಲೂಸ್ ಮಾಡ್ಕೊಳುತ್ತೆ. ಏನೋ ವಾಟ್ರ್ ಅದು ಲಾಸ್ ಆದ ತಕ್ಷಣ ಏನು ನಮಗೆ ಆ ಬ್ಯಾಗಲ್ಲೆಲ್ಲ ಏನು ಪಾಲಿಥಿನ್ ಬ್ಯಾಗ್ಸಲ್ಲಿ ಕಲೆಕ್ಟ್ ಆಗುತ್ತೆ. ಅದೇ ಥರ ಎಲ್ಲ ಪ್ಲ್ಯಾಂಟ್ಸ್ಗೂ ಒಂದೇ ಥರ ಇರಲ್ಲ. ಡೆಸರ್ಟ್ ಪ್ಲ್ಯಾಂಟ್ಸಲ್ಲಿ ವಾಟ್ರ್ ಕಳ್ಕೊಳೋದಿಲ್ಲ, ಅದು ತುಂಬ ಕಮ್ಮಿ ಕಳ್ಕೊಳುತ್ತೆ. ಅದೇ ಲಾಸ್ ಆಫ್ ವಾಟರ್ ನೋಡಿದ್ದೀವಿ ನಾವು ಟ್ರಾನ್ಸ್ಪಿರೇಷನ್ನು. ಸೊ ಇದರಲ್ಲಿ ಕಮ್ಮಿ ಟ್ರಾನ್ಸ್ಪಿರೇಷನ್ ಬಂದುಬಿಟ್ಟು. ಸೊ ವೆರಿ ಸ್ಮಾಲ್ ಆರ್ ವೆರಿ ಲೀವ್ಸ್ ಅನ್ನೋದು ಇರೋಲ್ಲ, ಅದಕ್ಕೆ ಲೀವ್ಸ್ ಮೂಲಕನೇ ಅಲ್ವಾ ಟ್ರಾನ್ಸ್ಪಿರೇಷನ್ ಆಗೋದು. ಸೊ ಡೆಸರ್ಟ್ ಪ್ಲ್ಯಾಂಟ್ಸಲ್ಲಿ ಲೀವ್ಸ್ ಅನ್ನೋದು ಕಮ್ಮಿ, ಚಿಕ್ಕದಿರುತ್ತೆ, ಇಲ್ಲ ಕಮ್ಮಿ ಇರುತ್ತೆ, ಇಲ್ಲ ಲೀವ್ಸ್ ಅನ್ನೋದಿರಲ್ಲ, ಇನ್ನು ಫಾರ್ಮ್ ಆಫ್ ಸ್ಪೈನ್ಸ್ ಇರುತ್ತೆ ಅಷ್ಟು. ದೀಸ್ ಹೆಲ್ಪ್ಸ್ ಇನ್ ರಿಡ್ಯೂಸಿಂಗ್ ಲಾಸ್ ಆಫ್ ವಾಟರ್ ಫ್ರಮ್ ದಿ ಲೀವ್ಸ್ ಥ್ರೂ ಟ್ರಾನ್ಸ್ಪಿರೇಷನನ್ನು ರೆಡ್ಯೂಸ್ ಆಗುತ್ತೆ. ದ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಡು ಯು ಸಿ ಇನ್ ಕ್ಯಾಕ್ಟಸ್? ಇನ್ ಫ್ಯಾಕ್ಟ್ ಇಟ್ಸ್ ಸ್ಟೆಮ್. ನೋಡಿ 6.5 ಕ್ಯಾಕ್ಟಸಲ್ಲಿ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ನೋಡ್ತಿದ್ರು ನೋಡಿ, ಅದೇ ಅದು ಬಂದ್ಬಿಟ್ಟು ಸ್ಟೆಮ್, ಲೀಫ್ ಥರ ಕಾಣುತ್ತೆ. ಫೋಟೋಸಿಂಥಸಿಸ್ ಇನ್ ದಿಸ್ ಪ್ಲಾಂಟ್ಸ್ ಯೂಶುವಲಿ ಕ್ಯಾರಿಡ್ ಔಟ್ ಬೈ ಸ್ಟೆಮ್. The stem is also covered with a thick waxy layer which helps to retain water in the tissues of cacti. Most desert plants have roots that go very deep into the soil for absorbing water. So ಇದೆಲ್ಲ ವ್ಯಾಕ್ಸಿ ಲೇಯರ್ ಇರುತ್ತೆ, ಅಂದರೆ ವಾಟರ್ನ ರಿಟೈನ್ ಮಾಡಿ ಇಟ್ಕೊಳಕ್ಕೆ. ಮತ್ತು ಮೋಸ್ಟ್ ಡೆಸರ್ಟ್ ಪ್ಲಾಂಟ್ಸಲ್ಲಿ ರೂಟ್ಸ್ ಬಂದ್ಬಿಟ್ಟು ತುಂಬ ಡೀಪ್ ಹೋಗಿರುತ್ತೆ, ಯಾಕಂದರೆ ವಾಟರ್ ಬಂದ್ಬಿಟ್ಟು ಅಬ್ಸರ್ವ್ ಮಾಡಬೇಕಲ್ಲ ಡೀಪ್ ಅಂಡರ್ ದಿ ಲ್ಯಾಂಡಲ್ಲಿ. ನೆಕ್ಸ್ಟ್ ಮೌಂಟೇನ್ ರೀಜನ್ಸ್. ದೀಸ್ ಹ್ಯಾಬಿಟೇಟ್ಸ್ ಆರ್ ನಾರ್ಮಲಿ ವೆರಿ ಕೋಲ್ಡ್ ಆ್ಯಂಡ್ ವಿಂಡಿ. ಮೌಂಟೇನ್ ರೀಜನ್ಸಲ್ಲಿ ಆಲ್ಮೋಸ್ಟ್ ನಾರ್ಮಲಾಗಿ ಕೋಲ್ಡ್ ಆಗಿರುತ್ತೆ ಮತ್ತು ವಿಂಡಿ, ಏರ್ ತುಂಬ ಏನೋ ಮೂವ್ ಆಗ್ತಾ ಇರುತ್ತೆ ವಿಂಡ್ ಮೂಲಕ. ಇನ್ ಸಮ್ ಏರಿಯಾ ಸ್ನೋಫಾಲ್ ಮೇ ಟೇಕ್ ಪ್ಲೇಸ್ ಇನ್ ವಿಂಟರ್ಸ್ ಟೈಮಲ್ಲಿ ಸ್ನೋಫಾಲ್ ಕೂಡ ಆಗ್ಬೋದು. ದೇರ್ ಇಸ್ ಅ ವೆರಿ ಲಾರ್ಜ್ ವೆರೈಟಿ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಲಿವಿಂಗ್ ಇನ್ ದಿ ಮೌಂಟೇನ್ ರೀಜನ್ಸ್. ಹ್ಯಾವ್ ಯು ಎವರ್ ಸೀನ್ ದ ಕೈಂಡ್ ಆಫ್ ಟ್ರೀಸ್ ಶೋನ್ ಇನ್ ಫಿಗರ್ 6.6? ನೋಡಿ 6.6 ಈ ಥರ ಟ್ರೀಸ್ ನೋಡಿರ್ತೀರ ನಿಮ್ಮ ಮನೆ ಕಡೆ. ನಾವು ನಾರ್ಮಲ್ ಸಿಟಿ ಹಳ್ಳಿ ಕಡೆ ಎಲ್ಲ ಈ ಥರ ನೋಡಿರಲ್ಲ ಮರಗಳು. ಸೊ ಮೌಂಟೇನ್ ರೀಜನ್ಸಲ್ಲಿ ಸಿಗೋಂಥ ಮರಗಳಿದು. ಇಫ್ ಯು ಲೀವ್ ಇನ್ ಅ ಮೌಂಟೇನ್ ರೀಜನ್ ಆರ್ ಹ್ಯಾವ್ ವಿಸಿಟೆಡ್ ಒನ್, ಯು ಮೇ ಹ್ಯಾವ್ ಸೀನ್ ಅ ಲಾರ್ಜ್ ನಂಬರ್ ಆಫ್ ಸಚ್ ಟ್ರೀಸ್. ಸೊ ಮೌಂಟೇನ್ ರೀಜನ್ ಕಡೆ ಎಲ್ಲ ಹೋದಾಗ ಈ ಥರ ಟ್ರೀಸ್ ನೋಡಿರ್ತೇವೆ ನಾವು. ಬಟ್ ಹ್ಯಾವ್ ಯು ಎವರ್ ನೋಟಿಸ್ ಸಚ್ ಟ್ರೀಸ್ ನ್ಯಾಚುರಲಿ ಗ್ರೋಯಿಂಗ್ ಇನ್ ಅದರ್ ರೀಜನ್ಸ್? ಸೊ ಬೇರೆ ಬೇರೆ ಕಡೆ ಎಲ್ಲ ನೋಡ್ತೀರಾ ಅದನ್ನು ನ್ಯಾಚುರಲಾಗಿ ಗ್ರೋ ಆಗೋದು. How are these trees adapted to the conditions prevailing in their habitat? These trees are normally cone-shaped and have sloping branches. The leaves of some such trees are needle-like. This helps rainwater and snow to slide off easily. There could be trees with very different shapes, very different from these that are also present on mountains. They may have different kind of adaptations to survive on the mountains. So ಈ ಟ್ರೀಸಲ್ಲಿ ಏನು ಬಂದ್ಬಿಟ್ಟು ಕೋನ್ ಶೇಪಲ್ಲಿ ಇರುತ್ತೆ, ಸ್ಲೋಪ್ ಆಗುತ್ತೆ. ಸ್ಲೋಪ್ ಅಂದರೆ ಹಿಂಗೆ ಜಾರೋ ಥರ ಇರುತ್ತೆ ಬ್ರಾಂಚಸ್. ಲೀಫ್ ಬಂದ್ಬಿಟ್ಟು ನೀಡಲ್ ಲೈಕ್ ಥರ ಇರುತ್ತೆ. ಏನಕ್ಕಂದರೆ ಈ ಮಳೆ ಬಂದರೆ ಸ್ನೋ ಬಂದರೆ ಅದು ನೀರಾಗಲಿ ಸ್ನೋ ಆಗಲಿ ಅದು ಕೂತ್ಕೋಬಾರ್ದು, ಆರಾಮಾಗಿ ಜಾರ್ಕೊಂಡು ಕೆಳಗೆ ತಲುಪಬೇಕು ಅಂತ ಇದ್ರದ್ದು ಏನೋ ಅಡಾಪ್ಟೇಷನ್ ಫೀಚರ್ಸ್ ಇರುತ್ತೆ. ಸೊ ಅದೊಂದೇ ಅಲ್ಲ, ಬೇರೆ ಬೇರೆ ಥರ ಟ್ರೈನು ಇರ್ತವೆ ಮತ್ತು ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಅಡಾಪ್ಟೇಷನ್ಸು ಇರುತ್ತೆ ಮೌಂಟೇನಲ್ಲಿ ಸರ್ವೈವ್ ಆಗೋಕ್ಕೋಸ್ಕರ. ಅನಿಮಲ್ಸ್ ಲಿವಿಂಗ್ ಇನ್ ದ ಮೌಂಟೇನ್ ರೀಜನ್ಸ್ ಆರ್ ಆಲ್ಸೋ ಅಡ್ಯಾಪ್ಟೆಡ್ ಟು ದ ಕಂಡೀಷನ್ಸ್. 6.7 ನೋಡಿ.
ಫಸ್ಟು ಸ್ನೋ ಲೆಪರ್ಡ್, ಯಾಕ್, ಮೌಂಟೇನ್ ಗೋಟ್. ನೋಡಿ ಇಲ್ಲಿ ಸ್ನೋ ಲೆಪರ್ಡ್ ಬಂದ್ಬಿಟ್ಟು ಇಲ್ಲಿದೆ, ಇದು ಯಾಕ್, ಇದು ಮೌಂಟೇನ್ ಗೋಟ್. ನೋಡಿ ಗೋಟ್ ನೋಡುತ್ತೀರಾ, ಇದು ಗೋಟ್ ನಾರ್ಮಲ್ ನೋಡುತ್ತೀರಾ ಈ ಥರ ಎಲ್ಲ. ಈ ಮೌಂಟೇನ್ ಗೋಟ್ ನೋಡಿ ಯಾವ ಥರ ಇದೆ. ಯಾಕೆ ನೋಡಿ ನೀವು ಹಸು ಎತ್ತುಗಳು ನೋಡ್ತೀರಾ, ಬಟ್ ಈ ಯಾಕೆ ನೋಡಿ ಯಾವ ಥರ ಇದೆ. ಇದು ಲೆಪರ್ಡ್ ನೋಡ್ತೀರಾ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ, ಸ್ನೋ ಲೆಪರ್ಡ್ ಅಷ್ಟೇ ಅಲ್ವಾ. ಇವೆಲ್ಲ ಮೌಂಟೇನ್ ರೀಜನ್ಸಲ್ಲಿ. ಅನಿಮಲ್ಸ್ ಲಿವಿಂಗ್ ಇನ್ ಮೌಂಟೇನ್ ರೀಜನ್ಸ್ ಆರ್ ಆಲ್ಸೋ ಅಡ್ಯಾಪ್ಟೆಡ್ ಟು ದ ಕಂಡೀಷನ್ಸ್ ದೇ ಹ್ಯಾವ್ ಥಿಕ್ ಸ್ಕಿನ್ ಆರ್ ಫರ್ ಟು ಪ್ರೊಟೆಕ್ಟ್ ದೆಮ್ಸೆಲ್ಸ್ ಫ್ರಮ್ ಕೋಲ್ಡ್. ಅಂದರೆ ಸ್ಕಿನ್ ಚರ್ಮ ಎಲ್ಲ ತುಂಬ ತಿಕ್ಕಾಗಿರುತ್ತೆ, ಯಾಕಂದರೆ ಕೋಲ್ಡ್ನ ಅಷ್ಟು ಅಂದರೆ ಕೋಲ್ಡ್ನೆಲ್ಲ ತಡೆಯೋಕ್ಕೋಸ್ಕರ. ಫಾರ್ ಎಕ್ಸಾಂಪಲ್ ಯಾಕ್ಸ್ ಹ್ಯಾವ್ ಲಾಂಗ್ ಹೇರ್ಸ್ ಟು ಕೀಪ್ ದೆಮ್ ವಾರ್ಮ್. ಯಾಕ್ಸಲ್ಲಿ ತುಂಬ ಲಾಂಗ್ ಹೇರ್ಸ್ ಇರುತ್ತೆ. ಸ್ನೋ ಲೆಪರ್ಡ್ ಹ್ಯಾಸ್ ಥಿಕ್ ಫರ್ ಆನ್ ಇಟ್ಸ್ ಬಾಡಿ. ನೋಡಿ ಇದಕ್ಕೆಲ್ಲ ತುಂಬ ತಿಕ್ಕಾಗಿರೋವಂಥ ಬಾಡಿ ಸ್ಕಿನ್ ಇರುತ್ತೆ. ನೋಡಿ ತುಂಬ ಲಾಂಗ್ ಹೇರ್ಸ್ ಇರುತ್ತೆ. ಸೊ ಅದು ಕೋಲ್ಡಿಂದ ವಾರ್ಮ್ ಆಗಿ ಫೀಲ್ ಆಗಲಿ ಅಂತ. ಇನ್ಕ್ಲೂಡಿಂಗ್ ಫೀಟ್ ಆ್ಯಂಡ್ ಟೋಸ್ ಲೆಪರ್ಡ್ಗೆ. ದಿಸ್ ಪ್ರೊಟೆಕ್ಟ್ಸ್ ಇಟ್ ಫ್ರಮ್ ಫೀಟ್ ಫ್ರಮ್ ಕೋಲ್ಡ್ ವೆಟ್ ವಾಕ್ಸ್ ಆನ್ ದಿ ಸ್ನೋ. ದ ಮೌಂಟೇನ್ ಗೋಟ್ ಹ್ಯಾಸ್ ಸ್ಟ್ರಾಂಗ್ ಹೂಸ್ ಫಾರ್ ರನ್ನಿಂಗ್ ಅಪ್ ದಿ ರಾಕಿ ಸ್ಲೋಪ್ಸ್ ಆಫ್ ದಿ ಮೌಂಟೇನ್. ಸೊ ಮೌಂಟೇನ್ ಗೋಟ್ ಬಂದ್ಬಿಟ್ಟು ಕೆಳಗಡೆ ಗ್ರಿಪ್ ಕಾಲತ್ರ ತುಂಬ ಏನೋ ಸ್ಲೋಪ್ಸ್ ಇರುತ್ತೆ, ರಾಕಿ ಸ್ಲೋಪ್ಸಿಂದ ನಾವು ರನ್ ಆರಾಮಾಗಿ ಓಡೋ ಥರ ಸ್ಟ್ರಾಂಗ್ ಹೂಸ್ ಇರುತ್ತೆ. ಅಂದರೆ ನಾರ್ಮಲ್ ಗೋಟ್ಗಿಂತ ಸೊ ಅದ್ರದ್ದು ಪಾದ ಬಂದ್ಬಿಟ್ಟು ಸಖತ್ ಸ್ಟ್ರಾಂಗ್ ಇರುತ್ತೆ. ಯಾಕಂದರೆ ಮೌಂಟೇನ್ ಬಂದ್ಬಿಟ್ಟು ಸ್ಲೋಪ್ಸ್ ಇರುತ್ತಲ್ವ, ಅದು ರಾಕಿ ಮೌಂಟೇನ್ ಬಂದುಬಿಟ್ರೆ ಫುಲ್ಲು ಜಾರೋ ಥರ ಎಲ್ಲ ಇರುತ್ತೆ. ಸೊ ಅದಕ್ಕೆಲ್ಲ ಪ್ರೊಟೆಕ್ಷನ್ಗೋಸ್ಕರ ಸ್ಟ್ರಾಂಗ್ ಹೂಸ್ ಇರುತ್ತೆ. ಸೊ ನೋಡಿದ್ರಲ್ಲ ಯಾವ ಥರ ಫೀಚರ್ಸು ಹೆಂಗೆ ವೇರಿ ಆಗ್ತಿದೆ. ಆ್ಯಸ್ ವಿ ಗೋ ಅಪ್ ಇನ್ ದ ಮೌಂಟೇನಿಯಸ್ ರೀಜನ್ಸ್ ದ ಸರೌಂಡಿಂಗ್ಸ್ ಚೇಂಜ್ ಆ್ಯಂಡ್ ವಿ ಸಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಡಾಪ್ಟೇಷನ್ಸ್ ಅಟ್ ಡಿಫ್ರೆಂಟ್ ಹೈಟ್ಸ್. ಸೊ ಹಂಗೆ ನಾವು ಹೈಟು ಮೌಂಟೇನ್ಸಿಂದ ಮೇಲೆ ಹೋಗ್ತಾ ಏನೋ ಬೇರೆ ರೀತಿಯಾದ ಅಡಾಪ್ಟೇಷನ್ ಸಿಗುತ್ತೆ. ಬೇರೆ ಹೈಟಲ್ಲಿ ಬೇರೆ ಅಂತ ಆರ್ಗನಿಸಮ್ ಸಿಗುತ್ತೆ. ನೆಕ್ಸ್ಟು ಗ್ರಾಸ್ಲ್ಯಾಂಡ್ಸ್. ಎ ಲಯನ್ ಲೀವ್ಸ್ ಇನ್ ಅ ಫಾರೆಸ್ಟ್ ಆರ್ ಅ ಗ್ರಾಸ್ಲ್ಯಾಂಡ್ ಆ್ಯಂಡ್ ಈಸ್ ಅ ಸ್ಟ್ರಾಂಗ್ ಅನಿಮಲ್ ದಟ್ ಕ್ಯಾನ್ ಹಂಟ್ ಆ್ಯಂಡ್ ಕಿಲ್ ಅನಿಮಲ್ಸ್ ಲೈಕ್ ಡಿಯರ್. ಸೊ ಲಯನ್ ಬಂದ್ಬಿಟ್ಟು ಫಾರೆಸ್ಟ್ ಆರ್ ಗ್ರಾಸ್ಲ್ಯಾಂಡ್ ಬಂದ್ಬಿಟ್ಟು ಫಾರೆಸ್ಟ್ ಅಂದ್ಕೊಳ್ಳಿ ಅಲ್ಲಿ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಹಂಟ್ ಮಾಡಿ ಕಿಲ್ ಮಾಡುತ್ತೆ ಯಾವ್ದನ್ನ ಡೀರ್ ಲೈಕ್ಸ್ ಅನಿಮಲ್ಸ್ನ. ಇಟ್ ಈಸ್ ಲೈಟ್ ಬ್ರೌನ್ ಇನ್ ಕಲರ್. ಲುಕ್ ಅಟ್ ದಿ ಪಿಕ್ಚರ್ ಆಫ್ ಅ ಲಯನ್ ಆ್ಯಂಡ್ ದಟ್ ಆಫ್ ಡಿಯರ್ ಇನ್ ಫಿಗರ್ 6.8 ಅಲ್ಲಿ ನೋಡಿ ಲಯನ್ ಏನು ನೋಡಿರ್ತೀರ, ಇದು ಡಿಯರ್. How are the eyes placed in the face of these two animals? Are they in front or on the side of the face? Lions have long claws in their front legs and that can be withdrawn inside the toes. Do the features of a lion help in any way? ಸೊ ನೋಡಿ ಸೈಡಿಗಿದೆ ಇಲ್ಲಿ ನಿಮ್ಗೆ ಐಸು, ಅಲ್ಲಿ ಫ್ರಂಟು ಐಸು. ಸೊ ಯಾವ ಥರ ನೀವು ನೋಡಿಕೊಂಡು ಮಾಡ್ಬೋದು. ಮತ್ತು ಟೋಸಲ್ಲಿ ಶಾರ್ಪ್ ನೇಲ್ಸ್ ಇರುತ್ತೆ ಲೆಗ್ಸ್ ಹತ್ರ, ಯಾಕಂದರೆ ಅದು ವಿಡ್ರಾನು ಮಾಡ್ಬೋದು, ವಾಪಸ್ ಹೊರಗಡೆ ಬರ್ಸ್ಲೂಬೋದು. ಸೊ ಸರ್ವೈವ್ ಏನಾದ್ರು ಹೆಲ್ಪ್ ಆಗುತ್ತಾ? ಹೌದು. ಈಗ ಏನೇ ಬೇರೆ ಅನಿಮಲ್ಸ್ ಅಟ್ಯಾಕ್ ಮಾಡೋಕ್ಕೆ ಬಂದರು, ಸೊ ಸ್ಟ್ರಾಂಗ್ ಇದೆಯಲ್ಲ ಲಯನು, ಏನಕ್ಕೆ ಸ್ಟ್ರಾಂಗ್ ಬಂದ್ಬಿಟ್ಟು ಅದು ಶಾರ್ಪ್ ನೈಲ್ಸು ಮತ್ತು ಅದು ಸ್ಟ್ರಾಂಗ್ನೆಸ್ಸು ಎಲ್ಲ ಅದು ಬಂದ್ಬಿಟ್ಟು ಅದು ಸರ್ವೈವ್ನೆಸ್ಗೆ ಹೆಲ್ಪ್ ಮಾಡುತ್ತೆ. ಇಟ್ಸ್ ಲೈಟ್ ಬ್ರೌನ್ ಇನ್ ಕಲರ್ ಹೆಲ್ಪ್ಸ್ ಟು ಹೈಡ್ ಇನ್ ಡ್ರೈ ಗ್ರಾಸ್ ಲ್ಯಾಂಡ್ಸ್ ವೆನ್ ಇಟ್ ಹಂಟ್ಸ್ ಫಾರ್ ಪ್ರೇ. ಸೊ ಪ್ರೇ ಬಂದ್ಬಿಟ್ಟು ಅದೇ ಏನೇನು ಅನಿಮಲ್ಸ್ ಟು ಇಟ್ ಅಂದರೆ ಡಿಯರ್ ಆಗಲಿ ಏನೇ ಬೇರೆ ಸಣ್ಣ ಪುಟ್ಟ ಪ್ರಾಣಿಗಳಾಗಲಿ ಅದನ್ನು ಹಿಡಿಯೋಕ್ಕೋಸ್ಕರ, ಅದು ಹೈಡ್ ಮಾಡೋಕ್ಕೋಸ್ಕರ ಅದು ಕಲರ್ ಬಂದ್ಬಿಟ್ಟು ಲೈಟ್ ಬ್ರೌನ್ ಕಲರ್ ಇರುತ್ತೆ. ಸೊ ಗಿಡಗಳ ಮಧ್ಯದಲ್ಲಿ ಹುಲ್ಗಳ ಮಧ್ಯದಲ್ಲಿ ಗೊತ್ತಾಗಲಿಲ್ಲಂಗೆ ಬಚ್ಚಿಟ್ಕೊಳಕ್ಕೆ. ದ ಐಸ್ ಇನ್ ಫ್ರಂಟ್ ಆಫ್ ದಿ ಫೇಸ್ ಅಲೋ ಇಟ್ ಟು ಹ್ಯಾವ್ ಅ ಕರೆಕ್ಟ್ ಐಡಿಯಾ ಅಬೌಟ್ ದಿ ಲೊಕೇಶನ್ಸ್ ಆಫ್ ಇಟ್ ಪ್ರೇ. ಸೊ ಐಸ್ ಬಂದ್ಬಿಟ್ಟು ಫ್ರಂಟ್ ಆಫ್ ಇಟ್ಸ್ ಫೇಸ್ ಇರುತ್ತೆ, ಕರೆಕ್ಟಾಗೆ ಆ ಮುಖದ ಮುಂದೆನೇ ಇರುತ್ತೆ, ಅಂದರೆ ಸೈಡಿಗೆ ಬರೋಲ್ಲ. ಈಗ ಡಿಯರ್ಗೆ ಸ್ವಲ್ಪ ಸೈಡ್ ಬರುತ್ತೆ, ಲಯನ್ ಬಂದ್ಬಿಟ್ಟು ಫ್ರಂಟ್ ಆಫ್ ದಿ ಫೇಸೇ ಇರುತ್ತೆ. A deer is another animal that lives in forests and grasslands. It has strong teeth for chewing hard plant stems of the forest. ಸೊ ಡಿಯರ್ ಬಂದ್ಬಿಟ್ಟು ಫಾರೆಸ್ಟಲ್ಲೇ ಇರುತ್ತೆ, ಅದು ಒಂದು ಪ್ರಾಣಿ. ಮತ್ತು ಟೀತ್ ಬಂದ್ಬಿಟ್ಟು ಸ್ಟ್ರಾಂಗ್ ಇರುತ್ತೆ, ಯಾಕಂದರೆ ಕಾಡಲ್ಲೆಲ್ಲ ಹಾರ್ಡ್ ನಿಮಗೆ ಪ್ಲ್ಯಾಂಟ್ಸ್ ಸಿಗುತ್ತೆ, ಗಟ್ಟಿಯಾದ ಎಲೆಗಳು ಪ್ಲ್ಯಾಂಟ್ಸ್ ಆಗಿರ್ಬೋದು, ಅದೆಲ್ಲ ಚೀವ್ ಮಾಡೋಕ್ಕೋಸ್ಕರ ಅದು ಟೀತ್ ಬಂದ್ಬಿಟ್ಟು ತುಂಬ ಸ್ಟ್ರಾಂಗ್ ಇರುತ್ತೆ. ಆ ಡಿಯರ್ ನೀಡ್ಸ್ ಟು ನೋ ಅಬೌಟ್ ದಿ ಪ್ರೆಸೆನ್ಸ್ ಆಫ್ ಪ್ರಿಡೇಟರ್ಸ್. ಸೊ ಪ್ರಿಡೇಟರ್ಸ್ ಅಂದರೆ ಪ್ರಿಡೇಟರ್ಸ್ ಅಂದ್ಬಿಟ್ರೆ ಅಟ್ಯಾಕ್ ಮಾಡುತ್ತಲ್ಲ ಅಂತ ಅನಿಮಲ್ಸು. ಸೊ ಲೈಕ್ ಲಯನ್, ಇನ್ ಆರ್ಡರ್ ಟು ರನ್ ಅವೇ ಫ್ರಮ್ ದೆಮ್ ಆ್ಯಂಡ್ ನಾಟ್ ಬಿಕಮ್ ದೇರ್ ಪ್ರೇ. ಅದು ಪ್ರೇ ಆಗಬೇಕಂದ್ರೆ ಅದ್ರದ್ದು ಆಹಾರ ಆಗದಿಲ್ದಿರೋಕ್ಕೋಸ್ಕರ ಏನು ಅದು ಓಡಬೇಕು. ಇಟ್ ಹ್ಯಾಸ್ ಲಾಂಗ್ ಇಯರ್ಸ್ ಟು ಹಿಯರ್ ಮೂಮೆಂಟ್ಸ್ ಆಫ್ ಪ್ರಿಡೇಟರ್ಸ್. ಇಯರ್ಸು ಲಾಂಗ್ ಇರುತ್ತೆ. ಆಮೇಲೆ ಯಾಕಂದರೆ ಗೊತ್ತಾಗಬೇಕಲ್ವ ಎಲ್ಲೆಲ್ಲಿಂದ ಯಾವ ಡೈರೆಕ್ಷನಿಂದ ಬರ್ತಿದ್ದಾವೆ ಅಂದರೆ ಪ್ರಿಡೇಟರ್ಸು ನನ್ನ ಪ್ರೇ ಅಂದರೆ ನನ್ನ ಏನೋ ಆಕ್ರಮಿಸೋಕ್ಕೆ. ದ ಐಸ್ ಆನ್ ದಿ ಸೈಡ್ ಆಫ್ ಇಟ್ಸ್ ಹೆಡ್ ಹಲೋ ಇಟ್ ಟು ಲುಕ್ ಆಲ್ ಡೈರೆಕ್ಷನ್ಸ್ ಇನ್ ದ ಡೇಂಜರ್. ಸೊ ಐಸ್ ಒಂದು ಸೈಡಿಗೆ ಇದೆಯಲ್ಲ ಆ ಕಡೆ ಈ ಕಡೆ, ಸೊ ಬೇರೆ ಆ ಕಡೆ ಈ ಕಡೆ ಡೈರೆಕ್ಷನ್ ನೋಡೋಕ್ಕೂ ಹೆಲ್ಪ್ ಆಗುತ್ತೆ. ದ ಸ್ಪೀಡ್ ಆಫ್ ದಿ ಡಿಯರ್ ಹೆಲ್ಪ್ಸ್ ದೆಮ್ ಟು ರನ್ ಅವೇ ಫ್ರಮ್ ದಿ ಪ್ರಿಡೇಟರ್ಸ್. ಡಿಯರ್ದು ಜಿಂಕೆದು ಸ್ಪೀಡಿಗೆ ಫೇಮಸ್ ಜಿಂಕೆ ಬಂದ್ಬಿಟ್ಟು. ಸೊ ಪ್ರಿಡೇಟರ್ಸಿಂದ ಎಸ್ಕೇಪ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ.
There are many other features of a lion, deer and other animals and plants that help them to survive in their habitat. ಸೊ ಡಿಯರ್ ಆಗಲಿ ಅನಿಮಲ್ ಆಗಲಿ ಅದರ್ ಅನಿಮಲ್ಸ್ ಆಗಲಿ ಡಿಫ್ರೆಂಟ್ ಫೀಚರ್ಸ್ ಇರುತ್ತೆ. ಯಾಕಂದರೆ ಅದು ಸರ್ವೈವಕ್ಕೆ ಬೇರೆ ಬೇರೆ ರೀತಿಯಾದಂಥ ಫಿಸಿಕಲ್ ಫೀಚರ್ಸ್. ಅಕ್ವಾಟಿಕ್ ಅನಿಮಲ್ ಹ್ಯಾಬಿಟೇಟ್ಸಿಗೆ ಬರೋಣ. ಓಷನ್ಸ್. ವಿ ಆಲ್ರೆಡಿ ಡಿಸ್ಕಸ್ ಹೌ ಫಿಶ್ ಆರ್ ಅಡಾಪ್ಟೆಡ್ ಟು ಲಿವ್ ಇನ್ ಸಿ. ಫಿಶ್ ಆಗಲೇ ನಾವು ಎಕ್ಸಾಂಪಲ್ ನೋಡಿದ್ವಿ. ಮೆನಿ ಅದರ್ ಸಿ ಅನಿಮಲ್ಸ್ ಹ್ಯಾವ್ ಸ್ಟ್ರೀಮ್ ಲೈನ್ ಬಾಡೀಸ್ ಟು ಹೆಲ್ಪ್ ದೆಮ್ ಮೂವ್ ಈಸಿಲಿ ಇನ್ ವಾಟರ್. There are some sea animals like squids and octopus which do not have this streamlined shape. ಸೊ ಸ್ಟ್ರೀಮ್ಲೈನ್ ಶೇಪ್ ನೋಡಿದ್ವಿ ನಾವು ಫಿಶ್ಗಳೆಲ್ಲ ಇರುತ್ತೆ. ಬಟ್ ಇನ್ನೂ ಕೆಲವು ಆರ್ಗಾನಿಸಮ್ಸ್ ಇದೆ, ಯಾವುದಾದ್ರು ಲೈಕ್ ಆಕ್ಟೋಪಸ್, ಸ್ಕ್ವಿಡ್ಸ್, ಇದಕ್ಕೆಲ್ಲ ಸ್ಟ್ರೀಮ್ಲೈನ್ ಶೇಪ್ ಇರಲ್ಲ. ದೇ ಸ್ಟೇ ಡೀಪರ್ ಇನ್ ದ ಓಷನ್ ನಿಯರ್ ದಿ ಸೀ ಬೆಡ್ ಆ್ಯಂಡ್ ಕ್ಯಾಚ್ ಎನಿ ಪ್ರೇ ದಟ್ ಮೂವ್ಸ್ ಟುವರ್ಡ್ಸ್ ದೆಮ್. ಅಂದರೆ ಈ ಆಕ್ಟೋಪಸ್ಸು, ಸ್ಕ್ವಿಡ್ಸ್ ಎಲ್ಲ ಏನು ತುಂಬ ಡೀಪಲ್ಲಿರುತ್ತೆ. ಈಗ ತುಂಬ ಆಳವಾದಂಥ ರೀಜನ್ ಸೀ ಬೆಡ್ ಕಡೆ ಎಲ್ಲ ಇರುತ್ತೆ. ಸೊ ಅದಕ್ಕೆಲ್ಲ ಯಾವುದೇ ಏನಾದ್ರು ತಿನ್ನುವಂಥದ್ದು ಬೇರೆ ಬೇರೆ ಸಣ್ಣ ಪುಟ್ಟ ಪ್ರೇಗಳು ಬಂದರೆ ಅದನ್ನೆಲ್ಲ ಹಾರಾಗಿ ತಿಂತವೆ ಅವೆಲ್ಲ. ಹವರ್ ವೆನ್ ದೇ ಮೂವ್ ಇನ್ ವಾಟರ್ ದೇ ಮೇಕ್ ದೇರ್ ಬಾಡಿ ಶೇಪ್ ಸ್ಟ್ರೀಮ್ಲೈನ್. ಸೊ ಮೂವ್ಮೆಂಟ್ ಆಗ್ಬೇಕಾದ್ರೆ ಆ ಬಾಡಿ ತಾನಾಗ್ತಾನೆ ಅವರು ಸ್ಟ್ರೀಮ್ಲೈನ್ ಮಾಡ್ಕೊಂಡು ಮೂವ್ ಆಗ್ತವೆ. ಯಾಕಂದ್ರೆ ಸ್ಟ್ರೀಮ್ಲೈನಿಂದ ಮೂವ್ಮೆಂಟ್ ಈಸಿ ಅಲ್ವಾ ವಾಟ್ರಲ್ಲಿ. ದೀಸ್ ಅನಿಮಲ್ಸ್ ಹ್ಯಾವ್ ಗಿಲ್ಸ್ ಟು ಹೆಲ್ಪ್ ದೆಮ್ ಟು ಯೂಸ್ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್. ಇವಕ್ಕೂ ಕೂಡ ಗಿಲ್ಸ್ ಅನ್ನೋದಿರುತ್ತೆ. ಅದೇ ವಾಟ್ರಲ್ಲಿ ಡಿಸಾಲ್ವ್ ಆಗಿರುತ್ತಲ್ಲ, ಡೈರೆಕ್ಟ್ ಆಕ್ಸಿಜನ್ ಇಂಟ್ಯಾಕ್ ಮಾಡೋಕ್ಕಾಗಲ್ಲ ಇವ್ರಿಗೆ. ಸೊ ವಾಟ್ರಲ್ಲಿರೋ ಆಕ್ಸಿಜನ್ ಇಂಟ್ಯಾಕ್ ಮಾಡೋಕ್ಕೋಸ್ಕರ ಗಿಲ್ಸ್ ಅನ್ನೋದು ಯೂಸ್ ಮಾಡ್ತವೆ ಇವು. There are some sea animals like dolphins and whales that do not have gills. ಸೊ ಓಕೆ, ಈ ವೇಲ್ಸ್ ಮತ್ತು ಡಾಲ್ಫಿನ್ ಅಂತ ತೊಗೊಂಡ್ರೆ ಎಕ್ಸಾಂಪಲ್, ಅವು ಗಿಲ್ಸ್ ಇರಲ್ಲ. ದೇ ಬ್ರೇತ್ ಇನ್ ಏರ್ ಥ್ರೂ ನಾಸ್ಟ್ರಿಲ್ಸ್ ಆರ್ ಬ್ಲೋ ಹೋಲ್ಸ್. ಸೊ ದಟ್ ಆರ್ ಲೊಕೇಟೆಡ್ ಆನ್ ದ ಅಪ್ಪರ್ ಪಾರ್ಟ್ ಆಫ್ ದೇರ್ ಹೆಡ್ಸ್. ದೀಸ್ ಅಲೋಸ್ ದೆಮ್ ಟು ಬ್ರೀತ್ ಇನ್ ಏರ್ ವೆನ್ ದೇ ಆರ್ ಸ್ವಿಮ್ ನಿಯರ್ ದ ಸರ್ಫೇಸ್ ಆಫ್ ವಾಟರ್. ಸೊ ವೇಲು ಮತ್ತು ಡಾಲ್ಫಿನ್ಸ್ ಬಂದ್ಬಿಟ್ಟು ಗಿಲ್ಸ್ ಇರಲ್ಲ, ಅವ್ರು ಡೈರೆಕ್ಟ್ ನಮ್ಮ ಥರ ಬ್ಲೋ ಹೋಲ್ಸ್ ಇರುತ್ತೆ, ನಾಸ್ಟ್ರಿಲ್ಸ್. ನಮಗೂ ನಾಸ್ಟ್ರಿಲ್ಸ್ ಇದೆಯಲ್ಲ, ಈಗ ಮೂಗಲ್ಲೇ ಹೋಲ್ಸ್ ಇರುತ್ತಲ್ಲ, ಅದೇ ಥರ ಅವ್ರಿಗಿರುತ್ತೆ. ಬಟ್ ನಮಗೇನು ಮುಖದ ಕಣ್ಣು ಕೆಳಗಡೆ ಇರುತ್ತೆ, ಅವ್ರಿಗೆ ಟಾಪ್ ಆಫ್ ದಿ ಹೆಡ್ ಇರುತ್ತೆ. ತಲೆ ಫುಲ್ ಅಪ್ಪರ್ ಪಾರ್ಟ್ಸ್ ಆಫ್ ದೇರ್ ಹೆಡ್ಡಲ್ಲಿ ಅವ್ರಿಗೆ ನಾಸ್ಟ್ರಿಲ್ಸ್ ಇರುತ್ತೆ ಉಸಿರಾಡೋಕ್ಕೆ. ಅವಾಗೇನು ಅವಾಗ ಹಾಳ್ದ ತುಂಬ ಡೀಪ್ ಜಾಗದಲ್ಲಿ ಇರೋಲ್ಲ, ಅವು ಸರ್ಫೇಸಲ್ಲೇ ಇರುತ್ತೆ, ವಾಟರ್ ಸರ್ಫೇಸಿಗೆ. ಈಗ ತಲೆ ಮೇಲೆ ಬರ್ತಿದ್ದಂಗೆ, ಗಾಳಿಗೆ ಬರ್ತಿದ್ದಂಗೆ ಅವರು ಉಸಿರಾಡ್ಬಿಟ್ಟು ವಾಪಸ್ ಕೆಳಗೆ ಹೋಗೋ ಥರ. ದೇ ಕ್ಯಾನ್ ಸ್ಟೇ ಇನ್ಸೈಡ್ ದಿ ವಾಟರ್ ಫಾರ್ ಅ ಲಾಂಗ್ ಟೈಮ್ ವಿತೌಟ್ ಬ್ರೀತಿಂಗ್. ಸೊ ಅವ್ರಿಗೆ ಇನ್ನೊಂದೇನೆಂದರೆ ವಿತೌಟ್ ಬ್ರೀತಿಂಗ್ ಅವ್ರು ತುಂಬ ಹೊತ್ತು ಇರಲೂಬೋದು ವಾಟ್ರಲ್ಲಿ. ದೇ ಕಮ್ ಔಟ್ ಟು ದ ಸರ್ಫೇಸ್ ಫ್ರಮ್ ಟೈಮ್ ಟು ಟೈಮ್. ಅವ್ರು ತಕ್ಕನಂಗೆ ಯಾವ ಟೈಮ್ ಅವರು ಬ್ರೀತ್ ಮಾಡಬೇಕು ಆ ಟೈಮಲ್ಲಿ ಸರ್ಫೇಸ್ ಹತ್ರ ಬಂದು ಉಸಿರಾಡಿ ವಾಪಸ್ ಕೆಳಗೆ ಹೋಗ್ತಾರೆ. ಡಿಡ್ ಯು ಎವರ್ ಸಿ ದಿಸ್ ಇಂಟ್ರೆಸ್ಟಿಂಗ್ ಆಕ್ಟಿವಿಟಿ ಆಫ್ ಡಾಲ್ಫಿನ್ಸ್ ಇನ್ ಟೆಲಿವಿಷನ್ ಪ್ರೋಗ್ರಾಮ್ ಆರ್ ಫಿಲ್ಮ್ಸ್ ಇನ್ ಓಷನ್ ಲೈಫ್? ಸೊ ನೀವು ನಾರ್ಮಲ್ ಯಾವ್ದಾದ್ರು ಪ್ರೋಗ್ರಾಮ್ಸ್ ಆಗಲಿ ಫಿಲ್ಮ್ಸ್ ಎಲ್ಲಾಗಲಿ ನೋಡಿರ್ತೀರ. Ponds and lakes. Have you ever seen plants growing on ponds, lakes, rivers and even some drains? Go and field trip to a nearby pond if possible and try to observe the kinds of plants and seen there. Observe the leaves, stems and roots of these plants. Some of these plants have their roots fixed in the soil below the water. So ನೋಡಿ, 6 ಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಸಮ್ ಏನಂದ್ರೆ ರೂಟ್ ಬಂದ್ಬಿಟ್ಟು ಕೆಳಗಡೆ, ಸಮ್ ಪ್ಲಾಂಟ್ಸ್ ಬಂದ್ಬಿಟ್ಟು ಭೂಮಿ ನೀರೊಳಗಡೆ ಇರೋ ಭೂಮಿಗೆ ಅಟ್ಯಾಚ್ ಆಗಿದೆ. ಕೆಲವು ಪ್ಲಾಂಟ್ಸ್ ಬಂದ್ಬಿಟ್ಟು ನೀರಲ್ಲೇ ರೂಟ್ಸ್ ಇರುತ್ತೆ, ತೇಲ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಪ್ಲಾಂಟ್ಸ್ ಡಿಫ್ರೆಂಟ್ ನೋಡ್ತೀರಾ ನೀವು. In terrestrial plants, roots normally play a very important role in the absorption of nutrients and water from the soil. So terrestrial plants ಅಲ್ಲಿ ವಾಟರ್ ಅಬ್ಸಾರ್ಪ್ಷನ್ಗೆ ಮೇನು ಏನು ಬಂದ್ಬಿಟ್ಟು ಮೀಡಿಯಮ್ ಬಂದ್ಬಿಟ್ಟು ರೂಟ್ಸ್. ಹವರ್ ಇನ್ ಅಕ್ವಾಟಿಕ್ ಪ್ಲಾಂಟ್ಸ್ ರೂಟ್ಸ್ ಆರ್ ಮಚ್ ರಿಡ್ಯೂಸ್ಡ್ ಇನ್ ಸೈಜ್ ಆ್ಯಂಡ್ ದೇರ್ ಮೇನ್ ಫಂಕ್ಷನ್ ಇಸ್ ಟು ಹೋಲ್ಡ್ ದಿ ಪ್ಲಾಂಟ್ ಇನ್ ದ ಪ್ಲೇಸ್. ಸೊ ಈಗ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಏನಕ್ಕೆ ಬೇಕು ರೂಟ್ಸ್ ಅಂದರೆ, ಭೂಮಿಲಿರುತ್ತೆ ಮತ್ತು ಕೆಳಗಡೆ ಅಂಡರ್ಗ್ರೌಂಡಲ್ಲಿರೋ ವಾಟರ್ ಅಬ್ಸರ್ವ್ ಮಾಡೋಕ್ಕೋಸ್ಕರ ರೂಟ್ಸ್ ಬೇಕು. ಅಕ್ವಾಟಿಕ್ ಪ್ಲಾಂಟ್ಸಿಗೆ ಏನಕ್ಕೆ ಬೇಕು? ನೀರಲ್ಲೇ ಇರುತ್ತೆ, ಅದಕ್ಕೇನು ಅಬ್ಸರ್ವ್ ಮಾಡೋದೇನು ಬೇಕಿಲ್ಲ. ಸೊ ಆದಷ್ಟು ರೂಟ್ ಕೆಲಸ ಕಮ್ಮಿ. ಅದಕ್ಕೆ ರೂಟ್ ಕೆಲಸ ಬಂದ್ಬಿಟ್ಟು ಏನಂದರೆ ಜಸ್ಟ್ ಹೋಲ್ಡ್ ಮಾಡಬೇಕಷ್ಟೇ, ನಿಲ್ಲಿಸ್ಬೇಕಷ್ಟೇ ಪ್ಲಾಂಟ್ಸ್ನ ಅಷ್ಟೇ. ಅದಕ್ಕೆ ಅದು ಸೈಜ್ ಎಲ್ಲ ತುಂಬ ಚಿಕ್ಕದಿರುತ್ತೆ ಅಕ್ವಾಟಿಕ್ ಪ್ಲಾಂಟ್ಸ್ದೆಲ್ಲ. ದ ಸ್ಟೆಮ್ಸ್ ಆಫ್ ದೀಸ್ ಪ್ಲಾಂಟ್ಸ್ ಆರ್ ಲಾಂಗ್. ಯಾವುದು ದ ಸ್ಟೆಮ್ ಬಂದ್ಬಿಟ್ಟು ಉದ್ದ ಇರುತ್ತೆ ಇದಕ್ಕೆ ರೂಟ್ಸ್ಗಿಂತ, ಹಾಲೋ ಆ್ಯಂಡ್ ವೈಡ್. ದೀಸ್ ಸ್ಟೆಮ್ಸ್ ಗ್ರೋ ಅಪ್ ಇನ್ ದ ಸರ್ಫೇಸ್ ಆಫ್ ವಾಟರ್ ವೈಲ್ ದ ಲೀವ್ಸ್ ಆಫ್ ಫ್ಲವರ್ಸ್ ಫ್ಲೋಟ್ ಆನ್ ದಿ ಸರ್ಫೇಸ್ ಆಫ್ ವಾಟರ್. ಸ್ಟೆಮ್ ಬಂದ್ಬಿಟ್ಟು ಗ್ರೋ ಆಗುತ್ತೆ ಸರ್ಫೇಸ್ ಆಫ್ ವಾಟರ್ ಮೇಲೆ, ಆಮೇಲೆ ಅಲ್ಲಿಂದ ನಿಮಗೆ ಲೀವ್ಸು ಮತ್ತು ಫ್ಲವರ್ಸು ಸರ್ಫೇಸ್ ಆಫ್ ವಾಟರ್ ಮೇಲೆ ಬೆಳೆಯುತ್ತೆ. ಸಮ್ ಅಕ್ವಾಟಿಕ್ ಪ್ಲಾಂಟ್ಸ್ ಆರ್ ಸಬ್ಮರ್ಜ್ ಇನ್ ವಾಟರ್. ಆಲ್ ಪಾರ್ಟ್ಸ್ ಆಫ್ ಸಚ್ ಪ್ಲಾಂಟ್ಸ್ ಆರ್ ಅಂಡರ್ ವಾಟರ್. Some of these plants have narrow and thin ribbon-like leaves. These can bend in the flowing water. In some submerged plant, leaves are often highly divided, through which the water can easily flow without damaging them. ಸೊ ಕೆಲವು ಪ್ಲಾಂಟ್ಸಲ್ಲಿ ಬಂದ್ಬಿಟ್ಟು ರಿಬ್ಬನ್ ಲೈಕ್ ಲೀವ್ಸ್ ಇರುತ್ತೆ. ಸೊ ಏನೋ ಅದು ಬೆಂಡ್ ಆಗುತ್ತೆ, ಫ್ಲೋಯಿಂಗ್ ವಾಟ್ರಲ್ಲಿ ಬೆಂಡ್ ಆಗ್ಬೋದು. ಇನ್ನು ಅದರ್ ಕೆಲವು ಸಬ್ಮರ್ಜ್ ಪ್ಲಾಂಟ್ಸಲ್ಲಿ ಲೀವ್ಸ್ ಬಂದ್ಬಿಟ್ಟು ಡಿವೈಡೆಡ್ ಆಗಿರುತ್ತೆ, ಡಿವೈಡೆಡ್. ಸೊ ವಾಟರ್ ಬಂದ್ಬಿಟ್ಟು ಏನೂ ಅದಕ್ಕೆ ಮಾಡೋಕ್ಕಾಗಲ್ಲ, ಡ್ಯಾಮೇಜ್ ಮಾಡೋಕ್ಕಾಗಲ್ಲ, ಬೆಂಡು ಮಾಡೋಕ್ಕಾಗಲ್ಲ. Frogs usually live in ponds. Frogs can stay both inside the water as well as move on the land. They have strong back legs that can help them to leaping and catching their prey.
ಸೊ ಬಂದ್ಬಿಟ್ಟು ಫ್ರಾಗ್ ಬಂದ್ಬಿಟ್ಟು ನೀರಲ್ಲೂ ಇರುತ್ತೆ, ನೋಡಿರ್ತೀರ, ಹೊರಗಡೆನೂ ನೋಡಿರ್ತೀರ. ಸೊ ಅದಕ್ಕೆ ಏನು ಬಂದ್ಬಿಟ್ಟು ಸ್ಟ್ರಾಂಗ್ ಬ್ಯಾಕ್ ಲೆಗ್ಸ್, ಹಿಂದ್ಗಡೆ ಲೆಗ್ ಬಂದ್ಬಿಟ್ಟು ಸ್ಟ್ರಾಂಗ್ ಇರುತ್ತೆ. ಯಾಕಂದರೆ ನೋಡೋಣ, ಫ್ರಾಗ್ ಎಗರೋದೆಲ್ಲ ನೋಡುತ್ತೀರಲ್ಲ, ಎಗ್ಬಿಟ್ಟು ಮತ್ತು ಅವು ಪ್ರೇನೆಲ್ಲ ಕ್ಯಾಚ್ ಮಾಡಬೇಕಂದ್ರೆ ಹೆಲ್ಪ್ ಆಗುತ್ತೆ. ದೇ ಹ್ಯಾವ್ ವೆಬ್ಡ್ ಫೀಟ್ ವಿಚ್ ಹೆಲ್ಪ್ ದೆಮ್ ಟು ಸ್ವಿಮ್ ಇನ್ ವಾಟರ್. ನೋಡಿ, ಕಾಲು ಕೈ ಅಬ್ಸರ್ವ್ ಮಾಡಿದ್ರೆ ಬೆರಳುಗಳ ಮಧ್ಯದಲ್ಲಿ ನಿಮಗೆ ವೆಬ್ ಥರ ಕಾಣಿಸ್ತಾ ಇರುತ್ತೆ, ಸ್ಟಿಕ್ಕಿ ವೆಬ್ಸ್. ಸೊ ಅದೇನು ಮಾಡುತ್ತೆ, ವಾಟರಲ್ಲಿ ಸ್ವಿಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. We have discussed only a few common animals and plants compared to wide variety that have live different habitats. You may have also noticed a very wide variety of plants around you when you prepared a herbarium as part of the suggested activities in chapter 4. Chapter 4 herbarium ಒಂದು ಆಕ್ಟಿವಿಟಿ ನೋಡಿದ್ರಲ್ಲ, ಸೊ ಪ್ಲಾಂಟ್ಸ್ ಎಲ್ಲ ಡ್ರೈ ಮಾಡಿ herbarium ಥರ ಸ್ಟಿಕ್ ಮಾಡಬೇಕು ಪೇಪರ್ ಅಂತ. ಸೊ ಇಮ್ಯಾಜಿನ್ ದ ಕೈಂಡ್ ಆಫ್ ವೆರೈಟಿ ದಟ್ ಯು ಕುಡ್ ಸಿ ಇನ್ herbarium ಆಫ್ ಲೀವ್ಸ್ ಆಫ್ ಪ್ಲಾಂಟ್ಸ್ ಫ್ರಮ್ ಆಲ್ ದ ರೀಜನ್ಸ್ ಆಫ್ ಅರ್ತ್. ಸೊ ಬೇರೆ ಬೇರೆ ರೀಜನಿಂದ ಬೇರೆ ಬೇರೆ ಪ್ಲಾಂಟ್ಸಿಂದ ವೆರೈಟಿ herbarium ಮಾಡಿದ್ರೆ ನೀವು ಅಬ್ಸರ್ವ್ ಮಾಡಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ಗಾನಿಸಮ್ಸ್. We went on a journey through different habitats and discussed many plants and animals. In activity 1, we listed objects, plants and animals found in different surroundings. So different surroundings ಅಲ್ಲಿ ನಾವು ಲಿಸ್ಟ್ ಮಾಡಿದ್ದೀವಿ ಆಗಲೇ. Suppose we stop a while and think which examples in our list are living. Let us think of examples from a forest, trees, creepers, small and big animals, birds, snakes, insects, rocks, soil, water, air, dry leaves, dead animals, mushrooms and moss may be only some of the objects that are present in the forest. ವಿಚ್ ಆಫ್ ದೀಸ್ ಆರ್ ಲಿವಿಂಗ್. ಸೊ ಇದೆಲ್ಲ ಲಿಸ್ಟ್ ಮಾಡ್ತೀವಲ್ಲ ನಾವು ಫಾರೆಸ್ಟಲ್ಲಿರೋದು, ಇದರಲ್ಲಿ ಲಿವಿಂಗ್ ಯಾವುದು ಅಂತ ಯೋಚನೆ ಮಾಡಿ. ಥಿಂಕ್ ಆಫ್ ದಿ ಆಬ್ಜೆಕ್ಟ್ಸ್ ದಟ್ ಯು ಕ್ಯಾನ್ ಸಿ ಅರೌಂಡ್ ಯು ಅಟ್ ದಿಸ್ ಮೂಮೆಂಟ್ ಆ್ಯಂಡ್ ಗ್ರೂಪ್ ದೆಮ್ ಆಸ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್. ಸೊ ಈಗ ಸದ್ಯಕ್ಕೆ ನೀವು ಇರೋ ಜಾಗದಲ್ಲಿ ಸುತ್ತಮುತ್ತ ನೋಡ್ಬಿಟ್ಟು ಗ್ರೂಪ್ ಮಾಡ್ಕೊಳ್ಳಿ, ಇದು ಲಿವಿಂಗ್, ನಾನ್ ಲಿವಿಂಗ್ ಅಂತ. ಆಮೇಲೆ ಇನ್ ಸಮ್ ಕೇಸಸ್ ಇಟ್ ಈಸ್ ಈಸಿ ಫಾರ್ ಅಸ್ ಟು ನೋ. ಫಾರ್ ಎಕ್ಸಾಂಪಲ್, ಯು ನೋ ದಟ್ ಆಬ್ಜೆಕ್ಟ್ಸ್ ಲೈಕ್ ಚೇರ್ ಆರ್ ಟೇಬಲ್ ಆರ್ ನಾಟ್ ಅಲೈವ್. ಸೊ ನಾನ್ ಲಿವಿಂಗ್ ಥಿಂಗ್ ಗೊತ್ತಲ್ವ, ಚೇರು ಟೇಬಲ್ ಬಂದ್ಬಿಟ್ಟು ಅದೇನು ಉಸಿರಾಡಲ್ಲ. ಸೊ ದೇ ಆರ್ ನಾನ್ ಲಿವಿಂಗ್ ಥಿಂಗ್ಸ್. Paheli was reading this rhyme from Complete Nonsense written by Edward Lear. ಯಾವ ರೈಮ್ ಕೊಟ್ಟಿದ್ದಾರೆ, ರೈಮ್ ಒಂದ್ಸರಿ ಓದೋಣ ಬನ್ನಿ. Set the table to the chair, you can hardly be aware how I suffer from the heat and from chilblains on my feet. If we took a little walk, we might have a little talk. Pray let us take the air. Set the table to the chair, set the chair to the table. Now you know we are not able. How foolishly you talk when you know we cannot walk. Set the table with a sigh. It can do not harm to try. I have as many legs as you. Why can't we walk on two? ಸೊ ಇಲ್ಲಿ ಬಂದ್ಬಿಟ್ಟು ಚೇರು ಟೇಬಲು ಒಬ್ರಿಗೊಬ್ರು ಮಾತಾಡಿಕೊಂಡು, ನೀನು ಹಿಂಗೆ ವಾಕ್ ಮಾಡ್ಬೋದು, ನಾನು ಇಲ್ಲಿ ಈ ಥರ ಮಾಡ್ತೀನಿ, ನೀನು ಈ ಥರ ಮಾಡ್ತೀನಿ, ಇಬ್ಬರು ವಾಕ್, ಆ ಥರ ಒಂದು ಪೊಯಮ್ ಇದೆ. ಸೊ ಆ ಪೊಯಮ್ನ ಓದ್ತಾರೆ. ಪಹೇಲಿ ಆ್ಯಂಡ್ ಬೋಜೋ ಫೌಂಡ್ ದಿ ಪೊಯಮ್ ವೆರಿ ಫನಿ ಬಿಕಾಸ್ ದೇ ನ್ಯೂ ದಟ್ ದ ಚೇರ್ ಆ್ಯಂಡ್ ಟೇಬಲ್ ಆರ್ ನಾಟ್ ಅಲೈವ್ ಆ್ಯಂಡ್ ಇಟ್ ಕೆನಾಟ್ ವಾಕ್ ಔಟ್ ಆಫ್. ಚೇರ್ ಟೇಬಲ್ ಗೊತ್ತು ಅದು ನಾನ್ ಲಿವಿಂಗ್ ಥಿಂಗ್, ಆದರೂ ಈ ಥರ ಮಾತಾಡ್ತಿದ್ದೇವಲ್ಲ ಪೊಯಮಲ್ಲಿ ಅನ್ನೋದು ನೋಡಿ ಅವ್ರಿಗೆ ಫನಿ ಅನಿಸುತ್ತೆ. ಚೇರ್ ಟೇಬಲ್ ಸ್ಟೋನ್ ಆರ್ ಅ ಕಾಯಿನ್ ಆರ್ ನಾಟ್ ಅಲೈವ್. ಈ ಚೇರ್ ಆಗಿರ್ಬೋದು, ಟೇಬಲ್, ಸ್ಟೋನ್ ಆರ್ ಅ ಕಾಯಿನ್, ಇವೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್. ಸಿಮಿಲರ್ಲಿ ವಿ ಡೂ ನೋ ದಟ್ ವಿ ಆರ್ ಅಲೈವ್. ನಾವು ಅಲೈವ್ ಅನ್ನೋದು, ನಾವು ಲಿವಿಂಗ್ ಬೀಯಿಂಗ್ಸ್ ಅನ್ನೋದು ಗೊತ್ತಲ್ವ ನಮಗೆ. ಆ್ಯಂಡ್ ಸೊ ಆರ್ ಆಲ್ ದ ಪೀಪಲ್ ಆಫ್ ದಿ ವರ್ಲ್ಡ್. ವಿ ಆಲ್, ನಾವೊಂದೇ ಅಲ್ಲ, ನಮ್ಮ ಥರ ಇರೋ ಎಲ್ಲ ಪೀಪಲ್ ಆಲ್ ಅರೌಂಡ್ ದಿ ವರ್ಲ್ಡ್ ಬಂದ್ಬಿಟ್ಟು ಲಿವಿಂಗ್ ಬೀಯಿಂಗ್ಸ್. ವಿ ಆಲ್ಸೋ ಸಿ ಅನಿಮಲ್ಸ್ ಅರೌಂಡ್ ಅಸ್ ದಟ್ ಆರ್ ಫುಲ್ ಆಫ್ ಲೈಫ್. ಸೊ ಲೈಫ್ ಇರೋಂಥ ಅನಿಮಲ್ಸು ನೋಡ್ತೀವಿ, ಲೈಕ್ ಡಾಗ್ಸ್, ಕ್ಯಾಟ್ಸ್, ಮಂಕೀಸ್, ಸ್ಕ್ವಿರಲ್ಸ್, ಇನ್ಸೆಕ್ಟ್ಸ್ ಆ್ಯಂಡ್ ಮೆನಿ ಅದರ್. ಸೊ ಇವೆಲ್ಲ ನೋಡ್ತೀವಲ್ಲ, ಇವೆಲ್ಲ ಲಿವಿಂಗ್ ಬೀಯಿಂಗ್ಸ್ ಅಂತ ನಮಗೆ ಗೊತ್ತಾಗುತ್ತಲ್ವಾ. ಹೌ ಡು ವಿ ನೋ ದಟ್ ಸಮಥಿಂಗ್ ಈಸ್ ಲಿವಿಂಗ್? ಆಫನ್ ಇಟ್ ಈಸ್ ನಾಟ್ ಈಸಿ ಟು ಡಿಸೈಡ್. ವಿ ಆರ್ ಟೋಲ್ಡ್ ದಟ್ ಪ್ಲಾಂಟ್ಸ್ ಆರ್ ಲಿವಿಂಗ್ ಬಟ್ ದೇ ಡು ನಾಟ್ ಮೂವ್ ಲೈಕ್ ಅ ಡಾಗ್ ಆರ್ ಅ ಪಿಜನ್. ಸೊ ಪ್ಲಾಂಟ್ಸ್ ಬಂದ್ಬಿಟ್ಟು ಲಿವಿಂಗ್ ಬೀಯಿಂಗ್ಸ್ ಅಂತ ಗೊತ್ತು, ಬಟ್ ಆದರೆ ಅವು ಡಾಗು, ಸ್ಕ್ವಿರಲ್ ಥರ ಮೂವ್ ಆಗ್ತಾವ? ಇಲ್ಲ. On the other hand, a car or a bus can move, still we consider as non-living. So ಪ್ಲಾಂಟ್ಸ್ ಮೂವ್ ಆಗಲ್ಲ, ಲಿವಿಂಗ್ ಬೀಯಿಂಗ್ಸ್ ಅಂತೀವಿ. ಕಾರು, ಬೈಕೆಲ್ಲ ಮೂವ್ ಆಗುತ್ತೆ, ಬಟ್ ಆದರೂ ನಾನ್ ಲಿವಿಂಗ್ ಬೀಯಿಂಗ್ಸ್ ಅಂತೀವಿ. ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಪಿಯರ್ ಟು ಗ್ರೋ ಇನ್ ಸೈಜ್ ವಿತ್ ಟೈಮ್. ಸೊ ಪ್ಲಾಂಟ್ಸು ಮತ್ತು ಅನಿಮಲ್ಸ್ ಬಂದ್ಬಿಟ್ಟು ಗ್ರೋ ಆಗುತ್ತಲ್ವ, ಬೆಳೆಯುತ್ತೆ. ಟೈಮ್ ತಕ್ಕನಂಗೆ ಲೇಟ್ ಆಗ್ತಿದ್ದಂಗೆ ಅದು ಬೆಳೀತಾ ಹೋಗುತ್ತೆ. ಬಟ್ ದೆನ್ ಅಟ್ ಟೈಮ್ಸ್ ಕ್ಲೌಡ್ಸ್ ಇನ್ ದ ಸ್ಕೈ ಆಲ್ಸೋ ಸೀಮ್ ಟು ಗ್ರೋ ಇನ್ ಸೈಜ್. ಅದೇ ರೀತಿ ಕ್ಲೌಡ್ಸ್ ಕೂಡ ಗ್ರೋ ಆಗುತ್ತೆ ಸೈಜಲ್ಲಿ. ಡಸ್ ಇಟ್ ಮೀನ್ ದಟ್ ಕ್ಲೌಡ್ಸ್ ಆರ್ ಲಿವಿಂಗ್? ಸೊ ಈ ಪ್ಲಾಂಟ್ಸು ಗಿಡ ಬೆಳೆಯುತ್ತೆ ಮತ್ತು ಕ್ಲೌಡ್ಸ್ ಕೂಡ ಬೆಳೆಯುತ್ತೆ ಅಂತ ಅದೊಂದು ಲಿವಿಂಗ್ ಬೀಯಿಂಗ್ಸ್ ಅನ್ನೋಕ್ಕಾಗುತ್ತಾ? ನೋ. ಸೊ ಹೌ ಡಸ್ ಒನ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್? ಸೊ ನಿಮಗೆ ಮೂಮೆಂಟು ಮಾಡೋದು ಇದ್ದಾವೆ, ಗ್ರೋ ಆಗೋವು ಇದ್ದಾವೆ, ಬಟ್ ನೀವು ಎಲ್ಲನೂ ಲಿವಿಂಗ್ ಬೀಯಿಂಗ್ಸ್ ಅನ್ನೋಕ್ಕಾಗಲ್ಲ. ಸೊ ಹೇಗೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ? ಡು ಲಿವಿಂಗ್ ಬೀಯಿಂಗ್ಸ್ ಹ್ಯಾವ್ ಸಮ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಮೇಕ್ ದಮ್ ವೆರಿ ಡಿಫ್ರೆಂಟ್ ಫ್ರಮ್ ದಿ ನಾನ್ ಲಿವಿಂಗ್ ಬೀಯಿಂಗ್ಸ್? ಸೊ ಎಲ್ಲ ಲಿವಿಂಗ್ ಬೀಯಿಂಗ್ಸಲ್ಲಿ ಏನಾರು ಒಂದು ಕಾಮನ್ ಇರುತ್ತಾ? ಇದೆಯಾ ಅಲ್ವಾ? ಏನದು? ಯು ಆರ್ ವಂಡರಿಂಗ್ ಎಕ್ಸಾಂಪಲ್ ಆಫ್ ಲಿವಿಂಗ್ ಬೀಯಿಂಗ್.
ವಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಡೂ ಯು ಹ್ಯಾವ್ ವಿಚ್ ಮೇಕ್ ಯು ಡಿಫ್ರೆಂಟ್ ಫ್ರಮ್ ಎ ನಾನ್ ಲಿವಿಂಗ್ ಥಿಂಗ್? ಲಿಸ್ಟ್ ಆಫ್ ಫ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಯೋರ್ ನೋಟ್ಬುಕ್. ನಿಮ್ಮ ನೋಟ್ಬುಕ್ಕಲ್ಲಿ ನಿಮಗೂ ಮತ್ತು ನಾನ್ ಲಿವಿಂಗ್ ಬೀಯಿಂಗು ಏನು ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಏನು ಫೀಚರ್ಸ್ ಇದೆ, ಅವು ಮಾಡೋಕ್ಕಾಗಲಿಲ್ಲ ಅಂತ ನೀವು ಏನೇನು ಮಾಡ್ಬೋದು ಅನ್ನೋದನ್ನ ನೀವು ಲಿಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಹ್ಯಾವ್ ಲಿಸ್ಟೆಡ್ ವಿಚ್ ಮೇ ಆಲ್ಸೋ ಫೌಂಡ್ ಇನ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ಗೂ ಏನು ಲಿಂಕ್ ಆಗಿರ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಸೇಮ್ ಆಗಿರ್ಬೋದು. ಸಮ್ ಆಫ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಪರ್ಹ್ಯಾಪ್ಸ್ ಕಾಮನ್ ಟು ಆಲ್ ಲಿವಿಂಗ್ ಥಿಂಗ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ ಬನ್ನಿ. Do all organisms need food? Earlier we learned that all living things need food and how essential it is to animals and to us. We also learned that plants make their own food by process of photosynthesis. Animals depend on plants or other animals for their food. Plants gives organisms the energy needed for them to grow. Organisms also need energy for other ಲೈಫ್ ಪ್ರೊಸೆಸಸ್ ದಟ್ ಗೋ ಇನ್ಸೈಡ್ ದಮ್. ಸೊ ಎಲ್ಲ ಲಿವಿಂಗ್ಸ್ಗೂ ಫುಡ್ ಬೇಕು ಅಂತ ನಾವು ಆಗಲೇ ಕಲ್ತಿದ್ದೀವಿ, ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತು. ಪ್ಲಾಂಟ್ಸ್ ಬಂದು ಫೋಟೋಸಿಂಥಸಿಸಿಂದ ಓನ್ ಫುಡ್ನ ಪ್ರಿಪೇರ್ ಮಾಡುತ್ತೆ ಅಂತಲೂ ಗೊತ್ತು, ಮತ್ತು ಬೇರೆ ಅನಿಮಲ್ಸು ಪ್ಲಾಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟೊಂದು ಅನಿಮಲ್ಸ್ ಬೇರೆ ಅನಿಮಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫುಡ್ ಬಂದುಬಿಟ್ಟು ಆರ್ಗನಿಸಮ್ಸ್ಗೆ ಎನರ್ಜಿ ಕೊಡುತ್ತೆ. ಡು ಆಲ್ ಆರ್ಗನಿಸಮ್ಸ್ ಶೋ ಗ್ರೋತ್? ಸೊ ಫುಡ್ ಅನ್ನೋದು ಎಲ್ಲರಿಗೂ ಗೊತ್ತಾಯಿತು. ಎಲ್ಲ ಆರ್ಗನಿಸಮ್ಸ್ಗೂ ಗ್ರೋತ್ ತೋರಿಸುತ್ತಾ? ಡಸ್ ದ ಕುರ್ತಾ ಯು ಹ್ಯಾಡ್ 4 years ಬ್ಯಾಕ್ ಸ್ಟಿಲ್ ಫಿಟ್ ಯು? ಅಂದರೆ ಈಗ ನಿಮ್ಮ ಹತ್ರ ಎಕ್ಸಾಂಪಲ್ ಕುರ್ತಾ ಇದೆ ಅಂದ್ಕೊಳ್ಳಿ, ಅದು 4 ವರ್ಷದ ಮುಂಚೆ ತೊಗೊಂಡಿದ್ದೀರ ಅಂದ್ಕೊಳ್ಳಿ, ಅದು ಈಗಲೂ ನಿಮಗೆ ಹಂಗೆ ಇಡಿಸುತ್ತಾ? ಅವಾಗ ಹಿಂಗೆ ಫಿಟ್ ಆಗ್ತಿತ್ತು, ಈಗಲೂ ಫಿಟ್ ಆಗ್ತಿತ್ತಾ? ಈಗ ನೀವು ಹಾಕೊಳಕ್ಕಾಗಲ್ಲ. ಯು ಕ್ಯಾನಾಟ್ ವೆರ್ ಇಟ್ ಎನಿ ಮೋರ್, ಇಸ್ಂಟ್ ಇಟ್? ಯು ಮಸ್ಟ್ ಹ್ಯಾವ್ ಗ್ರೋನ್ ಟಾಲರ್ ಡ್ಯೂರಿಂಗ್ ದೀಸ್ ಡೇಸ್. ಯು ಮೇ ನಾಟ್ ರಿಯಲೈಸ್ ಇಟ್, ಬಟ್ ಯು ಆರ್ ಗ್ರೋಯಿಂಗ್ ಆಲ್ ದಿ ಟೈಮ್. ಇನ್ ಫ್ಯೂ ಮೋರ್ ಇಯರ್ಸ್ ಯು ವಿಲ್ ಬಿಕಮ್ ಆ್ಯನ್ ಅಡಲ್ಟ್. ಸೊ ಈಗ ನೀವೇನು 6th standard ಕ್ಲಾಸ್ 6 ಓದ್ತಿದ್ರೆ ಬಂದುಬಿಟ್ಟು ನೀವು ಈಗ ಗ್ರೋ ಆಗ್ತಿದ್ದೀರ, ನಿಮ್ಗೆ ಗೊತ್ತಾಗ್ತಿಲ್ಲ, ಬಟ್ ಯು ಆರ್ ಗ್ರೋಯಿಂಗ್. ಇನ್ನೇನು ಸ್ವಲ್ಪ ವರ್ಷ ಹೋಗ್ತಿದ್ರೆ ಅಡಲ್ಟ್ ಆಗ್ತೀರಾ ನೀವು. ಯಂಗ್ ಒನ್ಸ್ ಆಫ್ ಅನಿಮಲ್ಸ್ ಆಲ್ಸೋ ಗ್ರೀವ್ ಇಂಟು ಅಡಲ್ಟ್ಸ್. ಸೊ ಯಂಗ್ ಒನ್ಸ್ ಬಂದ್ಬಿಟ್ಟು ಏನು ಯಾವುದೇ ಅನಿಮಲ್ಸ್ದು ಏನು ಮಗು ಆಗಿರ್ಬೋದು ಅಥವಾ ಮರಿ ಆಗಿರ್ಬೋದು, ಅದು ಬಂದ್ಬಿಟ್ಟು ಅದು ಕೂಡ ಅಡಲ್ಟಾಗಿ ಗ್ರೋ ಆಗುತ್ತೆ. ಯು ಶೋರ್ಲಿ ಹ್ಯಾವ್ ನೋಟಿಸ್ಡ್ ಪಪ್ಸ್ ಗ್ರೋಯಿಂಗ್ ಇಂಟು ಅಡಲ್ಟ್ಸ್. ಚಿಕ್ ಹ್ಯಾಚ್ಡ್ ಫ್ರಮ್ ಆನ್ ಎಗ್ ಗ್ರೋ ಇಂಟು ಹೆನ್ ಆರ್ ಕಾಕ್. ಈಗ ಎಕ್ಸಾಂಪಲ್ ಚಿಕನ್ ಗ್ರೋಯಿಂಗ್ ಇಂಟು ಅಡಲ್ಟ್ ನೋಡಿ, ಈ ಥರ ಫಸ್ಟ್ ಚಿಕನ್ ಇರುತ್ತೆ, ಇದು ಈ ಥರ ದೊಡ್ಡದಾಗಿ ಕೊನೆಗೆ ಅದು ಒಂದು ಹೆನ್ ಆರ್ ಕಾಕ್ ಆಗುತ್ತೆ. ಪ್ಲಾಂಟ್ಸ್ ಆಲ್ಸೋ ಗ್ರೋ. Look around you and see a few plants of a particular type. Some are very small and young, some are very bigger. They may all be in different stages of growth. Look at the plants after a few days and weeks. You may find that some of them have grown in size. Growth seems to be common in all living things. So growth ಬಂದ್ಬಿಟ್ಟು ಕಾಮನ್. ಸೊ ಫುಡ್ಡು ಬಂದ್ಬಿಟ್ಟು ಕಾಮನ್ ಅಂತ ಗೊತ್ತಾಯಿತು, ಗ್ರೋತ್ ಬಂದ್ಬಿಟ್ಟು ಕಾಮನ್ ಅಂತ ಗೊತ್ತಾಯಿತು. ನೆಕ್ಸ್ಟ್, ಡು ಆಲ್ ಆರ್ಗನಿಸಮ್ ರಿಸ್ಪೈರ್? ರಿಸ್ಪೈರ್ ಅಂದರೆ ಬ್ರೀತಿಂಗ್, ಗೊತ್ತಲ್ಲ, ರೆಸ್ಪಿರೇಷನ್. ವೆನ್ ವಿ ಇನ್ಹೇಲ್ ದ ಏರ್ ಮೂವ್ಸ್ ಫ್ರಮ್ ಔಟ್ಸೈಡ್ ಟು ದ ಇನ್ಸೈಡ್ ಅವರ್ ಬಾಡಿ. ಸೊ ಇನ್ಹೇಲ್ ಮಾಡಿದಾಗ ನಾವು ಉಸಿರನ್ನು ತೊಗೊಂಡಾಗ ಹೊರಗಡೆ ಇರೋ ಏರ್ ಬಂದ್ಬಿಟ್ಟು ಏನು ನಮ್ಮ ಬಾಡಿ ಒಳಗಡೆ ಹೋಗುತ್ತೆ. ವೆನ್ ವಿ ಬ್ರೀತ್ ಔಟ್, ನಾವು ಉಸಿರು ಬಿಟ್ಟಾಗ ದ ಏರ್ ಮೂವ್ಸ್ ಫ್ರಮ್ ಇನ್ಸೈಡ್ ಅವರ್ ಬಾಡಿ ಟು ಔಟ್ಸೈಡ್, ಒಳಗಡೆ ಇರೋ ಗಾಳಿ ಮತ್ತು ಹೊರಗಡೆ ಹೋಗುತ್ತೆ. ಬ್ರೀತಿಂಗ್ ಈಸ್ ಅ ಪಾರ್ಟ್ ಆಫ್ ಅ ಪ್ರೋಸೆಸ್ ಕಾಲ್ಡ್ ರೆಸ್ಪಿರೇಷನ್. ರೆಸ್ಪಿರೇಷನ್ ಬಂದ್ಬಿಟ್ಟು ಬ್ರೀತಿಂಗ್, ಸೊ ಟೇಕಿಂಗ್, ಇನ್ಹೇಲ್ ಮಾಡೋದು ಮತ್ತು ಎಕ್ಸೇಲ್ ಮಾಡೋದು, ಆ ಪ್ರೋಸೆಸ್ನ ರೆಸ್ಪಿರೇಷನ್ ಅಂತೀವಿ. ಇನ್ ರೆಸ್ಪಿರೇಷನ್ ಸಮ್ ಆಫ್ ದಿ ಆಕ್ಸಿಜನ್ ಆಫ್ ದಿ ಏರ್ ವಿ ಬ್ರೀತ್ ಇನ್ ಈಸ್ ಯೂಸ್ಡ್ ಇನ್ ದ ಬಾಡಿ. ವಿ ಬ್ರೀತ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸಿಂಗ್ ದಿಸ್ ಪ್ರೊಸೆಸ್. ಸೊ ನಾವು ರೆಸ್ಪಿರೇಷನಲ್ಲಿ ಹೊರಗಡೆ ಇರೋ ಆಕ್ಸಿಜನ್ ನಾವು ಹೊರಗಡೆ ಇಂಟೇಕ್ ಮಾಡ್ತೀವಿ, ಅದು ಬಾಡಿ ಒಳಗಡೆ ಹೋಗಿ ಪ್ರಾಸೆಸ್ ಎಲ್ಲ ಆಗಿ ಏನೇನು ಬೇಕು ಯೂಸ್ ಮಾಡ್ಕೊಂಡು ಅದು ಹೊರಗಡೆ ನಾವು ಬಿಡ್ತೀವಲ್ಲ ಗಾಳಿನ ವಾಪಸ್ಸು, ಸೊ ನಾವು ಕಾರ್ಬನ್ ಡೈಆಕ್ಸೈಡ್ನ ಬಿಡ್ತೀವಿ. ದ ಪ್ರೊಸೆಸ್ ಆಫ್ ಬ್ರೀತಿಂಗ್ ಇನ್ ಅನಿಮಲ್ಸ್ ಲೈಕ್ ಕೌಸ್, ಬಫೆಲೋಸ್, ಡಾಗ್ಸ್ ಆರ್ ಕ್ಯಾಟ್ಸ್ ಈಸ್ ಸಿಮಿಲರ್ ಟು ಹ್ಯೂಮನ್ಸ್. ಸೊ ನಾವು ಹೇಗೆ ಆಕ್ಸಿಜನ್ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವೋ ಸೇಮ್ ಅನಿಮಲ್ಸ್, ಕೌಸ್ ಆಗಿರ್ಬೋದು, ಬಫೆಲೋ ಆಗಿರ್ಬೋದು, ಡಾಗ್ಸ್ ಆಗಿರ್ಬೋದು, ಸೇಮ್ ಅವು ಆಕ್ಸಿಜನ್ ಇಂಟೇಕ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಬಿಡುತ್ತೆ. ಅಬ್ಸರ್ವ್ ಎನಿ ಆಫ್ ದೀಸ್ ಅನಿಮಲ್ಸ್ ವೈಲ್ ದೇ ಆರ್ ಟೇಕಿಂಗ್ ರೆಸ್ಟ್ ಆ್ಯಂಡ್ ನೋಟಿಸ್ ದ ಮೂಮೆಂಟ್ ಆಫ್ ದಿಯರ್ ಅಬ್ಡಮನ್. ದಿಸ್ ಸ್ಲೋ ಮೂಮೆಂಟ್ ಇಂಡಿಕೇಟ್ಸ್ ದಟ್ ದೇ ಆರ್ ಬ್ರೀತಿಂಗ್. ಈಗ ಯಾವುದೇ ನೀವು ಈಗ ನಾಯಿ ಆಗಲಿ ಬೆಕ್ಕು ಆಗಲಿ ಎಕ್ಸಾಂಪಲ್ ತೊಗೊಂಡು ಮಲಗಿರುವಾಗ ಅದರ ಅಬ್ಡಮನ್ ನೋಡಿ, ಅದು ಏನೀಗ ಸ್ಲೋ ಮೂಮೆಂಟಾಗಿ ಅದು ಬ್ರೀತ್ ಆಗ್ತಾ ಇರೋದು ನಿಮ್ಗೆ ಗೊತ್ತಾಗ್ತಾ ಇರತ್ತಲ್ವ. ಸೊ ಅವು ಕೂಡ ಬ್ರೀತಿಂಗ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ರೆಸ್ಪಿರೇಷನ್ ಈಸ್ ನೆಸೆಸರಿ ಫಾರ್ ಆಲ್ ಲಿವಿಂಗ್ ಆರ್ಗನಿಸಮ್. ಇಟ್ ಈಸ್ ಥ್ರೂ ರೆಸ್ಪಿರೇಷನ್ ದಟ್ ಬಾಡಿ ಫೈನಲಿ ಅಬ್ಟೈನ್ಸ್ ಎನರ್ಜಿ ಫ್ರಮ್ ದ ಫುಡ್ ಇಟ್ ಟೇಕ್ಸ್. ಸೊ ಫುಡ್ಡಿಂದ ಎನರ್ಜಿ ನಾವು ಗೇನ್ ಮಾಡ್ತೀವಲ್ಲ, ಸೊ ಅದಕ್ಕೆಲ್ಲ ಬೇಕಲ್ಲ, ಏನು ಆಕ್ಸಿಜನ್ ಸಪ್ಲೈ ಎಲ್ಲ ಬೇಕಲ್ಲ, ಸೊ ಅದೆಲ್ಲ ಏನು ರೆಸ್ಪಿರೇಷನ್ ಮೂಲಕ ಆಗುತ್ತೆ. ಸಮ್ ಅನಿಮಲ್ಸ್ ಮೇ ಹ್ಯಾವ್ ಡಿಫ್ರೆಂಟ್ ಮೆಕಾನಿಸಮ್ಸ್ ಫಾರ್ ದಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಫಾರ್ ಎಕ್ಸಾಂಪಲ್, ಪಾರ್ಟ್ ಆಫ್ ದಿ ರೆಸ್ಪಿರೇಷನ್ ಪ್ರೊಸೆಸ್. ಫಾರ್ ಎಕ್ಸಾಂಪಲ್, ಅರ್ಥ್ವಾಮ್ಸ್ ಬ್ರೀತ್ ಥ್ರೂ ದೇರ್ ಸ್ಕಿನ್. ಸೊ ಅರ್ಥ್ವಾಮ್ ಬಂದ್ಬಿಟ್ಟು ಹೇಗೆ ಬ್ರೀತ್ ಮಾಡುತ್ತೆ? ಥ್ರೂ ದ ಸ್ಕಿನ್, ವಿತ್ ದ ಹೆಲ್ಪ್ ಆಫ್ ದೇರ್ ಸ್ಕಿನ್. ಫಿಶ್ ವಿ ಹ್ಯಾವ್ ಲರ್ನ್ ದಟ್ ಥ್ರೂ ಗಿಲ್ಸ್. ಫಿಶ್ ಬಂದ್ಬಿಟ್ಟು ಗಿಲ್ಸಿಂದ ಬ್ರೀತ್ ಮಾಡುತ್ತೆ. ಅದು ಡೈರೆಕ್ಟ್ ಆಕ್ಸಿಜನ್ ಅಲ್ಲ, ಡಿಸಾಲ್ವ್ಡ್ ಆಕ್ಸಿಜನು. ದ ಗಿಲ್ಸ್ ಅಬ್ಸಾರ್ಬ್ ಆಕ್ಸಿಜನ್ ಫ್ರಮ್ ದಿ ಏರ್ ಡಿಸಾಲ್ವ್ಡ್ ಇನ್ ವಾಟರ್. ಸೊ ಏರ್ ಆಕ್ಸಿಜನ್ ಬಂದ್ಬಿಟ್ಟು ವಾಟರ್ ಡಿಸಾಲ್ವ್ ಆಗಿರ್ತಲ್ಲ, ಆ ಗಿಲ್ಸ್ ಬಂದ್ಬಿಟ್ಟು ಆ ಏರ್ನ ಅಬ್ಸಾರ್ಬ್ ಮಾಡುತ್ತೆ. ಡು ಪ್ಲಾಂಟ್ಸ್ ಆಲ್ಸೋ ರೆಸ್ಪೈರ್? ಪ್ಲಾಂಟ್ಸು ಕೂಡ ಉಸಿರಾಡುತ್ತಾ? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತಾ? ಹೌದು, ಆಗುತ್ತೆ, ಲೀವ್ಸ್ ಮೂಲಕ. ದ ಲೀವ್ಸ್ ಟೇಕ್ ಇನ್ ಏರ್ ಥ್ರೂ ಟೈನಿ ಪೋರ್ಸ್ ಇನ್ ದೆಮ್ ಆ್ಯಂಡ್ ಯೂಸ್ ದ ಆಕ್ಸಿಜನ್. ಸೊ
ಲೀವ್ಸಲ್ಲಿ ಬಂದ್ಬಿಟ್ಟು ಟೈನಿ ಪೋರ್ಸ್ ಇರುತ್ತೆ, ಅದಕ್ಕೆ ಸ್ಟೊಮ್ಯಾಟೊ ಅಂತ ಕಲ್ತಿದ್ದೀರ ನೀವು. ಟೈನಿ ಪೋರ್ಸ್ ಕಾಣಿಸಲ್ಲ, ಬಟ್ ಆ ಟೈನಿ ಪೋರ್ಸ್ ಮೂಲಕ ಅವು ರೆಸ್ಪಿರೇಷನ್ನ ಪ್ರಾಸೆಸ್ ಅಂಡರ್ಗೋ ಆಗುತ್ತೆ. ಸೊ ದೇ ಗಿವ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಟು ದ ಏರ್, ಯೂಸ್ ದಿ ಆಕ್ಸಿಜನ್, ಟೈನಿ ಪೋರ್ಸ್ ಇನ್ ದಮ್ ಆ್ಯಂಡ್ ಯೂಸ್ ದಿ ಆಕ್ಸಿಜನ್, ದೇ ಗಿವ್ ಔಟ್ ಕಾರ್ಬನ್ ಡೈಆಕ್ಸೈಡ್ ದ ಏರ್. ಸೊ ಮೇಯ್ನ್ ಬಂದ್ಬಿಟ್ಟು ಇಲ್ಲಿ ಏನೋ ಕೊಟ್ಟಿದ್ದು ದೇ ಗಿವ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಏರ್ ಬಂದ್ಬಿಟ್ಟು ಅದು ಕೊಟ್ಟಿದ್ದು, ಅದು ಬಿಡಿ. ಮೇಯ್ನ್ ಬಂದ್ಬಿಟ್ಟು ಲಿವಿಂಗ್ ಆರ್ಗನ್ಸ್ ನಾವು ಆಕ್ಸಿಜನ್ ಇಂಟ್ಯಾಕ್ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಬಿಡ್ತೀವಿ. ಮತ್ತು ಅದೇ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಬಂದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ನ ಇಂಟ್ಯಾಕ್ ಮಾಡುತ್ತೆ ಮತ್ತು ಆಕ್ಸಿಜನ್ನ ಹೊರಗಡೆ ಬಿಡುತ್ತೆ. ಗೊತ್ತಲ್ವಾ, ನಾವು ಓದಿದ್ವಿ ಫೋಟೋಸಿಂಥಸಿಸ್ ಎಲ್ಲ, ಅದು ಕಾರ್ಬನ್ ಡೈಆಕ್ಸೈಡ್ ಬೇಕೇ ಬೇಕಂತ ಓದಿದ್ದೀವಲ್ಲ. ಆ ಕಾರ್ಬನ್ ಡೈಆಕ್ಸೈಡ್ ಥ್ರೂ ಲೀಸ್ ತೊಗೊಂಡು ಅವರು ಎಕ್ಸೈಲ್ ಮಾಡ್ಬೇಕಾದ್ರೆ ಏನು ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ. ವಿ ಲರ್ನ್ ದಟ್ ಇನ್ ಸನ್ಲೈಟ್ ಪ್ಲಾಂಟ್ಸ್ ಯೂಸ್ ಕಾರ್ಬನ್ ಡೈಆಕ್ಸೈಡ್ ಟು ಪ್ರೊಡ್ಯೂಸ್ ಫುಡ್ ಆ್ಯಂಡ್ ಗಿವ್ ಔಟ್ ಆಕ್ಸಿಜನ್. The amount of oxygen released in the process of food preparation by plants is much more than the oxygen they use in respiration. ಸೊ ರೆಸ್ಪಿರೇಷನಲ್ಲಿ ಪ್ಲ್ಯಾಂಟ್ಸ್ ಕೂಡ ಯೂಸ್ ಮಾಡುತ್ತೆ, ಯೂಸ್ ಮಾಡಲ್ಲ ಅನ್ನೋಂಥ ಏನಿಲ್ಲ. ಆಕ್ಸಿಜನ್ ಅದಕ್ಕೂ ಬೇಕು. ಏನೋ ಒಂದು ಈಗ 1% ಆಕ್ಸಿಜನ್ ತೊಗೊಂಡ್ರೆ ಅವರು ಫೋಟೋಸಿಂಥಸಿಸ್ ಪ್ರೊಸೆಸ್ಸಲ್ಲಿ ಅವರು ಇನ್ನೂ ಜಾಸ್ತಿ ಆಲ್ಮೋಸ್ಟ್ 100% ಆಫ್ ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಸೊ ಇನ್ ಪ್ಲ್ಯಾಂಟ್ಸ್ ಇಟ್ ಟೇಕ್ಸ್ ಪ್ಲೇಸ್ ಡೇ ಆ್ಯಂಡ್ ನೈಟ್. ಸೊ ರೆಸ್ಪಿರೇಷನ್ ಬಂದ್ಬಿಟ್ಟು ಡೇ ಆ್ಯಂಡ್ ನೈಟು ಆಗ್ತಾನೆ ಇರುತ್ತೆ ಪ್ಲ್ಯಾಂಟ್ಸಲ್ಲಿ. ಸೊ ಡೂ ಆಲ್ ಆರ್ಗನಿಸಮ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಹೌ ಡು ಯು ರೆಸ್ಪಾಂಡ್? ಈಗ ನಾವಾಗಲೇ ರೆಸ್ಪಿರೇಷನ್ನು, ಗ್ರೋತು ಮತ್ತು ಫುಡ್ ಎಲ್ಲ ಕಂಪಲ್ಸರಿ ಅಂತ ಗೊತ್ತಾಯ್ತು ಲಿವಿಂಗ್ ಬೀಯಿಂಗ್ಸಲ್ಲಿ. ಈಗ ಡೂ ಆಲ್ ಆರ್ಗನಿಸಮ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಹೌ ಡು ಯು ರೆಸ್ಪಾಂಡ್ ಇಫ್ ಯು ಸಡನ್ಲಿ ಸ್ಟೆಪ್ ಆನ್ ಅ ಶಾರ್ಪ್ ಆಬ್ಜೆಕ್ಟ್ ಲೈಕ್ ಥಾರ್ನ್ ವೈಲ್ ವಾಕಿಂಗ್ ಬೇರ್ ಫುಟ್? ಹೌ ಡು ಯು ಫೀಲ್ ವೆನ್ ಯು ಸಿ ಆರ್ ಥಿಂಕ್ ಅಬೌಟ್ ಯುವರ್ ಫೇವ್ರೆಟ್ ಫುಡ್? ಸೊ ಈಗ ಸಡನ್ ಸ್ಟಿಮ್ಯುಲೈ, ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂದರೆ ಈಗ ಸಡನ್ನಾಗಿ ಏನೋ ಚುಚ್ಚಿತು ಇತ್ತು, ಯಾರು ನಿಂಗೆ ಹಿಂದೆಯಿಂದ ಹೊಡೆದಂದ್ರೆ ಸಡನ್ನಾಗಿ ನೀವು ಹಿಂಗೆ ರಿಯಾಕ್ಟ್ ಮಾಡ್ತೀರಾ. ನಿಮ್ಗೆ ಸಡನ್ನಾಗಿ ಏಟಾಗುತ್ತಲ್ವ, ಗೊತ್ತಾಗುತ್ತಲ್ವ, ನೀವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀರಲ್ವ. ಈಗ ಸಡನ್ನಾಗಿ ನೀವು ಫೇವ್ರೇಟ್ ಫುಡ್ ಬಗ್ಗೆ ಏನೋ ಯೋಚನೆ ಮಾಡಿದ್ರೆ ಹಿಂಗೆ ರಿಯಾಕ್ಟ್ ಮಾಡ್ತೀರಾ, ಯೋಚನೆ ಸ್ವಲ್ಪ ನಿಮಗೆಲ್ಲ ಒಂಥರ ಖುಷಿ ಆಗೋದೆಲ್ಲ ಆಗುತ್ತಲ್ಲ. ಸೊ ಸಡನ್ಲಿ ಮೂವ್ ಫ್ರಮ್ ಅ ಡಾರ್ಕ್ ಪ್ಲೇಸ್ ಇಂಟು ಬ್ರೈಟ್ ಸನ್ಲೈಟ್, ವಾಟ್ ಹ್ಯಾಪನ್ಸ್? ನೀವು ತುಂಬ ಹೊತ್ತು ಡಾರ್ಕ್ ರೂಮಲ್ಲಿ ಇರ್ತೀರಾ, ಸಡನ್ನಾಗಿ ಬ್ರೈಟ್ ಸನ್ಲೈಟ್ಗೆ ಹೋದರೆ ಏನಾಗುತ್ತೆ? ಯುವರ್ ಐಸ್ ಶಟ್ ದೆಮ್ಸೆಲ್ಸ್ ಆಟೋಮೆಟಿಕ್ಲಿ ಫಾರ್ ಅ ಮೂಮೆಂಟ್ ಟಿಲ್ ದೆ ಅಡ್ಜಸ್ಟ್ ಟು ದ ಚೇಂಜ್ ಬ್ರೈಟ್. ಸೊ ನೀವು ಡಾರ್ಕ್ ರೂಮಲ್ಲಿ ಇದ್ದಿದ್ದು ಸಡನ್ನಾಗಿ ಸನ್ಲೈಟ್ಗೆ ಹೋದರೆ ನಿಮ್ಮ ಐಸ್ ಸಡನ್ನಾಗಿ ನಿಮಗೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ಸಡನ್ನಾಗಿ ನೀವು ಐಸ್ ಬಂದ್ಬಿಟ್ಟು ಕಣ್ಣು ಮುಚ್ಕೊಳ್ಳುತ್ತೆ ಆಟೋಮೆಟಿಕ್ಕು, ಯಾಕಂದರೆ ಅಡ್ಜಸ್ಟ್ ಮಾಡೋವರೆಗೂ. ಸೊ ಇವೆಲ್ಲ ಏನಂತೀವಿ? ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಸಡನ್ನಾಗಿ ಆಗ್ತಿರೋ ಏನಾದ್ರು ಆ್ಯಕ್ಷನ್ಗೆ ನಾವು ರೆಸ್ಪಾನ್ಸ್ ಕೊಡೋದು. Your favorite food, your favorite food, bright light and the thorn in the above situations are some examples of changes into surroundings. ಸೊ ಈ ಥರ ಸರೌಂಡಿಂಗ್ಸ್ ಚೇಂಜ್ ಆದಾಗ ಸಡನ್ನಾಗಿ ರೆಸ್ಪಾಂಡ್ ಮಾಡ್ತಿರಲ್ಲ, ಆಲ್ ಆಫ್ ಅಸ್ ರೆಸ್ಪಾಂಡ್ ಇಮಿಡಿಯೇಟ್ಲಿ ಟು ಸಚ್ ಚೇಂಜಸ್. ಈ ಥರ ಏನೇ ಎಕ್ಸಾಂಪಲ್ ಚೇಂಜ್ ಆದರೆ ನಮ್ಗೆ ಸಡನ್ನಾಗಿ ರೆಸ್ಪಾಂಡ್ ಮಾಡ್ತೀವಿ. ಚೇಂಜಸ್ ಇನ್ ಅವರ್ ಸರೌಂಡಿಂಗ್ಸ್ ದಟ್ ಮೇಕ್ಸ್ ಅಸ್ ರೆಸ್ಪಾಂಡ್ ಟು ದೆಮ್ ಆರ್ ಕಾಲ್ಡ್ ಸ್ಟಿಮ್ಯುಲೈ. ಸೊ ಸಡನ್ನಾಗಿ ಸರೌಂಡಿಂಗ್ಸಲ್ಲಿ ಚೇಂಜ್ ಆಗುತ್ತಲ್ಲ, ಅದರಿಂದ ನಾವು ರೆಸ್ಪಾನ್ಸ್ ಇರುತ್ತಲ್ಲ, ಅದಕ್ಕೆ ಏನಂತ ಕರಿತೀವಿ? ಸ್ಟಿಮ್ಯುಲೈ ಅಂತ ಕರಿತೀವಿ. Do other animals also respond to stimuli? Observe the behavior of animals when food is served to them. Do you find them suddenly becoming active on seeing the food? ನೀವು ನೋಡ್ತೀರಿ, ಅದೇ ನೀವು ಎಕ್ಸಾಂಪಲ್ ಒಂದು ಡಾಗ್ ತೊಗೊಳ್ಳಿ, ಡಾಗ್ ಏನಾರು ನೀವು ಫುಡ್ ಹಾಕಿದ್ರೆ ಸಡನ್ನಾಗಿ ಅದು ಬಂದು ಅದ್ರ ಸಡನ್ನಾಗಿ ರೆಸ್ಪಾನ್ಸ್ ನೋಡ್ತೀರ ನೀವು, ಬಂದು ಊಟ ಮಾಡೋಕ್ಕೆ ಬರೋದು. ವೈಲ್ಡ್ ಅನಿಮಲ್ಸ್ ರನ್ ಅವೇ ಫ್ರಮ್ ದಿ ಬ್ರೈಟ್ ಲೈಟ್ ಆಸ್ ಇಟ್ ಈಸ್ ಫ್ಲಾಶ್ ಟುವರ್ಡ್ಸ್ ದೆಮ್. ವೈಲ್ಡ್ ಅನಿಮಲ್ಸ್ ಕಾಡಲ್ಲಿ ಏನಾದ್ರು ನಿಮಗೆ ಈಗ ಬೆಂಕಿ ನೋಡಿದ್ರೆ ಅಥವಾ ಬ್ರೈಟ್ ಲೈಟ್ ನೋಡಿದ್ರೆ ಅದು ಅದರಿಂದ ಓಡೋಕೆ ಶುರು ಮಾಡ್ತೇವೆ, ಯಾಕಂದರೆ ಅದಕ್ಕೆ ಆಗಲ್ಲ ಬ್ರೈಟ್ ಲೈಟು. ಸಿಮಿಲರ್ಲಿ ಕಾಕ್ರೋಚಸ್ ಬಿಗಿನ್ ಟು ಮೂವ್ ಟು ದರ್ ಹೈಡಿಂಗ್ ಪ್ಲೇಸಸ್ ಇಫ್ ದ ಲೈಟ್ ಇನ್ ದ ಕಿಚನ್ ಈಸ್ ಸ್ವಿಚ್ಡ್ ಆನ್. ಈಗ ನೈಟೆಲ್ಲ ನೋಡ್ತೀರಾ ಕಾಕ್ರೋಚ್ ಓಡ್ತಾ ಇರುತ್ತೆ ಅಡುಗೆ ಮನೆಯಲ್ಲಿ, ಸಡನ್ನಾಗಿ ಲೈಟ್ ಆನ್ ಮಾಡಿದ್ರೆ ಅವು ಓಡೋಕೆ ಶುರು ಮಾಡುತ್ತೆ. ಕ್ಯಾನ್ ಯು ಯೂಸ್ ಸಮ್ ಮೋರ್ ಎಕ್ಸಾಂಪಲ್ಸ್ ಆಫ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ? ಸೊ ಈಗೆಲ್ಲ ನಾನು ಎಕ್ಸಾಂಪಲ್ ನೋಡಿದ್ರಲ್ಲ, ಇವೆಲ್ಲ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಹಾಗೆ ನೀವು ಎಷ್ಟೊಂದು ಎಕ್ಸಾಂಪಲ್ಸ್ನ ಯೋಚನೆ ಮಾಡ್ಬೋದು. ಡು ಪ್ಲಾಂಟ್ಸ್ ಆಲ್ಸೋ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ? ಫ್ಲವರ್ಸ್ ಆಫ್ ಸಮ್ ಪ್ಲಾಂಟ್ಸ್ ಬ್ಲೂಮ್ ಓನ್ಲಿ ಅಟ್ ನೈಟ್. ಕೆಲವು ಫ್ಲವರ್ಸು ನೈಟಲ್ಲಿ ಮಾತ್ರ ಏನೋ ಅರಳುತ್ತೆ, ಕೆಲವು ಫ್ಲವರ್ಸು ಡೇಯಲ್ಲಿ ಮಾತ್ರ ಸನ್ಸೆಟ್ಟಲ್ಲಿ ಹರಡುತ್ತೆ, ಕೆಲವು ಮಾತ್ರ ಬೆಳಗ್ಗೆ ಆಗ್ತಿದ್ದಂಗೆ ಮುಚ್ಚುತ್ತೆ, ಕೆಲವು ರಾತ್ರಿ ಆಗ್ತಿದ್ದಂಗೆ ಏನೋ ಅರಳಿರೋದು ಕ್ಲೋಸ್ ಆಗುತ್ತೆ. ಇನ್ ಸಮ್ ಪ್ಲಾಂಟ್ಸ್ ಲೈಕ್ ಮಿಮೋಸಾ ಕಾಮನ್ಲಿ ನೋನ್ ಆಸ್ ಟಚ್ ಮಿ ನಾಟ್ ಲೀವ್ಸ್ ಕ್ಲೋಸ್ ಆರ್ ಫೋಲ್ಡ್ ವೆನ್ ಸಮ್ವನ್ ಟಚಸ್ ದೆಮ್. ಈಗ ನೀವು ಮುಟ್ಟಿದ್ದಾರೆ ಮುನಿ ಅಂತ ನೋಡಿರ್ತೀರ, ಟಚ್ ಮಿ ನಾಟ್ ಪ್ಲಾಂಟ್ ಟಚ್ ಮಾಡ್ತಿದ್ದಂಗೆ ಲೀವ್ಸ್ ಎಲ್ಲ ಆಟೋಮೆಟಿಕ್ ಕ್ಲೋಸ್ ಆಗಿಬಿಡ್ತೀವಿ ಇನ್ಸ್ಟೆಂಟಾಗಿ. ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ರೆಸ್ಪಾನ್ಸಸ್ ಆಫ್ ಪ್ಲಾಂಟ್ಸ್ ಡ್ಯೂರಿಂಗ್ ಚೇಂಜಸ್ ಇನ್ ದೇರ್ ಸರೌಂಡಿಂಗ್ಸ್. ಸೊ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈಗೆ ಇವೆಲ್ಲ ಸಮ್ ಎಕ್ಸಾಂಪಲ್ಸ್ ಪ್ಲಾಂಟ್ಸ್ ಆಗಿರ್ಬೋದು. ಈ ಆ್ಯಕ್ಟಿವಿಟಿ ಕೊಡಿದೆ, ಬನ್ನಿ ಆ್ಯಕ್ಟಿವಿಟಿ 4 ನೋಡೋಣ. ಪ್ಲೇಸ್ ಅ ಪಾಟೆಡ್ ಪ್ಲಾಂಟ್ ಇನ್ ಅ ರೂಮ್ ಲಿಟಲ್ ಅವೇ ಫ್ರಮ್ ಅ ವಿಂಡೋ ಥ್ರೂ ವಿಚ್ ಸನ್ಲೈಟ್ ಎಂಟರ್ಸ್ ಸಮ್ ಟೈಮ್ ಡ್ಯೂರಿಂಗ್ ದ ಡೇ. 6.12 ನೋಡಿ, ವಿಂಡೋಯಿಂದ ಸನ್ಲೈಟ್ ಎಂಟರ್ ಆಗ್ತಿದೆ, ಅದರ ಹತ್ರ ನೀವೊಂದು ಪಾಟ್ ಇಡಿ ಅಂತ ಹೇಳಿದ್ದಾರೆ. ಕಂಟ್ರಿ ವಾಟರಿಂಗ್ ದ ಪ್ಲಾಂಟ್ ಫಾರ್ ಫ್ಯೂ ಡೇಸ್, ಡಸ್ ದ ಪ್ಲಾಂಟ್ ಗ್ರೋ ಅಪ್ರೈಟ್ ಆರ್ ಪ್ಲಾಂಟ್ಸ್ ಔಟ್ ಇನ್ ದ ಓಪನ್, ನೋಟ್ ದಿ ಡೈರೆಕ್ಷನ್ ಇನ್ ವಿಚ್ ಇಟ್ ಬೆಂಡ್ಸ್. ಸೊ ಈ ಥರ ನೀವು ಸೈಡ್ಗಿಟ್ಟು ಅದು ಹತ್ರ ಇಟ್ಟಿದ್ರೆ ಸೊ ಕರೆಕ್ಟಾಗಿ ಸ್ಟ್ರೈಟಾಗಿ ಗ್ರೋ ಆಗುತ್ತಾ? ಇಲ್ಲ, ಬೆಂಡಾಗಿ ಗ್ರೋ ಆಗುತ್ತೆ. ಅದು ಇಟ್ ಈಸ್ ನಾಟ್ ಗ್ರೋಯಿಂಗ್ ಅಪ್ರೈಟ್, ಸ್ಟ್ರೈಟ್ ಅದು ಗ್ರೋ ಆಗ್ತಿಲ್ಲ. ಡೂ ಯು ಥಿಂಕ್ ದಿಸ್ ಮೇ ಬಿ ರೆಸ್ಪಾನ್ಸ್ ಟು ಸಮ್ ಸ್ಟಿಮ್ಯುಲಸ್? ಆಲ್ ಲಿವಿಂಗ್ ಬೀಯಿಂಗ್ಸ್ ರೆಸ್ಪಾನ್ಸ್ ಟು
ಚೇಂಜಸ್ ಅರೌಂಡ್ ದೆಮ್. ಸೊ ನೋಡಿ, ಸನ್ಲೈಟ್ ಈ ಕಡೆ ಇದ್ದರೆ ಆ ಗಿಡಗಳು, ಆ ಫ್ಲವರ್ಸ್ ಕೂಡ ಆ ಸನ್ಲೈಟ್ ಕಡೆ ಬೆಂಡ್ ಆಗಿದೆ. ಸೊ ಇಲ್ಲಿಯೂ ಇದೆ ಅಲ್ವಾ ರೆಸ್ಪಾನ್ಸಿವ್ ಸ್ಟಿಮ್ಯುಲೈ. ಸೊ ನೆಕ್ಸ್ಟ್ ಲಿವಿಂಗ್ ಆರ್ಗಾನಿಸಮ್ಸ್ ಆ್ಯಂಡ್ ಎಕ್ಸ್ಕ್ರೀಷನ್. ಸೊ ಲಿವಿಂಗ್ ಆರ್ಗಾನಿಸಮ್ಸ್ ಎಕ್ಸ್ಕ್ರೀಷನ್ ನೋಡೋಣ ಬನ್ನಿ. ಆಲ್ ಆರ್ಗಾನಿಸಮ್ ನೀಡ್ ಫುಡ್ ಅಂತ ಗೊತ್ತಿದೆ ನಮಗೆಲ್ರಿಗೂ, ಊಟ ಬೇಕಂತ. ನಾಟ್ ಆಲ್ ದ ಫುಡ್ ದಟ್ ಈಸ್ ಈಟನ್ ಈಸ್ ಕಂಪ್ಲೀಟ್ಲಿ ಯೂಸ್ಡ್, ಓನ್ಲಿ ಆ ಪಾರ್ಟ್ ಆಫ್ ಇಟ್ ಈಸ್ ಯುಟಿಲೈಸ್ ಬೈ ದಿ ಬಾಡಿ. ನಾವು ಏನೇ ಊಟ ಮಾಡ್ತಾರೆ ಅದು ಎಲ್ಲನೂ ಯೂಸ್ ಆಗೋಲ್ಲ ಕಂಪ್ಲೀಟಾಗಿ. ಮೇಯ್ನ್ ಇಂಪಾರ್ಟೆಂಟ್ ಅದರದ್ದು ಪಾರ್ಟ್ ಯೂಸ್ ಆಗುತ್ತೆ. ವಾಟ್ ಹ್ಯಾಪನ್ಸ್ ಟು ದ ರೆಸ್ಟ್, ಮಿಕ್ಕಿದ್ದೇನಾಗುತ್ತೆ, ದಿಸ್ ಹ್ಯಾಸ್ ಟು ಬಿ ರಿಮೂವ್ಡ್ ಫ್ರಮ್ ದಿ ಬಾಡಿ ಆ್ಯಸ್ ವೇಸ್ಟ್. ಸೊ ಈಗ ಕೆಲವು ಬೇಡಿಲ್ದಿರೋ ಪಾರ್ಟ್ ಬಂದ್ಬಿಟ್ಟು ವೇಸ್ಟಾಗಿ ನಾವು ಬಾಡಿಯಿಂದ ರಿಮೂವ್ ಮಾಡಬೇಕಾಗುತ್ತೆ. ಈ ಪ್ರೊಸೆಸ್ಗೆ ಏನಂತ ಕರಿತೀವಿ, ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ದ ಪ್ರೊಸೆಸ್ ಆಫ್ ಗೆಟಿಂಗ್ ರಿಡ್ ಆಫ್ ವೇಸ್ಟ್ ಫ್ರಮ್ ಆರ್ಗಾನಿಸಮ್ ಈಸ್ ಕಾಲ್ಡ್ ನೋನ್ ಆಸ್ ಎಕ್ಸ್ಕ್ರೀಷನ್. ಬಂದ್ಬಿಟ್ಟು ವೇಸ್ಟ್ನ ನಾವು ಹೊರಗಡೆ ರಿಮೂವಲ್ ಮಾಡ್ತಾ ಇರೋದನ್ನ ಏನಂತ ಕರಿತೀವಿ, ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ಡೂ ಆಲ್ ಪ್ಲಾಂಟ್ಸ್ ಎಕ್ಸ್ಕ್ರೀಟ್, ದೇ ಡೂ ಬಟ್ ನಾಟ್ ಆ್ಯಸ್ ಸೀನ್ ಆಸ್ ಅನಿಮಲ್ಸ್. ಈಗ ಅನಿಮಲ್ಸ್, ನಾವಾಗಲಿ ಅನಿಮಲ್ಸ್ ಆಗಲಿ ಎಕ್ಸ್ಕ್ರೀಟ್ ಬಂದ್ಬಿಟ್ಟು ನಮಗೆ ಏನೋ ಫಿಸಿಕಲಿ ಗೊತ್ತಾಗುತ್ತೆ, ಕಾಣಿಸುತ್ತೆ. ಪ್ಲ್ಯಾಂಟ್ಸು ಎಕ್ಸ್ಕ್ರೀಟ್ ಮಾಡುತ್ತಾ, ಬಟ್ ಮಾಡ್ತಾರೆ, ಪ್ಲ್ಯಾಂಟ್ಸ್ ಕೂಡ ಮಾಡುತ್ತೆ, ಆದರೆ ನಮ್ಗೆ ಗೊತ್ತಾಗಲ್ಲ. ಸಮ್ ಪ್ಲಾಂಟ್ಸ್ ಫೈಂಡ್ ಇಟ್ ಪಾಸಿಬಲ್ ಟು ಸ್ಟೋರ್ ದಿ ವೇಸ್ಟ್ ಪ್ರಾಡಕ್ಟ್ಸ್ ವಿತ್ ಇನ್ ದರ್ ಪಾರ್ಟ್ಸ್ ಇನ್ ಅ ವೇ ದಟ್ ದೇ ಡು ನಾಟ್ ಹಾರ್ಮ್ ದಿ ಪ್ಲ್ಯಾಂಟ್ ಆ್ಯಸ್ ಅ ಹೋಲ್. ಸೊ ಈ ಕೆಲವು ಪ್ಲ್ಯಾಂಟ್ಸ್ ಏನಂದರೆ ಆ ವೇಸ್ಟ್ನ ಒಂದು ಪರ್ಟಿಕ್ಯುಲರ್ ಏನೋ ಪ್ಲೇಸ್ ಅಥವಾ ಇದರಲ್ಲಿ ಸ್ಟೋರ್ ಮಾಡ್ಕೊಂಡಿದೆ. ಸೊ ಅದರಿಂದ ಏನಾಗುತ್ತೆ, ಬೇರೆ ಪಾರ್ಟ್ಸ್ ಏನೂ ಹಾರ್ಮ್ ಆಗಲ್ಲ. ಸಮ್ ಪ್ಲ್ಯಾಂಟ್ಸ್ ರಿಮೂವ್ ವೇಸ್ಟ್ ಪ್ರಾಡಕ್ಟ್ಸ್ ಆಸ್ ಸೆಕ್ರೀಷನ್ಸ್. ಸೊ ಈಗ ಸಮ್ ಪ್ಲ್ಯಾಂಟ್ಸು ಸೆಕ್ರೀಷನ್ ಮೂಲಕ ಏನಾರ ಒಂದು ಗ್ಯಾಸ್ ಟೈಪು ಅಥವಾ ಏನಾರು ಒಂದು ಕೆಳಗಡೆ ವಾಟ್ರಿಂದ ಸೆಕ್ರೀಟ್ ಮಾಡಿ ಏನು ರಿಲೀಸ್ ಮಾಡಿಬಿಟ್ಟು ಅದರಿಂದ ಮೂಲಕ ವೇಸ್ಟ್ನ ರಿಮೂವ್ ಮಾಡುತ್ತೆ. ಎಕ್ಸ್ಕ್ರೀಷನ್ ಈಸ್ ಅನದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಆಲ್ ಲಿವಿಂಗ್ ಆರ್ಗಾನಿಸಮ್ಸ್. ಸೊ ಎಕ್ಸ್ಕ್ರೀಷನ್ ಬಂದ್ಬಿಟ್ಟು ಕಾಮನ್ ಎಲ್ಲ ಲಿವಿಂಗ್ ಬೀಯಿಂಗ್ಸ್ಗೆ. ನೆಕ್ಸ್ಟ್ ಪಾಯಿಂಟ್, ಡು ಆಲ್ ಆರ್ಗಾನಿಸಮ್ಸ್ ರೀಪ್ರೊಡ್ಯೂಸ್ ದೇರ್ ಓನ್ ಕೈಂಡ್. ರೀಪ್ರೊಡಕ್ಷನ್ಗೆ ಬಂದರೆ, ಹ್ಯಾವ್ ಯು ಎವರ್ ಸೀನ್ ನೆಸ್ಟ್ ಆಫ್ ಸಮ್ ಬರ್ಡ್ಸ್ ಲೈಕ್ ಪಿಜನ್ಸ್. ಪಿಜನ್ಸ್ದೆಲ್ಲ ನೀವೆಲ್ಲ ಏನೋ ಗೂಡು ನೋಡುತ್ತೀರಲ್ವ. ಮೆನಿ ಬರ್ಡ್ಸ್ ಲೇ ದೇರ್ ಎಗ್ಸ್ ಇನ್ ದರ್ ನೆಸ್ಟ್. ಸೊ ನೆಸ್ಟಲ್ಲಿ ಎಗ್ಸ್ ತಂದ್ಬಿಟ್ಟು ಲೇ ಮಾಡುತ್ತೆ. ಸಮ್ ಆಫ್ ದ ಎಗ್ಸ್ ಹ್ಯಾಚ್ ದ ಯಂಗ್ ಬರ್ಡ್ಸ್ ಕಮ್ ಔಟ್ ಆಫ್ ದೆಮ್. ಸೊ 6.13 ನೋಡಿ, ಇಲ್ಲಿ ಫಸ್ಟ್ ಫಿಗರಲ್ಲಿ ಎಗ್ಸ್ ಲೇ ಮಾಡಿದೆ ಒಂದು ಬರ್ಡು, ನೆಕ್ಸ್ಟಲ್ಲಿ ಮರಿಗಳೆಲ್ಲ ಬಂದಿದೆ ಎಗ್ಸಿಂದ. ಅನಿಮಲ್ಸ್ ರೀಪ್ರೊಡ್ಯೂಸ್ ದರ್ ಓನ್ ಕೈಂಡ್. ಸೊ ಅನಿಮಲ್ಸ್ ಬಂದ್ಬಿಟ್ಟು ಏನೋ ಅದರದ್ದಾದ ರೀತಿಯಂಥ ಜೀವಿನ ರೀಪ್ರೊಡ್ಯೂಸ್ ಮಾಡುತ್ತೆ. ದ ಮೋಡ್ ಆಫ್ ರೀಪ್ರೊಡಕ್ಷನ್ ಮೇ ಬಿ ಡಿಫ್ರೆಂಟ್. ಸೊ ಅದರದ್ದು ಮೋಡ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿರುತ್ತೆ. ರೀಪ್ರೊಡಕ್ಷನ್ ಮಾಡೋಂಥ ರೀತಿ ಬಂದ್ಬಿಟ್ಟು ಬೇರೆ ರೀತಿಯಾಗಿರುತ್ತೆ. ಇನ್ ಡಿಫ್ರೆಂಟ್ ಅನಿಮಲ್ಸ್, ಸಮ್ ಅನಿಮಲ್ಸ್ ಪ್ರೊಡ್ಯೂಸ್ ದರ್ ಯಂಗ್ ಒನ್ಸ್ ಥ್ರೂ ಎಗ್ಸ್. ಕೆಲವು ಅನಿಮಲ್ಸ್ ಬಂದ್ಬಿಟ್ಟು ಮೊಟ್ಟೆ ಎಗ್ ಮೂಲಕ ರಿಪ್ರೊಡ್ಯೂಸ್ ಮಾಡುತ್ತೆ. ಸಮ್ ಅನಿಮಲ್ಸ್ ಗಿವ್ ಬರ್ತ್ ಟು ಯಂಗ್ ಒನ್ಸ್. 6.14 ನೋಡಿ, ಈ ಥರ ಎಲ್ಲ ನಾವಾಗಿರ್ಬೋದು, ಈ ಕ್ಯಾಟ್, ಡಾಗ್, ಕೌಸ್ ಆಗಿರ್ಬೋದು, ಡೈರೆಕ್ಟ್ಲಿ ಯಂಗ್ ಒನ್ಸ್ಗೆ ರೀಪ್ರೊಡ್ಯೂಸ್ ಬರ್ತ್ ಕೊಟ್ಬಿಡ್ತವೆ. ಪ್ಲಾಂಟ್ಸ್ ಆಲ್ಸೋ ರೀಪ್ರೊಡ್ಯೂಸ್ ಲೈಕ್ ಅನಿಮಲ್ಸ್. ಪ್ಲಾಂಟ್ಸ್ ಆಲ್ಸೋ ಡಿಫರ್ ಇನ್ ದರ್ ಮೋಡ್ ಆಫ್ ರೀಪ್ರೊಡಕ್ಷನ್. ಮೆನಿ ಪ್ಲಾಂಟ್ಸ್ ರೀಪ್ರೊಡ್ಯೂಸ್ ಥ್ರೂ ಸೀಡ್ಸ್. ಸೊ ಸೀಡ್ ನಾವಾಗಿ ಬೆಳೆಸ್ತೀವಲ್ಲ, ಸೀಡ್ ಬಂದ್ಬಿಟ್ಟು ಮೋಡ್ ಆಫ್ ರೀಪ್ರೊಡಕ್ಷನ್ ಅಲ್ವಾ. ಪ್ಲಾಂಟ್ಸ್ ಪ್ರೊಡ್ಯೂಸ್ ಸೀಡ್ಸ್ ವಿಚ್ ಕ್ಯಾನ್ ಜರ್ಮಿನೇಟ್ ಆ್ಯಂಡ್ ಗ್ರೋ ಇಂಟು ನ್ಯೂ ಪ್ಲಾಂಟ್ಸ್. ನೋಡಿ, ಸೀಡ್ ಬಂದ್ಬಿಟ್ಟು ಹೇಗೆ ಜರ್ಮಿನೇಟಾಗಿ ಗ್ರೋ ಆಗ್ತದೆ, ಇದು ಬಂದ್ಬಿಟ್ಟು ಒಂದು ಮೋಡ್ ಆಫ್ ರೀಪ್ರೊಡಕ್ಷನ್. ಸಮ್ ಪ್ಲಾಂಟ್ಸ್ ಆಲ್ಸೋ ರೀಪ್ರೊಡ್ಯೂಸ್ ಥ್ರೂ ಪಾರ್ಟ್ಸ್ ಅದರ್ ದ್ಯಾನ್ ಸೀಡ್ಸ್. ಸೊ ಬೇರೆ ಪ್ಲಾಂಟ್ಸ್ ಸೀಡಿಂದನೇ ಅಂತಲ್ಲ, ಬೇರೆ ಪಾರ್ಟ್ಸಿಂದನೂ ಕೆಲವು ಪ್ಲಾಂಟ್ಸು ರೀಪ್ರೊಡಕ್ಷನ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಆ ಪಾರ್ಟ್ ಆಫ್ ಅ ಪೊಟ್ಯಾಟೊ ವಿತ್ ಅ ಬಡ್ ಗ್ರೋಸ್ ಇಂಟು ನ್ಯೂ ಪ್ಲಾಂಟ್. ಸೊ ಒಂದು ಪೊಟ್ಯಾಟೊ ಮೇಲೆ ಬಡ್ಸ್ ಎಲ್ಲ ನೋಡ್ತಿರಲ್ಲ ನೀವು, ಆ ಬಡ್ಸಿಂದ ಕೂಡ ಒಂದು ಪೊಟ್ಯಾಟೊ ಪ್ಲ್ಯಾಂಟ್ ಬಂದ್ಬಿಟ್ಟು ಗ್ರೋ ಆಗುತ್ತೆ. ಪ್ಲ್ಯಾಂಟ್ಸ್ ಆಲ್ಸೋ ರೀಪ್ರೊಡ್ಯೂಸ್ ಥ್ರೂ ಕಟಿಂಗ್ಸ್. ವುಡ್ ಯು ಲೈಕ್ ಟು ಗ್ರೋ ಅ ಪ್ಲ್ಯಾಂಟ್ ಇನ್ ದಿಸ್ ವೇ ಯುವರ್ ಸೆಲ್ಫ್. ನೋಡಿ, ಆ್ಯಕ್ಟಿವಿಟಿ 5 ಕೊಟ್ಟಿದ್ದಾರೆ. ಈಗ ಒಂದು ಪ್ಲ್ಯಾಂಟ್ ಒಂದು ಪಾರ್ಟ್ನ ನೀವು ಕಟ್ ಮಾಡಿ ಇನ್ನೊಂದು ಭೂಮಿಗೆ ಇಟ್ಟರೆ ಅದು ಕೂಡ ಗ್ರೋ ಆಗುತ್ತೆ. ಟೇಕ್ ಅ ಕಟಿಂಗ್ ಫ್ರಮ್ ಅ ರೋಸ್ ಆರ್ ಮೆಹಂದಿ ಪ್ಲ್ಯಾಂಟ್. ಸೊ ರೋಸ್ ಇಲ್ಲ ಮೆಹಂದಿ ಪ್ಲ್ಯಾಂಟಿಂದ ಒಂದು ಕಟಿಂಗ್ ತೊಗೊಳ್ಳಿ, ಫಿಕ್ಸ್ ಇಟ್ ಇನ್ ಅ ಸಾಯಿಲ್ ಆ್ಯಂಡ್ ವಾಟರ್ ಇಟ್ ರೆಗ್ಯುಲರ್ಲಿ. ಒಂದು ಸಾಯಿಲ್ಗೆ ಇಟ್ಬಿಟ್ಟು ಡೈಲಿ ವಾಟರ್ಗೆ ಶುರು ಮಾಡಿ. ವಾಟ್ ಯು ಅಬ್ಸರ್ವ್ ಫ್ಯೂ ಡೇಸ್. ಇಟ್ ಮೇ ನಾಟ್ ಬಿ ಈಸಿ ಟು ಗ್ರೋ ಪ್ಲಾಂಟ್ಸ್ ಫ್ರಮ್ ಕಟ್ಟಿಂಗ್ಸ್. ಡು ನಾಟ್ ಬಿ ಡಿಸಪಾಯಿಂಟೆಡ್ ಇಫ್ ಯುವರ್ ಕಟಿಂಗ್ ಡಸ್ ನಾಟ್ ಗ್ರೋ. ಟಾಕ್ ಟು ಅ ಗಾರ್ಡನರ್ ಇಫ್ ಪಾಸಿಬಲ್ ಆನ್ ದ ಕೇರ್ ಟು ಬಿ ಗಿವನ್ ದ ಕಟ್ಟಿಂಗ್ಸ್ ಆ್ಯಂಡ್ ಮೇಕ್ ದೆಮ್ ಟು ಗ್ರೋ ಪ್ಲಾಂಟ್ಸ್. ಸೊ ಈಗ ಅಷ್ಟು ಸುಲಭ ಇಲ್ಲ. ಸೀಡು ಗ್ರೋ ಮಾಡಿದಷ್ಟು ಸುಲಭ ಇರಲ್ಲ ಕಟ್ಟಿಂಗ್ಸ್ ಗ್ರೋ ಮಾಡೋದು. ಸೊ ನಿಮ್ಗೆ ಅಕಸ್ಮಾತ್ ನೀವು ಆ್ಯಕ್ಟಿವಿಟಿ ಮಾಡ್ತಿದ್ರೆ ನಿಮ್ಗೆ ಅದು ಬೆಳಿಲಿಲ್ಲ ಅಂದರೆ ಏನು ಇದು ಮಾಡ್ಕೋಬೇಡಿ. ಗಾರ್ಡನರ್ ಯಾರು ಗೊತ್ತಿರೋರು, ಗಿಡಗಳ ಬಗ್ಗೆ ನಾಲೆಜ್ ಗೊತ್ತಿರೋರ್ಗೆ ಹೇಳ್ಬಿಟ್ಟು ಅವ್ರು ಯಾವ ಥರ ಕಟ್ಟಿಂಗ್ಸ್ ಮಾಡ್ತಿರ್ಬೇಕಂತ ಅವ್ರ ಕೈಲಿ ಮಾಡಿಸ್ಕೊಂಡು ಮತ್ತು ಏನೇನು ಮಾಡ್ಬೇಕನ್ನೋದು ನೋಡಿ ಪ್ರಾಸೆಸ್ನ ನೀವು ಕಟಿಂಗ್ ಮಾಡಿ ಬೆಳೆಸ್ಬೋದು. ಲಿವಿಂಗ್ ಥಿಂಗ್ಸ್ ಪ್ರೊಡ್ಯೂಸ್ ಮೋರ್ ಆಫ್ ದ ಓನ್ ಕೈಂಡ್ ಟು ರಿಪ್ರೊಡಕ್ಷನ್. ಸೊ ಲಿವಿಂಗ್ ಥಿಂಗ್ಸ್ ಬಂದ್ಬಿಟ್ಟು ಅವ್ರ ರೀತಿಯಾದ ಓನ್ ಕೈಂಡ್ ಬಂದ್ಬಿಟ್ಟು ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಟ್ ಈಸ್ ರೀಪ್ರೊಡಕ್ಷನ್. ಇಟ್ ಟೇಕ್ಸ್ ಪ್ಲೇಸ್ ಇನ್ ಮೆನಿ ಡಿಫ್ರೆಂಟ್ ವೇಸ್ ಫಾರ್ ಡಿಫ್ರೆಂಟ್ ಆರ್ಗಾನಿಸಮ್ಸ್. ಇದು ರೀಪ್ರೊಡಕ್ಷನ್ ನೋಡಿದ್ವಲ್ಲ. ಡು ಆಲ್ ಆರ್ಗಾನಿಸಮ್ಸ್ ಮೂವ್ ಬಗ್ಗೆ ನಾವು ಅವಾಗಲೇ ಒಂದ್ಸರಿ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು ಸರಿ in chapter 6, ಇದೇ ಚಾಪ್ಟರ್ಲಿ we have discussed that various waves in animal move. They move from one place to another and also show other body movements. So ಬಾಡಿ ಕೆಲವು ಆರ್ಗಾನಿಸಮ್ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸ್ಗೂ ಮೂವ್ ಆಗುತ್ತೆ, ಇನ್ನೊಂದು ಆನ್ ಸ್ಪಾಟಲ್ಲೇ ಬಾಡಿ ಮೂವ್ಮೆಂಟ್ ಕೂಡ ಮಾಡುತ್ತೆ.
ವಾಟ್ ಅಬೌಟ್ ಪ್ಲಾಂಟ್ಸ್? ಡೂ ದೇ ಆಲ್ಸೋ ಮೂವ್? ಪ್ಲಾಂಟ್ಸ್ ಮೂವ್ ಆಗುತ್ತಾ? ನೋಡಿದರೆ ಯಾವ ಥರ ಪ್ಲಾಂಟ್ಸ್ ನಡ್ಕೊಂಡು ಹೋಗ್ತಾ ಇರೋದು. ಪ್ಲಾಂಟ್ಸ್ ಆರ್ ಜನರಲಿ ಆ್ಯಂಕರ್ಡ್ ಇನ್ ಸಾಯಿಲ್ ಸೊ ದಟ್ ದೇ ಡು ನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸೊ ಸಾಯಿಲಲ್ಲೇ ಅಟ್ಯಾಚ್ ಆಗಿರುತ್ತೆ, ಸೊ ದಟ್ ಪ್ಲಾಂಟ್ಸ್ ಕೆನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. However, various substances like water, minerals and the food synthesized by them move from one part to another plant to other. ಸೊ ಅದರಿಂದ ವಾಟರ್ ಮತ್ತು ಮಿನರಲ್ಸು, ಏರ್, ಫುಡ್ಡು ಸಿಂಥಸಿಸ್ ಆಗಿರುತ್ತಲ್ಲ, ಅವು ಬಂದ್ಬಿಟ್ಟು ಏನೋ ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟಿಗೆ ಮೂವ್ ಆಗ್ತಾ ಇರುತ್ತೆ. ಹ್ಯಾವ್ ಯು ಎವರ್ ನೋಟಿಸ್ಡ್ ಎನಿ ಅದರ್ ಕೈಂಡ್ ಆಫ್ ಮೂವ್ಮೆಂಟ್ಸ್ ಇನ್ ಪ್ಲಾಂಟ್ಸ್? ಸೊ ಬೇರೆ ರೀತಿಯ ಮೂವ್ಮೆಂಟ್ಸ್ನ ನೋಡಿದ ಪ್ಲಾಂಟ್ಸಲ್ಲಿ ಓಪನಿಂಗ್ ಆರ್ ಕ್ಲೋಸಿಂಗ್ ಆಫ್ ಫ್ಲವರ್ಸ್. ಸೊ ಫ್ಲವರ್ಸ್ ಬಂದು ಬ್ಲೂಮ್ ಆಗುತ್ತೆ ಡೇ ಟೈಮಲ್ಲಿ, ನೈಟ್ ಟೈಮಲ್ಲಿ ಏನೋ ಕ್ಲೋಸ್ ಆಗ್ತಾ ಇರುತ್ತೆ. ಡ್ಯೂ ರಿಕಾಲ್ ಹೌ ಸಮ್ ಪ್ಲಾಂಟ್ಸ್ ಶೋ ಮೂಮೆಂಟ್ ಇನ್ ರೆಸ್ಪಾನ್ಸ್ ಟು ಸರ್ಟೆನ್ ಸ್ಟಿಮ್ಯುಲೈ? ಸೊ ಅದೇ ನಾವು ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಲ್ಲಿ ಓದ್ವಲ್ಲ, ಹೇಗೆ ಡೇ ಟೈಮಲ್ಲಿ ಬ್ಲೂಮ್ ಆಗುತ್ತೆ, ಕೆಲವು ನೈಟ್ ಟೈಮಲ್ಲಿ, ಮತ್ತು ಸನ್ಲೈಟ್ ಇರೋ ಕಡೆ ಬೆಂಡಾಗಿ ಗ್ರೋ ಆಗುತ್ತೆ. ಸೊ ಇವೆಲ್ಲ ಏನೋ ಮೂಮೆಂಟ್ಸೇ ಅಲ್ವಾ. ವಿ ಆಲ್ಸೋ ಹ್ಯಾವ್ ಸಮ್ ನಾನ್ ಲಿವಿಂಗ್ ಥಿಂಗ್ಸ್ ಮೂವಿಂಗ್, ಅಫ್ಕೋರ್ಸ್. ಅ ಬಸ್, ಕಾರ್, ಅ ಸ್ಮಾಲ್ ಪೀಸ್ ಆಫ್ ಪೇಪರ್, ಕ್ಲೌಡ್ಸ್ ಆರ್ ಸೋ ಆನ್. ಸೊ ಈ ಕಾರು, ಬಸ್ಸು, ಕ್ಲೌಡ್ಸ್ ತೊಗೊಂಡ್ರೆ ಅದು ಕೂಡ ಮೂವ್ ಆಗುತ್ತಲ್ವಾ. ಈಸ್ ದೇರ್ ಸಮಥಿಂಗ್ ಡಿಫ್ರೆಂಟ್ ಇನ್ ದೀಸ್ ಮೂಮೆಂಟ್ಸ್ ಫ್ರಮ್ ಮೂಮೆಂಟ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್? ಸೊ ಈ ಕಾರ್ ಮೂವ್ ಆಗೋದಕ್ಕೂ ನಾವು ಮೂವ್ ಆಗೋದಕ್ಕೂ ಏನು ಡಿಫ್ರೆನ್ಸ್ ಇದೆ? ಇಷ್ಟು ತನಕ ಓದೋದ್ವಲ್ಲ, ಎಲ್ಲ ಅದೇ ಡಿಫ್ರೆನ್ಸು. ದೇರ್ ಈಸ್ ಸಚ್ ಅ ವೆರೈಟಿ ಆಫ್ ಲಿವಿಂಗ್ ಆರ್ಗನಿಸಮ್ ಬಟ್ ಆಲ್ ಆಫ್ ದೆಮ್ ಶೋ ಸಮ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಸ್ ವಿ ಹ್ಯಾವ್ ನೋ ಡಿಸ್ಕಸ್ಡ್. ಯೆಟ್ ಅನದರ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ದಟ್ ಲಿವಿಂಗ್ ಬೀಯಿಂಗ್ಸ್ ಡೈ. ಈಗ ನೀವು ಒಂದು ಸ್ಟೀಲ್ ಏನಾರ ಒಂದು ಐಟಮ್ ತೊಗೊಂಡ್ರೆ, ಈಗ ಒಂದು 100 ವರ್ಷ ಆದರೂ ಅದನ್ನ ಸೇಫಾಗಿ ನೋಡ್ಕೊಂಡು ಹೋದರೆ ಜನ್ರೇಷನ್ ಅದು ಹಂಗೆ ಇರುತ್ತೆ. ಬಟ್ ಲಿವಿಂಗ್ ಬೀಯಿಂಗ್ಸ್ ನಾವಾಗಲ್ಲ. ಆರ್ಗನಿಸಮ್ ಡೈ, ಅದು ನಾವು ಅನ್ನೋದು ಸಾಯೋದು ಖಚಿತ. ಪರ್ಟಿಕ್ಯುಲರ್ ಟೈಪ್ಸ್ ಆಫ್ ಆರ್ಗನಿಸಮ್ಸ್ ಕ್ಯಾನ್ ಸರ್ವೈವ್ ಓವರ್ ಥೌಸಂಡ್ಸ್ ಆಫ್ ಇಯರ್ಸ್ ಓನ್ಲಿ ಇಫ್ ದೇ ರೀಪ್ರೊಡ್ಯೂಸ್ ದೇರ್ ಓನ್. ಸೊ ಆರ್ಗನಿಸಮ್ ಬಂದ್ಬಿಟ್ಟು ಅದ್ರ ಟೈಪ್ ಬಂದ್ಬಿಟ್ಟು ಲೀವ್ ಆಗುತ್ತೆ. ಹೇಗೆ ಈಗ ಒಂದು ಸಿಂಹ ಅಂದಮೇಲೆ ಅದೇ ಸಿಂಹ ಏನು ಪರ್ಮನೆಂಟಾಗಿರಲ್ಲ. ಬಟ್ ಸಿಂಹ ನಾವು ನೋಡ್ತಾನೆ ಇರ್ತೀವಿ, 1000 ವರ್ಷಗಳಿಂದ ನೋಡ್ತಾನೆ ಇದ್ದೀವಿ. ಏನಕ್ಕೆ ದೇ ರೀಪ್ರೊಡ್ಯೂಸ್ ದೇರ್ ಓನ್ ಕೈಂಡ್. ಅದರ ರೀಪ್ರೊಡಕ್ಷನಿಂದ ಅದರ ಜನ್ರೇಷನ್ ನಾವು ನೋಡ್ಕೊತಾ ಬರ್ತಾಯಿದ್ದೀವಿ. ಒನ್ ಸಿಂಗಲ್ ಆರ್ಗ್ಯಾನಿಸಮ್ ಮೇ ಡೈ ವಿತೌಟ್ ಇವರ್ ಪ್ರೊಡ್ಯೂಸಿಂಗ್ ಬಟ್ ದ ಟೈಪ್ ಆಫ್ ಆರ್ಗನಿಸಮ್ ಕ್ಯಾನ್ ಎಕ್ಸಿಸ್ಟ್ ಓನ್ಲಿ ಇಫ್ ದೇರ್ ಇಸ್ ರಿಪ್ರೊಡಕ್ಷನ್. ಸೊ ಆರ್ಗನಿಸಮು ಯಾವ್ದಾರ ಕೆಲವು ಆರ್ಗನಿಸಮ್ಸ್ ವಿತೌಟ್ ರಿಪ್ರೊಡ್ಯೂಸಿಂಗ್ ಸತ್ತೋಗ್ಬೋದು, ಹೌದು. ಬಟ್ ಅದು ಇರಬೇಕಂದ್ರೆ, ಆರ್ಗನಿಸಮ್ಸ್ ಎಕ್ಸಿಸ್ಟ್ ಆಗಿರ್ಬೇಕಂದ್ರೆ ರೀಪ್ರೊಡಕ್ಷನ್ ಇರಲೇಬೇಕು ಅಮಾಂಗ್ ದಿ ಆರ್ಗನಿಸಮ್ಸ್. We see that living things seems to be have some common characteristics. They all need food, respire, respond to stimuli, reproduce, show movement, grow and die. So ಎಲ್ಲ ನಾವು ಬಂದ್ಬಿಟ್ಟು ನೋಡೋದಿದ್ದೀವಿ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಡು ವಿ ಫೈಂಡ್ ಸಮ್ ನಾನ್ ಲಿವಿಂಗ್ ಥಿಂಗ್ಸ್ ದಟ್ ಆಲ್ಸೋ ಶೋ ಸಮ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್? ಕಾರ್, ಬೈಸಿಕಲ್, ಕ್ಲಾಕ್ಸ್ ಆ್ಯಂಡ್ ಅದರ್ ವಾಟರ್ ಆ್ಯಂಡ್ ರಿವರ್ ಮೂವ್. ಸೊ ಇವೆಲ್ಲ ಮೂವ್ ಆಗುತ್ತಲ್ವಾ. ದ ಮೂನ್ ಮೂವ್ಸ್ ಇನ್ ದ ಸ್ಕೈ, ಅ ಕ್ಲೌಡ್ ಗ್ರೋತ್ಸ್ ಇನ್ ದ ಸೈಜ್ ರೈಟ್ ಇನ್ ಫ್ರಂಟ್ ಆಫ್ ಅವರ್ ಐಸ್. ಸೊ ನೀವು ಕಣ್ಮುಂದೆನೇ ಮೋಡಗಳು ಮೂವ್ ಆಗ್ತಾರದು ನೋಡ್ತೀರಾ. ಕ್ಯಾನ್ ಸಚ್ ಥಿಂಗ್ಸ್ ಕ್ಯಾನ್ ಬಿ ಕಾಲ್ಡ್ ಲಿವಿಂಗ್? ಸೊ ಇದನ್ನೆಲ್ಲ ಲಿವಿಂಗ್ ಬೀಯಿಂಗ್ಸ್ ಚೆನ್ನಾಗಾಗುತ್ತಾ? ವಿ ಆಸ್ಕ್ ಅವರ್ಸೆಲ್ಸ್, ಡೂ ದೀಸ್ ಆಬ್ಜೆಕ್ಟ್ಸ್ ಆಲ್ಸೋ ಶೋ ಆಲ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಥಿಂಗ್ಸ್? ನಿಮ್ಮಲ್ಲೇ ಕೇಳ್ಕೊಡಿ, ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ತೋರಿಸುತ್ತಾ? ಇಲ್ಲ. ಕೆಲವು ಕ್ಯಾರೆಕ್ಟರ್ಸ್ ಮೂವ್ ಆಗುತ್ತೆ ಅಂದಮೇಲೆ ಅದು ಬ್ರೀತ್ ಆಗುತ್ತಾ, ಅದಕ್ಕೇನೋ ಫುಡ್ ಇಂಟೇಕ್ ಮಾಡುತ್ತಾ? ಇಲ್ಲ. ಇನ್ ಜನರಲ್ ಸಮಥಿಂಗ್ ದಟ್ ಈಸ್ ಲಿವಿಂಗ್ may have all the characteristics that we have discussed, while non-living things may not show all these characteristics at the same time. So ಲಿವಿಂಗ್ ಬೀಯಿಂಗ್ಸ್ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಬಟ್ ನಾನ್ ಲಿವಿಂಗ್ ಥಿಂಗ್ಸ್ ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಒಂದೇ ನಾನ್ ಲಿವಿಂಗ್ ಥಿಂಗಲ್ಲಿ ಇವೆಲ್ಲ ಬರಲ್ಲ. ಇಸ್ ದಿಸ್ ಆಲ್ವೇಸ್ ಟ್ರೂ? ಡೂ ವಿ ಆಲ್ವೇಸ್ ಫೈಂಡ್ ದಟ್ ಲಿವಿಂಗ್ ಥಿಂಗ್ಸ್ ಡೆಫಿನೆಟ್ಲಿ ಶೋ ಆಲ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಲಿವಿಂಗ್ ಬೀಯಿಂಗ್ಸ್ ವಿ ಹ್ಯಾವ್ ಡಿಸ್ಕಸ್ಡ್? ನಿಜನಾ? ಏನೋ ಲಿವಿಂಗ್ ಥಿಂಗ್ಸ್ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಶೋ ಮಾಡುತ್ತಾ? ನಾವೆಲ್ಲ ಓದಿದ್ವಲ್ಲ ಇಷ್ಟು ತನಕ. ಡು ವಿ ಆಲ್ವೇಸ್ ಫೈಂಡ್ ದಟ್ ನಾನ್ ಲಿವಿಂಗ್ ಥಿಂಗ್ಸ್ ಮೇ ಶೋ ಓನ್ಲಿ ಸಮ್ ಆಫ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ನೆವರ್ ಆಲ್ ಆಫ್ ದೆಮ್? ಸೊ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ ಬಂದ್ಬಿಟ್ಟು ಇದ್ದೇ ಇರುತ್ತೆ ಲಿವಿಂಗ್ ಬೀಯಿಂಗ್ಸನ್ನು ಓದಿದ್ದು. ಮತ್ತು ಈ ಕೆಲವು ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ ಅಂದರೂ ಯಾವ್ದಾರ ಒಂದು ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಅದಕ್ಕೆ ನಾನ್ ಲಿವಿಂಗ್ ಬೀಯಿಂಗ್ಸ್. ಲೈಕ್ ಮೂಮೆಂಟ್ ಆಗೋದಂತೆ, ಆಮೇಲೆ ಈಗ ಏನು ಅದೇ ಮೂಮೆಂಟ್ ಆಗೋದು ಬಂದ್ಬಿಟ್ಟು ಮೇಯ್ನು. ಟು ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಅ ಲಿಟಲ್ ಬೆಟರ್, ಲೆಟ್ ಅಸ್ ಲುಕ್ ಅಟ್ ದಿ ಸ್ಪೆಸಿಫಿಕ್ ಎಕ್ಸಾಂಪಲ್. ಕನ್ಸಿಡರ್ ಎನಿ ಸೀಡ್, ಸೇ ಮೂಂಗ್ದು ಒಂದು ಸೀಡ್ದು ತಗೊಳ್ಳಿ. ಇಸ್ ಇಟ್ ಲಿವಿಂಗ್? It can stay in a shop for months and not show any growth or some other characteristics of life. ಅದು ಲಿವಿಂಗಾ? ಅದು ಒಂದು ಗ್ರೋತ್ ತೋರಿಸಲ್ಲ, ಮತ್ತು ಅದು ತುಂಬ ತಿಂಗಳುಗಟ್ಟಲೆ ಇರ್ಬೋದು. ಆ್ಯಂಡ್ ಸಮ್ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಫ್. ಹೌವರ್ ವಿ ಬ್ರಿಂಗ್ ದ ಸೇಮ್ ಸೀಡ್ ಇಂಟ ಪ್ಲಾಂಟ್ ಇನ್ ಸಾಯಿಲ್, ವಾಟರ್ ಇಟ್ ಆ್ಯಂಡ್ ಇಟ್ ಟರ್ನ್ಸ್ ಇಂಟು ಹೋಲ್ ಪ್ಲಾಂಟ್. ಆ ಸೀಡ್ ಬಂದ್ಬಿಟ್ಟು ಸುಮ್ಮನೆ ಬಿಟ್ಟಿದ್ರು ನಾವು ತಿಂಗಳಗಟ್ಟಲೆ ಸುಮ್ಮನೆ ಶಾಪಲ್ಲಿರುತ್ತೆ, ಮತ್ತು ಅದು ಗ್ರೋತ್ ಅನ್ನೋದು ತೋರಿಸಲ್ಲ, ಅದೇನು ಫುಡ್ ಏನು ತೊಗೊಳಲ್ಲ, ಅದೇನು ಬ್ರೀತ್ ಮಾಡಲ್ಲ. ಬಟ್ ಅದೇ ಸೀಡ್ನ ನೀವು ತಂದು ಸಾಯಿಲ್ಗೆ ಹಾಕಿದ್ರೆ ಒಂದು ಹೋಲ್ ಪ್ಲಾಂಟಾಗಿ ಟರ್ನ್ ಆಗುತ್ತೆ. Did the seed need food? Did it excrete? Did it grow? Did it reproduce when it was in the shop? ಶಾಪಲ್ಲಿರುವಾಗ ಇದೆಲ್ಲ ಮಾಡ್ತಾ ಅದು ಇಲ್ಲ.
we see that there can be cases when we cannot easily say that this thing has all the characteristics that we have discussed. ಸೊ ಒಂದಕ್ಕೆ ಬಂದ್ಬಿಟ್ಟು ಎಲ್ಲ ಇದೆ ಅಂತ ಹೇಳೋಕ್ಕೂ ಆಗಲ್ಲ. ನಾವೀಗ ಓದಿದ್ವಲ್ಲ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸು ಅದು. ದೆನ್